ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ. ನಿಮ್ಮ ಈ ಒಂದು ಕೂಡ ಹೇಳಿ ಮೇಡಮ್. ಶ್ವೇತಾ ಮೇಡಮ್ ಮಾತಾಡಿ. ನಮಸ್ತೆ ಸಂಗಮ ಮೇಡಮ್. ನಮಸ್ತೆ ಮೇಡಮ್. ಧ್ಯಾನ ಸಂಚಿಕೆಯಲ್ಲಿ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ ಮೇಡಮ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಎಲ್ಲಾ ಪೇರೆಂಟ್ಸ್ ಮಾಸ್ಟರ್ಗೆ, ಗುರು ಮಾತೆಗೆ, ಭೂ ಮಾತೆಗೆ, ಪ್ರಕೃತಿ ಮಾತೆಗೆ, ಪತ್ರಿಜಿ ಗುರುಗಳಿಗೆ ಎಲ್ಲಾರ್ಗೂ ನನ್ನ ಕೋಟಿ ಕೋಟಿ ನೀವು ನೀಟಾಗಿ ಕಾಣೋ ತರ ಇಟ್ಕೊಳ್ಳಿ ಮೇಡಮ್ ವಿಡಿಯೋ ಮೊಬೈಲ್. ಕಾಂಟ್ಯಾಕ್ಟ್ ಮೇಡಮ್. ಕಾಣ್ತಾ ಇದೆ. ಸ್ವಲ್ಪ ಇದು ಬೆಳಕಿಲ್ಲ ಅನ್ಸುತ್ತೆ. ಹೌದಾ? ಓಕೆ ಮೇಡಮ್. ಬುಡಕೆಸ್ ವೇದಿಕೆ ಪರವಾಗಿ ನಿಮ್ಗೆ ಧನ್ಯವಾದಗಳು. ಎಲ್ಲರ ಪರವಾಗಿ ನಿಮಗೆ ಕೂಡ ಧನ್ಯವಾದಗಳು. ಜೊತೆಗೆ ಇಲ್ಲಿ ನಿಮ್ಮ ಒಂದು ಅನುಭವ ಹಂಚಿಕೆ, ಹಿಂದೆ ಹೇಗೆ ಧ್ಯಾನಕ್ಕೆ ಬರಕ್ ಮುಂಚೆ ಹೇಗಿತ್ತು, ಇವಾಗ ಹೆಂಗಿತ್ತು, ಮತ್ತೆ ಇವಾಗ ನೀವು ಧ್ಯಾನಕ್ಕೆ ಬಂದ್ಮೇಲೆ ಎಷ್ಟೆಲ್ಲ ನೀವು ಎಲ್ಲಾ ಚಾನೆಲ್ಗಳಿಗೂ ಹೋಗಿ ನೀವು ನಿಮ್ಮ ಒಂದು ಅನುಭವನ ಹಂಚ್ಕೋತಾ ಇದ್ದೀರಾ ಪ್ರತಿ ಒಂದು ವೇದಿಕೆಯಲ್ಲೂ. PMC ಕೊಪ್ಪಳ, PMC ಬಳ್ಳಾರಿ, ಪಿರಮಿಡ್ ಕಾಲ್ ಸರ್ವಿಸ್, ಮತ್ತೆ ಇನ್ನರ್ ಸೋಲ್, ಹೀಗೆ ಹಲವಾರು ವೇದಿಕೆಗಳಲ್ಲಿ ನಿಮ್ಮ ಅನುಭವನ ಹಂಚ್ಕೊಂಡಿದ್ದೀರಾ. ಹಾಗೆ ಇಲ್ಲಿ ಗುಡಕೆಸ್ ವೇದಿಕೆ ಪರವಾಗಿನೂ ನಿಮ್ಗೂ ಕೂಡ ಹೇಳ್ತೀವಿ. ಇಲ್ಲೂ ಕೂಡ ನೀವು ಹಂಚ್ಕೋಬೇಕು ಅಂತ ಪ್ರತಿಯೊಬ್ಬರಿಗೂ ಈ ಅನುಭವ ಎಲ್ಲರಿಗೂ ಬೇಕಾಗಿದೆ. ಹಾಗಾಗಿ ನಿಮ್ಮ ಒಂದು ಅನುಭವ ಹಂಚಿಕೆ ಪರವಾಗಿ ನಿಮ್ಗೆ ಇಲ್ಲೂ ಕೂಡ ನೀವು ಜಾಯ್ನ್ ಆಗಿದೆ. ಅಲ್ಲಿ ನೀವು ಸ್ಟೇಟಸ್ಗೂ ಕೂಡ ಹಾಕಿದ್ದಾರೆ ಮೇಡಮ್, ಶಾಂತಲಾ ಮೇಡಮ್. ಹೀಗೆ ಹಲವಾರು ಜನಗಳಿಗೆ ನಿಮ್ಮ ಒಂದು ಮಾದರಿ ಮತ್ತೆ ಸ್ಫೂರ್ತಿಯನ್ನ, ನಿಮ್ಮ ಅನುಭವ ಸ್ಫೂರ್ತಿಯನ್ನ ತುಂಬಿದ್ದೀರಾ. ಹಾಗೆ ಕೂಡ ಇಲ್ಲಿರೋಂತ ವ್ಯಕ್ತಿಗಳಿಗೂ ಕೂಡ ನಿಮ್ಮ ಅನುಭವ ಸ್ಫೂರ್ತಿ ಬೇಕಾಗಿದೆ. ಹಾಗೆ ನಿಮ್ಮ ಅನುಭವ ಹಂಚ್ಕೊಳ್ಳಿ ಮೇಡಮ್. ಓಕೆ ಮೇಡಮ್. ಓವರ್ ಟು ಮೇಡಮ್. ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಮೇಡಮ್. ಮೇಡಮ್, ನಾನ್ ಫಸ್ಟ್ಗೆ ಸ್ವಲ್ಪ ಇಲ್ಲಿ ಬಂದಾಗಿಂತ್ರ ಆರಾಮ ಇದ್ದೆ ಮೇಡಮ್. ನಾನು ಸ್ವಲ್ಪ ಸಣ್ಣಕ್ಕಿರಕ್ಕಿಲ್ಲ ಮದುವೆ ಆಯ್ತು. ಆಮೇಲೆ ಇಲ್ಲಿ ಬಂದ್ ಸ್ವಲ್ಪ ದಿನ ಆರಾಮ ಇದ್ದೆ. ನನಗೇನು ತ್ರಾಸ ಇದ್ದಿದ್ದಿಲ್ಲ, ಬಿಡ ಆರಾಮ ಐತಿ ಅಷ್ಟೇ. ನಾನೇನು ತಲೆ ಕೆಡಿಸ್ಕೋತಿದ್ದಿಲ್ಲ ಮೇಡಮ್. ಆರಾಮ ಇದ್ದೆ, ಏನು ತ್ರಾಸ ಇದ್ದಿದ್ದಿಲ್ಲ ನನಗ. ಕೆಲ್ಸಕ್ಕೂ ಹೋಗ್ತಿದ್ದೆ, ನನಗ ಆರಾಮ ಇದ್ದೆ. ಆಮೇಲಿಂತ್ರ ಇತ್ತಿತ್ಲಾಗ ಸ್ವಲ್ಪ ಅಕ್ಕಿ ನಮ್ ನೆಗನಿ ನಾನು ಇಬ್ರು ಕೂಡ ನಡೆಯಾಕೊಂಡಿದ್ದೆ. ಬರೋಣ ಅಕ್ಕಿಗೆ ಇಲ್ಲಿ ಬಂದ್ ಅಕ್ಕಿ ನಾನು 1 ವರ್ಷ ನಡೆದಿವಿ. ಅಕ್ಕಿಗೆ ಒಂದ್ಸಲ ಇಲ್ಲಿ ಬಾಯಿ ಐತಿ ಮೇಡಮ್ ನಮ್ಮ ಮನಿ ಹಿಂದೆ. ಅಕ್ಕಿ ಒಮ್ಮೆ ಹೋಗಿ ದಿಢೀರತ್ತ ಅದು ಏನಾಯ್ತೋ ಗೊತ್ತಿಲ್ಲ, ಅದು ಕರೆಂಟ್ ಮೋಟ್ರ್ ಹಾಕಿದ್ರು. ಹೋದಾಗೆ ಅಕ್ಕಿ ಅದ್ರಾಗ ಮುನಿಗ್ ಬಿಟ್ಲ. ಆಯ್ತು ಅಕ್ಕಿ ಅಕ್ಕಿ ಬಂದ್ ನನಗ ಅದು ಮುಂದೊಂದ್ ಸ್ವಲ್ಪ ದಿನ ಏನು ಮಾಡ್ಲಿಲ್ಲ, ಅಕ್ಕಿ ಯಾರಿಗೂ ಏನು ಮಾಡ್ಲಿಲ್ಲ ಮೇಡಮ್. ಆಮೇಲೆ ನನಗ ನಮ್ ಹುಡುಗನ ದೊಡ್ಡ ಹುಡುಗನ ಹಡದ 18 ವರ್ಷ ಆಯ್ತು ಮೇಡಮ್. 18 ವರ್ಷ ಅವಾಗೆ ನನ್ ಮೈಯ ಸೇರ್ಕೊಂಡ್ಲಕ್ಕಿ. ಆದ್ರ ನನಗ ಅಕ್ಕಿನ ಹತ್ತು ನನಗ್ ಕನ್ಫರ್ಮ್ ಇದ್ದಿದ್ದಿಲ್ಲ. ಒಟ್ ನನಗ ಹಡ್ದಾಗಿಂತ್ರನ ಹಂಗೆ ಆಯ್ತು ಮೇಡಮ್. ನನಗ ಒಟ್ಟ ಊಟನೂ ಹೋಗ್ತಿದ್ದಿಲ್ಲ, ನೀರ್ ಹೋಗ್ತಿದ್ದಿಲ್ಲ. ಆಮೇಲೆ ನನ್ ಮಗ ಕುಡಿಸ್ಬೇಕಂದ್ರು ನನ್ನ ಮಲ್ಯಾಗ ಹಾಲಿದೆ ಎಲ್ಲ ಒಂದ್ಸಲ ತ್ರಾಸ ಐತಿ. ನಮ್ಮ ಅವ್ರ ಎಲ್ಲಾ ಕಡೆ ತೋರ್ಸಿ ಮತ್ತೊಂದ್ ಸ್ವಲ್ಪ ಆರಾಮ್ ಮಾಡಿ ಬಿಟ್ರು ಮೇಡಮ್. ಬಿಟ್ಟಿಂತ್ರ ಆರಾಮ ಆಯ್ತು ಬಿಡು ಅಂತಂದ್ ಅವಾಗ ಏನೋ ಅಷ್ಟು ಇದು ತಗೊಳಿಲ್ಲ ಮೇಡಮ್. ನಾವ್ ಅದು ಆರಾಮಾಗಿ ಆಯ್ತು. ಏನ್ ಮಾಡ್ಬೇಕು ಅಂತೇಳಿ ನಾವ್ ಮಾಡಿವಿ. ಸುಮ್ಮಾಗಿ ಮತ್ ಹಂಗೆ ಹೋಗುದು ಕೆಲಸಕ್ಕೆ ಹೋಗುದು ಹಂಗೆ ಒಂದ್ ಸ್ವಲ್ಪ ಹುಣ್ಣಿ ಅಮಾಸಿ ಬರೋಣ ತ್ರಾಸ ಆಕಿತ್ ಮೇಡಮ್. ಹಿಂಗ ಆಕೈತಿ ಅತ್ತೆ ಅಲ್ಲಿ ತೋರ್ಸ್ಕೊಂಬರಕ್ ಹೋಗೋಣ, ಅವ್ರಿಲ್ಲ ಒಂದ್ ಸ್ವಲ್ಪ ನಿನಗ್ ತ್ರಾಸ ಆಗತ್ತ, ಏನಾಗಲ್ಲ ಕಮ್ಮ ಆಕೈತಿ ಇದನ್ನ ಹೇಳೋರ್. ಮತ್ ಅಮಾಸಿಗ್ ಹೋಗುನಿ ಇಲ್ಲಿ ಎಲ್ಲಾ ಕಡೆ ಒಟ್ಟು ಸುಮ್ ಎಲ್ಲಾರ 5 ಅಮಾಸಿ 10 ಅಮಾಸಿ ಹಿಂಗ್ ಹೋಗೋಣ ಹಂಗೆಲ್ಲಾ ಹೋಗ್ತಿದ್ದೆ ಮೇಡಮ್. ನಾನು ಹೋಗಿ ಅಮಾಸಿಗ್ ಒಟ್ಟ ಊರಾಗ ಮಾಡ್ತಿದ್ದಿಲ್ಲ ಅಮಾಸಿ. ಎಲ್ಲಾ ಕಡೆ ಬರೇ ಸುಮ್ಮ ಅಮಾಸಿ ಅಡ್ಡಾಡು. ಎಲ್ಲಾರ ದೇವ್ರ ಹೇಳ್ತಾರನ ಅಲ್ಲಿ ಅಡ್ಡಾಡು ಮಾಡ್ತಿದ್ವಿ. ಸ್ವಲ್ಪ ದಿನ ಹಿಂಗ ಮಾಡಿದಿವಿ. ಆಮೇಲೆ ಒಂದ್ 10 ವರ್ಷ ಆಯ್ತು ಮೇಡಮ್. ನಮ್ ಮನಿಯವ್ರಿಗೆ ಒಂದ್ ಸ್ವಲ್ಪ ಸ್ಕಿನ್ನಿಂದ ಆಪರೇಷನ್ ಐತಿ. ಅವ್ರಿಗೆ ಬೆಂಗಳೂರದಾಗ ಹೋಗಿ ಕರ್ಕೊಂಡ್ ಹೋಗಿ ಅವ್ರಿಗೆ ಆಪರೇಷನ್ ಮಾಡ್ಸಿಂತ್ರ ಅವ್ರು ಇದ್ರ ಟೆನ್ಷನ್ದಾಗ ಅದು ಹೋಯ್ತು ಮೇಡಮ್. ನನಗೆ ಹೋಗಣ ಅವ್ರಿಗೆಲ್ಲಾ ಆರಾಮಾಗಿ ಮತ್ತೊಂದ್ 2 ವರ್ಷ ಆರಾಮ ಆದೆ ಮೇಡಮ್. ಎಲ್ಲ ಕಮ್ಮಿ ಆಯ್ತು, ಏನ್ ಮಾಡ್ತೈತೆ ಅಂತ ಸುಮ್ಮಾಗಿ ಆಪರೇಷನ್ ಮಾಡಿಸ್ಕೊಂಬಂದು ಅವ್ರಿಗೆ ಅವ್ರು 1 ವರ್ಷ ರೆಸ್ಟ್ ಮಾಡಿದ್ರು. ನಾನೆಲ್ಲಾ ಹೊಲ್ದಾಗ ಒಬ್ಬಾಕಿನ ಮಾಡ್ತಿದ್ದೆ, ಅವ್ರು ನಾವೆಲ್ಲಾ ಹಿಂಗ್ ಮಾಡ್ತಿದ್ವಿ.
ಆಮೇಲೆ ಸ್ವಲ್ಪ ಹಂಗೆ ನನಗ್ ಆಗತ್ತಿತ್ತು ಮೇಡಮ್ ಒಟ್ಟು ಬರ್ಸುದು ಇದೊಂದ್ ಕೈ ಹರಿದು ಒಟ್ಟು ದಿನ ಒಂದ್ ತ್ರಾಸ್ ಇವತ್ತೊಂದ್ ದಿನ ಇಲ್ಲ ಅಂತಿದ್ದೆ. ಏನಾರ ಇರ್ಬೇಕು ನನಗ ಒಂಥರ ಟೆನ್ಷನ್ ಆಗ್ತಿತ್ತು ಕರೆ ಮತ್ತಿನ್ ಹೇಳ್ಕೊಂಡ್ರ ದಿನ ಹೋತನ್ರಿ ಏನ್ ಬಿಡತ್ತ ಸುಮ್ಮನೆ ಹಂಗೆ ಎಲ್ಲಾರ ಒಟ್ಟ ದೇವ್ರ ಕೇಳೋದಂತ್ರು ಬಿಟ್ಟಿದ್ದಿಲ್ಲ ಮೇಡಮ್. ಎಲ್ಲಾರ ಕರ್ಕೊಂಡ್ ಹೋಗೋರು ಹೋಗಿ ದೇವ್ರ ಕೇಳಿದ್ರು ಎಲ್ಲಾ ಏನಾರ ಒಂದ್ ಹಂಗ ಮಾಡ್ಕೋತನ ಮತ್ ಹೊಳ್ಳಿ ಅವ್ರಿಗೆ ಎರಡನೇದ್ ಆಪರೇಷನ್ ಮಾಡ್ತೀನಿ ಮತ್ ಬಾಗಲಕೋಟಿಗೆ ಇಲ್ಲೇ ಸಮೀಪ ಐತಿ ಇಲ್ಲೇ ಮಾಡಿಸ್ಕೊಂಡ್ ಅದ ರೇಷನ್ ಕಾರ್ಡ್ ಮ್ಯಾಗ ಅದನ್ನ ಹೋಗಿ ಮಾಡಿಸ್ಕೊಂಡ್ ಅಲ್ಲಿ ಬಾಗಲಕೋಟಿಗೆ ಹೋಗಿ ಮಾಡಿಸ್ಕೊಂಬಂದ್ ಮನೀಗ್ ಅವ್ರನ್ನ ಹಚ್ಚೋಷ್ಟಿಗೆ ನನಗ್ ನಿಕ್ಕೇ ಬಿಡ್ತು ಮೇಡಮ್. ನಿಕ್ಕ ಮತ್ತೆ ಹಂಗಾಯ್ತಲ್ಲ ಏನಾರ ಇರ್ಬೇಕು ಬಂದ್ ಮರ್ದಿನಾನ ಅವ್ರನ್ನ ತಂದ್ ಮನಿಗ್ ಹಚ್ಚಿ ಮರ್ದಿನಾನ ಬೇಕತ್ ನನಗ ಅಳಾಕತ್ತೆ ಮತ್ ನಮ್ಮ ಬಂದ್ ನಡ್ಗುಂದಿಗೆ ಅಲ್ಲಿ ಕರ್ಕೊಂಡ್ ಬಂದ್ವಿ. ಅಲ್ಲಿ ಹೋಗೋಣ ಅವ್ರು ಇಲ್ಲ ನಿಮಗೆ ಏನ ಅಲ್ಲಿ ಹೋಗೋಣ ಅದು ಒಟ್ಟ ಹೊರಗ ಬಿದ್ದಿದ್ದಿಲ್ಲ ಮೇಡಮ್. ಅಲ್ಲಿ ಆಂಜನೇಯ ಇಲ್ಲಿ ಎಲ್ಗೂ ಹತ್ನೂರ್ ಹನುಮಪ್ಪ ಅದನ್ ಮೇಡಮ್. ಅಲ್ಲಿ 11 ಅಮಾವಾಸ್ಯೆಗ್ ಹೋದ್ವಿ ಅಲ್ಲೇ ಇರ್ಬೇಕು ಅಡ್ಗಿ ಮಾಡ್ಕೊಂಡ್ ತಿನ್ಬೇಕು ಅಲ್ಲಿದ್ರ ಆರಾಮ್ ಆಕೈತಿ ಅಂತ ಹೇಳಿದ್ರು. ಮತ್ತ್ ಅಲ್ಲಿ ಹೋಗಿದ್ರ ಮನ್ಯಾಗ ಮಾಡೋರು ಯಾರು ಇಲ್ಲ ಬ್ಯಾಡ ಹೋಗುದು ಬರೋದು ಮಾಡೋಣತ್ತೆ ಹಿಂಗ್ ಅಮಾವಾಸ್ಯೆಗೊಮ್ಮೆ ಹೋಗೋರು ಬರೋರು ಅಲ್ಲೇ ಮತ್ತ ಒಂದ್ ಸ್ವಲ್ಪ ಅಲ್ಲಿ ಹೋದ್ರು ನನಗೇನು ಅಲ್ಲಿ ಹೋದ್ರೆ ಹೇಳ್ತೈತೆ ಅನ್ನೋರು ಅಲ್ಲಿ ಹೋದ್ರು ನನಗೇನು ಆಗ್ಲಿಲ್ಲ. ಅಲ್ಲಿ ಏನೂ ಆಗ್ಲಿಲ್ಲ ಒಟ್ಟ ಎಲ್ಲಿ ಹೋದ್ರು ನನಗೆ ಏನೂ ಆಗ್ತಿದ್ದಿಲ್ಲ ಮೇಡಮ್. ಆದ್ರ ತ್ರಾಸ್ ಆಗ್ತಿತ್ತು ಹೊರಗ್ ಬರ್ತಿದ್ದಿಲ್ಲ. ನಂದ್ ಏನ್ ಮಾಡ್ಬೇಕು ಅದ್ ಗಾಳಿನ ಅಲ್ಲ ಏನಲ್ಲ ನೀ ಬೇಕಂತ ಮಾಡ್ತೀಯ ಹಿಂಗ್ ಅನ್ನೋರ್ ಎಲ್ಲಾರು ಮನ್ಯಾಗರ ಜಗಳ ನನಗರ ಯಾರನ್ನೂ ಸೇರಂಗ್ ಆಕ್ಕಿದ್ದಿಲ್ಲ ಅಷ್ಟು ಸಿಟ್ಟು ಬರೋದು ಮನುಷ್ಯಾಗ ಒಟ್ಟ ತಡ್ಕೊನಕ್ ಶಕ್ತಿ ಇದ್ದಿದ್ದಿಲ್ಲ. ಆಮೇಲೆ ಮತ್ತ ಇಲ್ಲಿ ಇದಕ್ ಹೋದ್ವಿ ಮೇಡಮ್ ಅಲ್ಲಿ ಹಸ್ನೂರ್ ಅಮಾವಾಸ್ಯೆ ಆಯ್ತು ಆಗಿಂತ್ರ ನಮ್ಮ ನಡಗುಂದಿ ಕರ್ಕೊಂಡ್ ಹೋಗೋಣ ಅಲ್ಲಿ ಎತ್ ಮೇಡಮ್ ನನಗ ಅವ್ರು ಬೆಚ್ಚಗ ನೀರು ತಲಿ ಮ್ಯಾಗ ಹಾಕಿದ್ರು ಅಂತ ನಮ್ಮ ಮೈಯಾಗ ಎತ್ತು ಅಳುದು ತೀರೋದು ಮಾಡಾಕತ್ತಿ ಇಲ್ಲ ಏನ ಐತಿ ಬ್ಯಾಡ ಇದು ಬ್ಯಾರೆ ಕಡೆಯಿಂದ ಕರ್ಕೊಂಡ್ ಹೋಗುನು ಇಲ್ಕ ಹೊಳಿ ಜಳಕ ಮಾಡಿಸ್ತೀವಿ ಅಂದ್ರ ಆರಾಮ್ ಆಕೈತಿ ಅಂತ ಅವ್ರ ಅಂದ್ರ ನಮ್ಮವ್ವ ಇದ್ರ ಯಾಕಾದ್ರ ಆಗಲ್ಲಕ್ಕ ಹೊಳಿ ಜಳಕ ಮಾಡಿಸ್ತೀನಿ ಬಿಡು ಏನ್ ದೊಡ್ಡದದ ಅದ್ ನಮ್ಮವ್ವ ಅಂದ್ರ ಎಲ್ಲಿ ಹೊಳಿ ಜಳಕ ಬೇಡ ಏನು ಬೇಡ ಏನಾರ ಮಾಡಿದ್ರ ಏನ್ ಅವ್ರಿಗೆ ಒಂದ್ 2000 ರೂಪಾಯಿ ಕೊಟ್ಟು ಬಂದಿವಿ ಮೇಡಮ್. ಬಂದು ಇಲ್ಲಿ ಮನಿಗ್ ಬಂದಿವಿ ತೀರಾ ಮಿಕ್ಕದಂಗ ಆಯ್ತು. ಎಲ್ಲರೆಲ್ಲರ ಸ್ವಲ್ಪ ಎಲ್ಲಮ್ಮನ ಅವ್ರ ಕಡೆ ಎಲ್ಲಾ ಕರ್ಕೊಂಡ್ ಹೋಗಿದ್ಲು ಅವ್ರು ಎಲ್ಲಾರು ಏನಿಲ್ಲ ಆರಾಮ್ ಆಕೈತಿ ಅದನ್ನ ಹೇಳಿದ್ರು. ಹೇಳಿದ್ರ ಒಟ್ಟ ಹಿಂಗ್ ಉಂಡ್ರ ಹಿಂತಲ್ಲಿ ತಿಳ್ಕೊಳ್ಳೋದ್ ಮೇಡಮ್ ನುಂಗಿದ್ರ ಸಾಯ್ತೀನಿ ಅನ್ಬೇಕ್ ನಾನು. ಒಟ್ಟ ಊಟ ನುಂಗಿದ್ರ ನಾವ್ ಉಳಿದಿಲ್ಲ ನೀರ್ ಕುಡಿದ್ರ ಏನಾರ ಆಗ್ತದ ಮನಿಗ್ ಬಂದ್ರ ಏನಾರ ಆಗ್ತದ. ರೊಟ್ಟಿ ಮಾಡಕ್ ಹೋದ್ರ ಕೈ ತಾನೇ ಹಿಂಗ್ ಉದ್ದಕ್ ಆಗ್ತಿದ್ದು ಮೇಡಮ್ ಅಡ್ಗಿ ಮನ್ಯಾಗ ಹೋದ್ರ ಮತ್ತ ಏನಾರ ಹಿಂಗ ಗ್ಯಾಸ್ ಹಚ್ಚಿದ್ರ ಗ್ಯಾಸ್ ಈ ಸಾದ್ ಅಡ್ಗಿ ಮಾಡುವಾಗ ನೀ ಏನ ಉಳಿದೆ ಇಲ್ಲ ನೋಡ್ ನೀ ಗ್ಯಾಸ್ ಬ್ಲಾಸ್ಟ್ ಆಕೈತಿ. ಮತ್ತ ಹಿಂಗ್ ಅಡ್ಗಿ ಅದನ್ನ ಗ್ಯಾಸನ ಬಂದ್ ಮಾಡಿ ಹೊರಗ್ ಬರ್ತಿದ್ದೆ ಮೇಡಮ್. ಹಚ್ತಿದ್ದೆ ಇಲ್ಲ ಹಂಗ ಹೇಳಾನ ಹಚ್ತಿದ್ದೆ ಇಲ್ಲ ಹೊರಗ ಓಡಿ ಬರ್ಬೇಕು ಹಂಗ. ಮತ್ ಜಳಕ ಮಾಡಕ್ ಹೋಗೋಣ ಉಸುಲ್ಗಟ್ಟ ಒಂದ್ ದಿನ ಅಂತೂ ಉಸುಲ್ಗಟ್ಟದಂಗ ಆಯ್ತು ಜೋರ್ಸುಗ ಇವೆಲ್ಲಾ ಮೈಯಾಗೆಲ್ಲಾ ಬೆವ್ರ್ ಬಂದ್ಬಿಡ್ತು ಮೇಡಮ್. ಏನ ಆಕೈತಿ ಜಳಕಾನ ಮಾಡ್ಲಿಲ್ಲ ಹಂಗೆ ಬಂದೆ ಮೇಡಮ್ ಹೊರಗ. ಬಂದು ಇಲ್ಲಿ ಕುರ್ಚೆ ಮ್ಯಾಗ ಯಾಕತ್ತ ಇಲ್ಲ ನನಗ್ ಜಳಕಕ್ ಹೋಗೋಣ ಹಿಂಗ್ ಮೈಯೆಲ್ಲಾ ಹಿಂಗ್ ನೀರ್ ಬಚಾಕತ್ತಾವು ಮತ್ತೆ ನನಗ್ ಉಸುಲ್ಗಟ್ಟದಂಗ ಆಯ್ತು ನಾನ್ ಹಂಗೆ ಬಂದೆ ಏನ್ ಆಗೋದಿಲ್ಲ ಅಂತೇಳಿ ಮತ್ತೊಂದ್ ಸ್ವಲ್ಪ ಇಲ್ಲಿ ನಮ್ದು ಗದ್ಗಿ ಮುಚ್ಕೊಂಡ್ ಮಕದಾಗ ಗದ್ದಿಗೆ ಐತಿ ಮೇಡಮ್ ಅಲ್ಲಿ ಒಟ್ಟ ಶ್ರಾವಣ ತಿಂಗಳಿಗೊಮ್ಮೆ ಒಂದ್ ತಿಂಗ್ಳು ಒಂದ್ ಮಾಡ್ತಿದ್ದೆ. ಒಂದ್ ತಿಂಗಳು ಪೂರಾ ದೀನ ನಮಸ್ಕಾರ ಹಾಕ್ತಿದ್ದೆ ಮೇಡಮ್ ಅದು ಕಮ್ಮ ಆಲಿ ಅಂತ ಹೇಳಿ ಏನೇ ಹಾಕಿರ್ಲಕ್ಕ ಕಮ್ಮ ಆಲಿ ಅಂತ ಮತ್ತ ಅದು ಸಂಕಷ್ಟ 21 ಮಾಡಿದ್ರ ಎಲ್ಲಾ ಪರಿಹಾರ ಅದನ್ನು ಒಂದ್ 21 ಸಂಕಷ್ಟ ಮಾಡಿದೆ ಎಷ್ಟು 3 ವರ್ಷ ಏನ್ ಅದನ್ನ ಮಾಡಿದೆ. ಆದಾಗಿಂತ್ರ ಮತ್ತ ಇನ್ನೊಂದ್ ಒಟ್ಟ ಹುಣ್ಣಿ ಮಾಡ್ಬೇಕು ಚಂದಪ್ಪನ ಹುಣ್ಣಿ ಅಂತ ವರ್ಷದಾಗ 2 ಹುಣ್ಣಿ ಬರ್ತಾವ ಮೇಡಮ್ ಅವ್ನು ಮಾಡ್ತೀವಿ. ಒಟ್ಟು ಉಪವಾಸ ಮಾಡಿದ್ರ ಕಮ್ಮ ಆಕೈತಿ ಅಂತ ಮಂಗಳಾರಕ್ಕೊಮ್ಮೆ ಏನೇನು ತಿಂತಿದ್ದಿಲ್ಲ ಬರೇ ಒಂದ್ ಬಾಳೆಹಣ್ಣ್ ತಿಂದ್ ರಾತ್ರಿ ಬಂದ್ ಬರೇ ಸುತ್ತ ಎಲ್ಲಾ ತಿಂದ್ ನೀರ್ ಕುಡ್ದ್ ಮಕ್ಕೋತಿದ್ದೆ ಅಷ್ಟ ಮಾಡ್ತಿದ್ವಿ. ಅದಕ್ಕೂ ಏನು ಆಗ್ಲಿಲ್ಲ ಮೇಡಮ್ ಅದು ಮತ್ತ ಅಲ್ಲೊಬ್ರನ್ ದೇವ್ರ ಕೇಳೋಣ ಇಲ್ಲ ಮತ್ತ ಇದು ಮಾಡ್ರಿ ಪುರವಂತರ್ನ ಹೊಂಡಸ್ರ ಮನ್ಯಾಗ ಇರಾಮದನ ಅದು ಕಮ್ಮ ಆಕೈತಿ ಆದ್ರೂ ಆಗೋಲ್ಲ 50,000 ರೂಪಾಯಿ ಕೊಟ್ಟು ಅವ್ರನ್ನ ಕರಿಸಿ ಅದನ್ನೆಲ್ಲಾ ಮಾಡಿಸಿದ್ವಿ ಮೇಡಮ್. ಮಾಡಿಸಿಂತ್ರ ಮತ್ತೊಂದ್ ಸ್ವಲ್ಪ ಆರಾಮ ಆಯ್ತು. ಆರಾಮಾಗಿಂತ್ರ ಇಲ್ಲಿ ಒಬ್ರು ನಮ್ಮ ಮನೆ ಮದ್ದಕ್ನವ್ರು ಅವ್ರ ದೇವ್ರು ಹೇಳ್ತಾರ ಅವ್ರ ಏನಂದ್ರಿ ಇಷ್ಟು ತ್ರಾಸ ಯಾವಾಗ ಆಕೈತಿ ಅಂದ್ರ ಏನೈತೆ ನೋಡೋಣ ಅವತ್ತು ಅವ್ರ ಮನಿಗ್ ಹೋಗೋಣ ದೇವ್ರ ಅದಾರ ದೇವ್ರ ಬರ್ತೈತಿ ಅಂತ ಹೇಳ್ಬಿಟ್ಟ ಮೇಡಮ್. ಯಾ ದೇವ್ರ ನನಗೆ ಯಾ ದೇವ್ರಲ್ಲ ಏನಲ್ಲ ನನಗತ್ತ ನನ್ ಮನಸ್ಸು ಹೇಳ್ತಿತ್ತು ಮೇಡಮ್. ಆದ್ರೆ ಏನ್ ಇದ್ರೆ ಇರ್ಬೇಕ್ ಬಿಡತ್ತೆ ಅಂದು ನಮ್ಮ ಮನ್ಯಾಗ ಮತ್ ನಮ್ಮ ಅವ್ವರ್ನ ಕರ್ಸಿದ್ವಿ ಇಲ್ಲ ದೇವ್ರದ ಐತಿ ಏನಾಗಲ್ಲ ಮತ್ ಹೋಗಿ ಅಲ್ಲಿ ದಾನಮ್ಮ ಬಾಳ್ ನಡ್ಕೊತಿದ್ದೆ ಮೇಡಮ್ ನಾನು ಅಲ್ಲಿ ಹೋಗಿ ಮಾಡ್ಬರ್ರಿ ಅಂತಂದ್ರು ಆದ್ರ ಆಯ್ತು 21 ಮಂದಿಗ್ ಮುತ್ತೈದೆಯರ್ನ ಮಾಡಿದೆ ಮತ್ತೆಲ್ಲಾ ಗಾದಿ ಅಡ್ಗಿ ಎಲ್ಲಾ ಕೊಡುವಂದೇವ್ ಅಲ್ಲಿ ಒಂದ್ 20,000 ರೂಪಾಯಿ ಬಸ್ ಮೇಡಮ್ ಖರ್ಚು ಮಾಡಿ ಬಂದ್ವಿ.
ಮಾಡಿ ಅಲ್ಲೆಲ್ಲಾ ದಿಲ್ರಿ ಚೂಳ್ ಎಲ್ಲಾ ಮಾಡಿ ಬಂದಿಂತ್ರ ತೀರಾ ಇವೆಲ್ಲಾ ಮೊಖ ಈ ಕೈ ಇವು ಕಾಲ ಒಟ್ಟಗ ಆಗ್ಬಿಟ್ಟು ಮೇಡಮ್ ನನ್ಗ ಕೈಯ ಕಾಲಾಗೂ ಶಕ್ತಿ ಇಲ್ಲ. ಆಮೇಲೆ ಇವೆಲ್ಲಾ ಹಂಗ ಅಂಬಟ್ದಂಗ ಆಗ್ಬಿಟ್ಟು ಇಂತಾಪರಿ ಏನಾಗಿರ್ಬೇಕು ದೇವ್ರ ಅಂದ್ರ ದೇವ್ರಿಗೂ ಮಾಡಿ ಬಂದ್ರು ಎಲ್ಲಾರ ಹಿಂಗ್ ರೋಡ್ನ್ಯಾಗ ಅದು ಕೂತ್ರ ಅಲ್ಲೇ ಮುಕ್ಕೋತಿದ್ದೆ ಮೇಡಮ್ ನನ್ಗೆ ಎದ್ದ ಬರಕ್ ಹಾಕಿದ್ದಿಲ್ಲ. ಅಲ್ಲೇ ಎಲ್ಲಿ ಕುಂದಿರ್ತೀನಿ ಅಲ್ಲಿ ಉಳುದು ಇಲ್ಲಿ ಕಂದ್ರ ಒಟ್ಟ ಸಮಾಧಾನ ಇಲ್ಲ ಮನುಷ್ಯ. ಒಟ್ಟ ಎಲ್ಲಿ ಕೂತ್ರು ಸಮಾಧಾನ ಇಲ್ಲ, ನಿಂತ್ರು ಸಮಾಧಾನ. ಹುಡುಗರಿಗೆ ಅಡಿಗಿಲ್ಲ 1 ವರ್ಷ ಅಂತೂ ಅಡಿಗೆ ಅಂದ್ರ ಅಂಜಿಕ್ ಬರೋದ್ ನನ್ಗೆ ಅಡಿಗೆ ಮನ್ಯಾಗ ಹೋಗ್ ಇಷ್ಟೆಲ್ಲಾ ತ್ರಾಸ ಆಯ್ತು ಮೇಡಮ್ ಆಗಿಂತ್ರ. ಮತ್ತೊಬ್ರು ಮುಸಲ್ರ ಅದಾರ ಅವ್ರ್ ಚಲೋ ಹೇಳ್ತಾರ ಅವ್ರನ್ನ ಕರ್ಕೊಂಡ್ ಬರ್ತೀನಿ ರೊಕ್ಕ ನಮ್ಮ ಮನಿಯವ್ರು ಇವ್ರ ದೇವ್ರಂದು ಹೊಳಿ ಜಳಕ ಮಾಡಿಸ್ರಿ ಅಂದ ಮೇಡಮ್. ಮತ್ತ ಇಲ್ಲಿ ಅಕ್ನೂರ್ ಹನುಮಪ್ಪನ ಬಳಿ ಹೋಗಿ ಅಲ್ಲಿ 10,000 ರೂಪಾಯಿ ಖರ್ಚು ಮಾಡಿ ಹೊಳಿ ಜಳಕ ಮಾಡಿ ಅಲ್ಲಿ ಏನೇನೋ ಮಾಡಿ ಬಂದಿವ್ ಮೇಡಮ್. ಮಾಡಿ ಬಂದ್ ಅಲ್ಲಿಂತ್ರ ನಾನ್ ಆಟೋದಾಗ ಹಾಕೊಂಡ್ ಬಂದ್ರ ಮೇಡಮ್. ಅಷ್ಟ್ ತ್ರಾಸ ಐತ್ ನನಗ್ ಆಟೋದಾಗ ಹಾಕೊಂಡ್ ಬಂದ್ ಎಲ್ಲಿ ಹೋದ್ರು ಇದೇನ್ ತೀರಾ ಹೆಚ್ಚಾಗತೈತಿ ಕಮ್ಮಿ ಏನಾರ ಇರ್ಬೇಕು ಅಂತ ಅವ್ರ ಹಿಂಗ ಅನಸ್ತ ಮೇಡಮ್. ಅನ್ಕನ ನಮ್ಮವ್ವ ಇಲ್ಲಿ ನಮ್ ಮನ್ಯಾಗ ಏನಂದ್ರಿ ಅವ್ರೊಬ್ರು ಹೊಸ್ದಾಗ್ ಬಂದಾರ ನೋಡೋಣ ಅವ್ರ ಚಲೋ ಹೇಳ್ತಾರನ 13,000 ರೂಪಾಯಿ ಕೊಟ್ ಅವ್ರು ಕೇಳ್ಬರನ ಹಿಂಗ್ 13,000 ರೂಪಾಯಿ ಕಟ್ಟಿ ಹಿಂಗೆಲ್ಲಾ ಸುತ್ತು ಕಟ್ರಿ ಆಯ್ತು ಅಷ್ಟೇ ಅದನ್ನ ತಕೊಂಡ ದೊಡ್ಡದ್ ಗಂಟು ಕೊಟ್ಟ ಮೇಡಮ್ 1,000 ರೂಪಾಯಿ ಕೊಟ್ಟು ಬರ್ಬ್ಯಾಡ್ರಿ ನಮ್ ಮನಿಗೆ. ಅವತ್ತ ಅವ ಬರು ದಿನ ಕಂಡೆ ಪೂಜೆ ದಿನಾನ ಬಂದ ಮೇಡಮ್. ಅವ್ ಬರು ದಿನ ನಮ್ ಮನ್ಯಾಗ ಜಗ್ಲಿ ಮ್ಯಾಗ ಪಾದ್ ಮುಡಿದು ದಾನಮ್ಮನು ಪೂಜೆ ಮಾಡ್ತಿದ್ನಲ್ಲ ಅಲ್ಲಿ ಪಾದ್ ಮುಡಿದ್ ನಮ್ ಮನೆಗ್ ಬರ್ಬ್ಯಾಡ್ರಿ ನೀವು ನಮ್ ಮನ್ಯಾಗ ಪಾದ್ ಮುಡ್ಯಾವ ಅಂದೇನ. ಇಲ್ಲ ಮತ್ತ ಅದನ್ನ ನೀವ್ ಹೇಳಿರಂದ್ರ ಅದನ್ನ ಯಾರಿಗೂ ಕೊಡಾಕ್ ಬರಲ್ರಿ ಬಂದ್ ಮಾಡ್ಬೇಕು ಮತ್ತಿನ್ ಕೊಟ್ಟಿವ್ ರೊಕ್ಕ ಕೊಟ್ಟ ಬಿಟ್ಟಿದ್ವಿ ಮೇಡಮ್. ಆಯ್ತು ಇರತ್ತೆ ಬಂದ್ ಎಲ್ಲಾ ಮಾಡಿ ಕಟ್ಟಿ ಹೋದ. ಅದು ನನಗೊಂದ್ ತಾಯ್ತಾರ ಕೊಟ್ಟ ಹುಡುಗರ್ಗೋಸ್ಕರ ಒಂದೊಂದ್ ಕೊಟ್ಟು ಹೋಗಿಂತ್ರ ನಾನು ತೀರಾ ಕುಂದ್ರಾಕ ಆಗ್ಲಿಲ್ಲ ಮೇಡಮ್. ನಾನ್ ರಾತ್ರಿ ಎಲ್ಲಾ ಇಡೀ ದಿನ ಅಳಕ ಹತ್ಬಿಟ್ಟು ಉತ್ತಲ್ ಗಟ್ಟದಂಗಾಗಿ ತೀರಾ ತ್ರಾಸ ಅದ. ನಾನ್ತ್ರು ಉಳಿದಿಲ್ಲ ಅವ್ನ್ ತಗದ್ ಹೋಗದ್ರ ಉಳಿತೀನಿ ಇಲ್ಲಕಂದ್ರ ನಾ ಉಳಿದೇ ಇಲ್ಲ. ನನ್ ತೀರಾ ಇನ್ನ ಮೊದಲಿಂದ ಬೇಸಿ ತ್ರಾಸ ಬಾಳ ಆಗಕತ್ತೈತಿ ಮೊದಲ್ ತಗದೋಗಿ ಅವ್ನು ಈಗಾರ ತಂದ್ ಕಟ್ಟಿ ಹೋಗ್ಯಾನ 10 ನಿಮಿಷ ಆಗಿಲ್ಲ ಮತ್ ತೆಗಿಯೋದಂದ್ರ ಹೆಂಗತ್ತ ಏನ್ಯಾಕ ಹೋಗಲಕ್ಕ ಒಟ್ಟ ತೆಗ್ದ ಬಿಡು ನೀ ಇಡಬೇಡ ಅವ್ನಿಗೆ ಬಿಡು ಯಾಕೆ ಹೆಚ್ಚಿಂದಲ್ಲ ನಿಂತಿರ್ತೈತಿ ಎಲ್ಲಾ ತೆಗದ್ ಹೊರಗ್ ಹೋಗೈತಿ ಮೇಡಮ್. ಇಟ್ರ ಅವಾಗ ಒಂದ್ ಸ್ವಲ್ಪ ಮಕ್ಕೊಂದು ಹಂಗ ಮತ್ತೊಂದ್ 4 ದಿನ ಹೋಯ್ತು ಮೇಡಮ್. ತೀರಾ ಇಷ್ಟೆಲ್ಲ ಯಾಕ್ ತ್ರಾಸ ಹಾಕಿರ್ಬೇಕಲ್ಲ ಅವ್ನ್ ತಲ್ಯಾಗ ಒಟ್ಟ ತಲಿ ನಾನ್ ಯಾರೋ ನನ್ ತಲಿ ಏನೋ ನಾನೇ ಎಲ್ಲದಿನೋ ನಾ ಯಾವತ್ತೂ ನನ್ಗ ಅರು ಇದ್ದಿದ್ದಿಲ್ಲ. ಎಲ್ಲಾ ಇದು ತಲಿ ಎಲ್ಲಾ ಬರೇ ಯಾರ್ ಬರೋರು ನಿಂಬಿಕಾಯಿ ಹಿಂಡೋರು ಯಾರ್ ಬರೋರು ನಿಂಬಿಕಾಯಿ ಹಿಂಡೋರು ದಿನಕ್ಕೊಂದ್ 20 ನಿಂಬಿಕಾಯಿ ಹಿಂಡೋರ್ ತಲ್ಯಾಗ ಏನಾರ ಇರ್ಬೇಕು 5 ನಿಂಬಿಕಾಯಿ ಹಿಂಡ್ತಾರ ನನಗ ಏನು. ಮತ್ತೆ ಎಲ್ಲ ಹೊಲಕ್ ಹೋದ್ನಿ ಅಂದ್ರ ಅಲ್ಲೇ ಎದ್ದು ಬಿಡುದ್ ಮೇಡಮ್ ನಮ್ಮ ಮಗಳ ಇವ್ರಿಗೂ ಅಲ್ಲೇ ಹೋಗಿ ಯಾರ ಬಂದ್ ನಿಂಬಿಕಾಯಿ ಹಿಂಡ್ತಾನ ಇಲ್ಲಿ ನೀರ್ ಹಾಕುತ್ತಾನ ನನ್ ಸುರ್ಕಿನೇ ಇರ್ತಿದ್ದಿಲ್ಲ ಹಂಗ ನನಗ್ ಇಂತ ದಾನಮ್ಮ ಇದ್ರ ಏನ್ ಹಿಂಗ ಎಲ್ಲಿ ಹೊಲಕ್ ಹೋದಲ್ಲೇ ಹಿಂಗ್ ಇದಕ್ ಹೋದಲ್ಲೇ ಹೇಳ್ತಾಳ ಹಿಂಗ್ ಯಾಕೆ ಹಾಕಿರ್ಬೇಕಂತ ಅನ್ನೋರು ಎಲ್ಲಾ ಜನ ಒಂದೊಂದ್ ಅನ್ನೋರಿ ಏನ್ ಮಾಡ್ಬೇಕಪ್ಪ ನಾನಂತರೂ ಬೇಕತ್ತ ಮಾಡೋದಿಲ್ಲ. ಮತ್ ನನಗೆ ಇಷ್ಟ್ ದಿನ ನನಗೆ ಏನು ಸ್ವಲ್ಪ ಆರಾಮ್ ಇರ್ಲಿತ್ತರ ನಾ ಹಂಗ ಹೋಗ್ತಿದ್ದೆ ಮತ್ ತೀರಾ ಈ ವರ್ಷದಾಗ ಅಂತ ನನ್ ನಿಂತೈತಿ ಅಷ್ಟ್ ಹೇಳಿ ಅಳಾಕತ್ತೆ ಮೇಡಮ್. ಅವ 13,000 ರೂಪಾಯಿ ಕೊಟ್ಟು ಹೊಳ್ಳಿ ಅವಂದೆಲ್ಲಾ ತೆಗದ್ ಹೋಗ್ಯಾನ. ಅವ ಏನ್ ಮಾಡಿದ್ನೋ ನನಗ್ ಗೊತ್ತಿಲ್ಲ ಮೇಡಮ್. ನನಗ್ ತೀರಾ ತ್ರಾಸ ಆಗಕತ್ ಮೇಡಮ್. ನನಗ್ ಹೇಳಾಕ ಆಗ್ಲಿಲ್ಲ ನನಗ್ ಇನ್ನತ್ ಹೇಳಿ ನಮ್ಮ ಅಕ್ಕನ್ ಗಂಡಗ್ ಫೋನ್ ಮಾಡಿದೆ ಮೇಡಮ್. ನಾನ್ರು ಉಳಿದಲ್ಲ ಬಂದ್ರ ಉಳಿತೀನಪ್ಪ ಇಲ್ಲಿಕಂದ್ರ ನಾ ಉಳಿದಲ್ಲ ನನ್ನ ತಲಿನ ನಾ ಯಾರನ್ನದ ನನಗ್ ಅರು ಇಲ್ಲ ನನ್ ಮಾತ್ರ ಹಿಂಗ್ ತ್ರಾಸ ಆಗೈತಿ ಅಂದೆ ಮೇಡಮ್. ನಮ್ಮ ಅಕ್ಕನ್ ಗಂಡ ಇಬ್ರು ಬಂದ್ ಕೇಸಿ ಅಲ್ಲಿ ಲಕ್ಷ್ಮೀಪುರ ಐತ್ ಮೇಡಮ್. ಈ ಕಡೆ ಇದ್ರ ಕಡೆ ಈ ಕಡೆ ಕೆಳಗಡೆ ಆ ಕಡೆ ಕೆಳಗಡೆ ಮೈಸೂರು ಇದು ಅವ್ರು ಐತ್ ಮೇಡಮ್. ಅಕ್ಕ ಲಕ್ಷ್ಮೀಪುರ ಕರ್ಕೊಂಡ್ ಹೋಗ್ತೀನಿ ಬಾ ಅತ್ತೆ ಒಂದ್ ದಿನ ದಾರ ಕರ್ಕೊಂಡು ಅವ್ರ ಇದ್ರ ಇಲ್ಲ ನಿನಗ ಹುಚ್ಚಾಗ ಮಾಡ್ತಾರ ಮತ್ತೆ ನಿನಗ ತಲಿ ಕೆಡಂಗ್ ಮಾಡ್ಯಾರ ಮತ್ತ ಅದಕ್ಕೆ ಒಂದ್ ತಾಯ್ತ ಕೊಡ್ತೀನಿ ಅದನ್ನ ನೀರ್ ಹಾಕೊಂಡ್ ಕುಡಿ. ಆಮೇಲೆ ದಿನ ಒಟ್ಟ 1 ವರ್ಷ ತಲಿ ಮ್ಯಾಲ ನೀರ್ ಹಾಕೋಬೇಡವ ನೀನು ಬಾಳ ಮೇವ್ ಉಂಡೈತೆ ಅದಕ್ಕೆ ನಿನಗ್ ತ್ರಾಸ ಆಕೈತಿ ಅಂತ ಅವ್ರು ಹೇಳಿದ್ರು. ಮೇವ್ ಉಂಡೈತೆ ನಾನು ಮತ್ತೆ ನಾನೇನ್ ಉಳಿದಿಲ್ಲ ಅಂದೆ ಮೇಡಮ್. ಇಷ್ಟೆಲ್ಲಾ ತ್ರಾಸನ್ಯಾಗ ನಾ ಪಾರಾಗೋದ್ ಹೆಂಗ ಮತ್ತ ಇನ್ನು ನನ್ಗ ಅರುನೇ ಇದ್ದಿದ್ದಿಲ್ಲ ನಾನ್ ಯಾರ್ ಅನ್ನೋದು ನನಗ್ ಅರು ಇಲ್ಲ ನನ್ ಮಕ್ಳು ಯಾರು ನನ್ ಗಂಡ ಒಟ್ಟ ನನ್ಗೇನು ಪ್ರಜ್ಞೆನೇ ಇದ್ದಿದ್ದಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಾನ್ ಉಳಿತೀನಿ ಅನ್ನೋ ನನ್ಗ್ ಭರವಸೆನೂ ಇದ್ದಿದ್ದಿಲ್ಲ. ನಮ್ಮ ಮನ್ಯಾವ್ರ ಹೊಲಕ್ ಹೋದ್ರೆ ಹೊಲ್ದಾಗ ಇದ್ದವಂಗ ಏನಾರ ಆಗ್ತೈತಿ ನೋಡು ಒಟ್ಟು ಬಂದ್ ಹೇಳೋದ್ ಮೇಡಮ್ ಅದು ಮತ್ ನನ್ ಮಕ್ಳಿಗೆ ಏನಾರ ಆಗ್ತೈತಿ ಒಟ್ಟು ಇಂತಲ್ಲಿ ನನ್ ಮನಸ್ಸನ್ನ ಮಾತಾಡಕ್ ಚಲೋ ಮಾಡ್ತೀನಿ ಮೇಡಮ್. ಬಂದ್ ರಿಪೀಟ್ ನನ್ ಮನಸ್ಸುನು ಹಾಳ ನನ್ ಜೀವನನ ಹಾಳ ಏನಾರ ಒಟ್ಟು ನನ್ ಮನಸ್ನ್ಯಾಗ ಏನ್ ಮಾತಾಡ್ತಿರ್ಬೇಕು ಹಂಗ ಬಂದ್ 5 ನಿಮಿಷನು ನನಗ್ ಒಟ್ಟು ತೌಡಿದ್ದಿಲ್ಲ ಅಷ್ಟ್ ಮಾತ್ ಹೇಳೋದು ಅದು ಬಂದ್ ಏನಾರ ಆಗಿರ್ಬೇಕು. ಹಿಂಗೆಲ್ಲಾ ಯಾರ್ ಮುಂದಾರ ಹೇಳ್ಕೊಬೇಕಂದ್ರು ಹೇಳಕ್ಕೂ ಆಗೋದಿಲ್ಲ ಅದನ್ನ ಏನ್ ಮಾಡಕನ ಅವ್ರು ಹೇಳಿದ್ರು ಮೇಡಮ್ ಹಿಂಗ ಆಗೇತಿ ನಿನಗ ಅದು ಮೈ ಮುಂದೈತಿ ನನಗ್ ಬಾಳ ತ್ರಾಸ ಐತಿ ಈಗ ಮತ್ತೆ ನೀನು ಒಟ್ಟ 1 ವರ್ಷ ತಲಿ ಮ್ಯಾಲ ನೀರ್ ಹಾಕೋಬೇಡ ನೀನು ತಲಿಗ್ ಒಂದ್ ಸ್ವಲ್ಪ ಪೆಟ್ಟ ಆಗೈತಿ ಅಂತ ಹೇಳಿದ್ರು ಮೇಡಮ್.
ಆದ್ರ ಆಯ್ತು ಬಿಟ್ರ ಆಯ್ತು ಅಂತೇಳಿ ಅಂದು 5 ಅಮಾಸಿ ನಮ್ಮ ಮನಿ ದೇವ್ರಿಗೆ ಹೋಗತ್ತೇ ಇದ್ರಿ ಮೇಡಮ್. ಅಲ್ಲಿ ರಾಯಚೂರ್ ಬಲ್ಲಿ ಶಕ್ತಿ ನಗರ ಅಂತ ಐತಿ ಅಲ್ಲಿ ಹೋಗತ್ತೇ ಇದ್ರಿ ಮೇಡಮ್. ಆಯ್ತಂತೆ 5 ಅಮಾಸಿ ಅಲ್ಲಿ ಹೋಗ್ತೀನಂತೆ ಮುಂದ್ ಬಂದ್ರಿ. ಅವ್ರು ದಿನಾ ಮುಂಜಾನೆ ಸಂಜಿಕ 2 ಹೊತ್ತು 1 ತಾಸು ಓಂ ನಮಃ ಶಿವಾಯ ಅಂತ ಹೇಳಿ. ಆದ್ರ ಆಯ್ತು ಅದೇನ್ ದೊಡ್ಡ ತಟ್ಟಿನಂತೆ ಅವ್ರ ಬಂದ್ ಸಂಜಿನ ದಿನ 2 ತಿಂಗಳು ಮುಂಜಾನೆ 1 ತಾಸು ಸಂಜಿಕ್ 1 ತಾಸು ಹೊಲ್ದಾಗ ಎಲ್ಲಿ ಕೂತ್ರು ಹೊಲಕ್ ಹೋದ್ರ ನನ್ಗೆ ಆರಾಮ್ ಇರ್ತಿತ್ತಲ್ಲ ನಾ ಹೊಲಕ್ಕ ಹೋಗ್ತಿದ್ದೆ ಮೇಡಮ್. ಹೋಗಿ ಅಲ್ಲೇ ಕೂತ್ 1 ತಾಸ್ ಪೂರಾ ಯಾಕೆ ಹೆಚ್ಚು ನನ್ ಮನ್ಸಿಗೆ ಸಾಕಾಗೋ ಮಟ ಬರೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅನ್ನಕ್ ಮೇಡಮ್ ನಾ ಅಂದ್ರು ನನಗೇನು ಅನಸ್ಲೇ ಇಲ್ಲ ಮೇಡಮ್. ತೀರಾ ಮನುಷ್ಯ ಒಂಥರ ಯಾರ ನಾ ಏನೋ ಅದು ಏನಾರ ಬಂದ್ ನನ್ ಮುಂದ್ ನಿಂತ್ರ ಯಾರ್ ಮುಂದ್ ಹೇಳ್ಬೇಕ್ ನಾ ಬರೇ ಓಂ ನಮಃ ಶಿವಾಯ ಅನ್ನಂದ್ರು ನಾ ಅಂದೆ ಏನೇನೋ ಕಾಣೋದು ಏನೇನೋ ಬರೋದು ಯಾರ್ ಮುಂದ್ ಹೇಳ್ಬೇಕು ಇಂಥದೆಲ್ಲಾ ಫೋನ್ ಮಾಡಿರ ಅವ್ರನ್ನ ಬಾಳ್ ಕೇಳಿದ್ರ ಚಂತನ ಎದಕ್ ಫೋನ್ ಹಚ್ತೀವ ನೀ ಅಂತ ಅವ್ರ್ ಬೈತಾರ. ಮತ್ ಏನ್ ಅವ್ರಿಗೆ 5,000 ರೂಪಾಯಿ ಕೊಟ್ಟಿನಿ ಅವ್ರಿಗೆ 5,000 ರೂಪಾಯಿ ಕೊಟ್ಟಿವಿ. ಒಂದಿನ ಬುಡ್ಬುಡಿಕೆ ಅವ್ನ ಒಟ್ಟ ನಮ್ಮ ಮನಿಗೆ ಬಂದಿದ್ದಿಲ್ ಮೇಡಮ್. ಒಮ್ಮೆ ದಿಢೀರತ್ತ ಬಂದು ಇಲ್ಲ ನಿನ್ ಮಗನ್ ಮ್ಯಾಗ ಒಂದ್ ಸ್ವಲ್ಪ ಕಂಟಗೈತಮ್ಮ ಮತ್ತ ಒಂಟಿದು ಒದರೈತಿ ಹಂಗ ಒದರ್ಬಾರ್ದು ಅತ್ತಂದ ಇಲ್ಲ ನಮ್ಗೇನು ಆಗೋದಲ್ಲಪ್ಪ ನೀ ನಮ್ಮ ಮನ್ಯಾಗ ಬರ್ಬೇಡ ಅಂತ ಹೇಳಿದ್ವಿ. ಇಲ್ಲ ಎಡ ಊದಿನ ಕಡ್ಡಿ ಹಚ್ತೀನಿ ಏನು ಮಾಡ್ಬೇಡ ಎಲ್ಲರೋಗ್ಯ ಮನ್ಯಾಗ ಅಷ್ಟ್ ಹೇಳಿ 2 ಊದಿನ ಕಡ್ಡಿ ಹಚ್ಚಂತಾನ ಬ್ಯಾಡ ಬರ್ಬೇಡ ಬಂದ್ 2 ಊದಿನ ಕಡ್ಡಿ ಹಚ್ಚಿದವನ ನಮಗ್ ಏನ್ ಮಾಡಿದ್ನ ಗೊತ್ತಿಲ್ಲ. ನನಗ್ 8,000 ನನ್ ಮಗುಗ್ 6,000 13,000 ರೂಪಾಯಿ ನನ್ ಕರ್ಮ ಬರ್ಬೇಡ ಅಂದ್ರ ಒಟ್ಟ ನಮ್ ಬಾಯಿನ ಹೋಯ್ತು ಮೇಡಮ್. ಅವ್ 13,000 ಕೊಟ್ಟೇವಿ ಆಯ್ತು ಅದೊಂದು ಅಲ್ಲೇ ಹೋಗಿಂತ್ರ ಮತ್ತಂಗೆ ಅದು ಓಂ ನಮಃ ಶಿವಾಯ ಒಂದಿನ ಸುಮ್ಮ ಇಲ್ಲ ಪರಸಲ್ಲ ಕೂತಿದ್ದೆ ಕೂತು ಅದು ಪತ್ರಿಜಿ ಸುಮ್ ಧ್ಯಾನ ಅಂತ ಅದು ಬಂದಿತ್ ಮೇಡಮ್ ಫೋನಿಗೆ. ಬರೀ ಧ್ಯಾನ ಅಂತಾರ ನಾನು ಒಂಥರ ಧ್ಯಾನನ ಮಾಡಾತಿದ್ನಲ್ಲ ಅವಾಗ ಓಂ ನಮಃ ಶಿವಾಯ ಅಂತಿದ್ದೆ. ಇದು ಏನ ಇರ್ಬೇಕ್ ನೋಡೋಣತ್ತೆ ಅದನ್ನ ಯೂಟ್ಯೂಬ್ದಾಗ ಹೊಡದು ಅಲ್ಲಿ ಕೂತೆ ಮೇಡಮ್. ಕೂತು ಅದು 1 ತಾಸ್ ಪೂರ ಕೂತೆ ಮೇಡಮ್ ನಾ ಪತ್ರಿಜಿ ಮುತ್ತೆ ಹಾಕೊಂಡು 1 ತಾಸ್ ಕೂತಾಗ ನನ್ ತಲಿ ಹಳವಾರಾಗಿ ಎಲ್ಲಾ ಕಾಲ ಹಳವಾರ ಇದು 2 ಕಾಲ ಇವ್ ಕೈ ಎಲ್ಲಾ ಹಳವಾರ ಒಂದ ತಾಸ್ ಇಷ್ಟನವ ಹಾಕೊಂಡ್ ಹೆಂಗ ಚಲೋ ಆಯ್ತಲ್ಲ ನನಗ ಎಲ್ಲಿ ಹೋದ್ರು ಕಮ್ಮಿ ಆಗಿದ್ದಿಲ್ಲಲ್ಲ. ಅವ್ರು ಅವ್ರು ಯಾರ್ ಬಿಟ್ರ ಅವ್ರ ಮನಿಗೆಲ್ಲಾ ಹೋದ್ರ ಮೇಡಮ್. ಅವ್ರ ಪತ್ರಿಜಿ ಮುತ್ತೆ ಅವ್ನ ಮನಿಗ್ ಹೋಗಿ ಅಲ್ಲಿ ಏನ್ ಮಾಡಿ ಬಂದ್ರ ನನಗ್ ಗೊತ್ತಿಲ್ಲ. ಆದ್ರ ಬಟ್ ಅಲ್ಲಿ ಹೋಗಿದ್ ಅಷ್ಟ ನನಗ್ ಕಾಣ್ತು. ಆಮೇಲೆ ಏನ ಇದ್ದಂಗ ಐತಿ ನಾ ಇದನ್ ಬಿಡಬಾರ್ದತಿ ಅವತ್ ಇಡೀ ದಿನ ಮ್ಯಾಳ್ಗಿ ಮ್ಯಾಗ ಹತ್ಕೊಂಡು ಇಲ್ಲಿ ಹತ್ಕೊಂಡು 8 ದಿನ ಕಿವ್ಯಾಗ ಅದನ್ನ ಕಿವ್ಯಾಗ ಇಟ್ಕೊಂಡ್ ಕೇರ್ಕೊಂಡ್ 2 ಕಡೆ ಹಾಕೊಂಡ್ ಕತ್ಕೊಂಡ್ ಹಂಗ ಮಾಡಾಕತ್ತೆ ಮೇಡಮ್. ನಾ ಹಂಗ್ ಮಾಡಾಕ್ತಾರ ಹಂಗ ಮಾಡ್ಕೋತನ 1 2 ದಿನ ಹೋಯ್ತು. ಅಲ್ಲಿ ಪಾಠಕ್ ಹೋಗಿದ್ದೆ ಶಾಂತ್ಲಾ ಮೇಡಮ್ ಅಂದ್ ಅದು ಯೂಟ್ಯೂಬ್ದಾಗ ಬರ್ತು ಬರಾನ ಅದು ಹೊಡದೆ ಮೇಡಮ್ ನಾನು ನಂಬರ್ ಬರ್ತದ ನಂಬರ್ ಐತಿ ನೋಡ್ರಿ ಹೊಡಿನ ಇದಕ್ಕ ಏನಾರ ಅವ್ರು ಹೇಳ್ತಾರನತ್ತೆ ಅದನ್ನ ಬರಿಬೇಕಂತೀನಿ ನನಗ್ ಬರ್ಯಾಕ್ ಬರ್ದ ಏನ್ ಮಾಡ್ಬೇಕು ನಂಬರ್ ಇದಕ್ಕ ಹಚ್ಚೆ ಅದನ್ನ ಹಿಂಗ ಇಲ್ಲಾರ್ ಕೆದರಿ ಕೆದರಿ ಅದನ್ನ ಕಟ್ಟಿಗೆ ತಗೊಂಡ್ ಬರ್ದೆ ಮೇಡಮ್ ನಂಬರ್. ಅದು ನನಗ ಹತ್ತಕ್ ಬರ್ಲಿಲ್ಲ. ಇದೇನ್ ಸರಿ ಆಗಲ್ ಬಿಡತ್ತೆ ಕೈ ಮ್ಯಾಲ ಬರ್ಕೊಂಡೆ ಅಂತ 10 ಹೆಸರು ಎನಸ್ಕೋತ ಕೈ ಮೇಲೆ ಬರ್ಕೊಂಡ್ ಮೇಡಮ್ ಹಚ್ಚಿದೆ ಹತ್ತು ಮೇಡಮ್ ಫೋನ್ ಹತ್ತವ್ರಿ ಫೋನ್ ಹಚ್ಚ ಬಿಡವ ಖುಷಿ ಆಯ್ತು ಮೇಡಮ್. ಅವ್ರ ಜೋಡಿ ಮಾತಾಡಿ ಮೇಡಮ್ ನನಗಂತೂ ಎಷ್ಟು ಕುತ್ತಿಗೆ ಮಟ ತ್ರಾಸ ಐತಿ ನಾ ಏನ್ ಮಾಡ್ಬೇಕು ಗೊತ್ತಾಗಲ್ಲಾಗೈತಿ. ಮತ್ತೆ ನಾ ದಿನ ಈಗ ಒಂದ್ ಸ್ವಲ್ಪ ಧ್ಯಾನ ಮಾಡಾಕತ್ತೀನಿ ಅದ್ ಪತ್ರಿಕೆ ಮುಖ್ಯಾನಂತರ ಯೂಟ್ಯೂಬ್ದಾಗ ಮಾಡಾತೀನಿ 2 ದಿನ ಆಯ್ತು. ಏನ್ ಮಾಡ್ಬೇಕಂದ್ರೆ ಏನು ಇಲ್ಲ ನೀವ್ ಜಾಯಿನ್ ಆಗ್ಬೇಕು ಮುಂಜಾನೆ ಸಂಜೆ 2 ಹೊತ್ತು ಹೇಳಿದ್ರು ಮೇಡಮ್. ಆದ್ರೂ ಆಯ್ತಂತೆ ಮನಿಗ್ ಬಂದೆ ಮೇಡಮ್. ಬಂದ್ ನಮ್ ಹುಡುಗರ್ಗಿ ಇದೇನ ಧ್ಯಾನ ಐತಪ್ಪ ಇದನ್ನ ಜಾಯಿನ್ ಮಾಡ್ಕೊಡ್ರಿ ನಾನು ಧ್ಯಾನ ಮಾಡ್ತೀನಿ ಅಂದೆ ಮೇಡಮ್. ಇಷ್ಟ್ ದಿನ 1 ಲಕ್ಷ ರೂಪಾಯಿ ದೇವ್ರಿಗೆ ಕೇಳಾಕ್ ಹಾಕಿ ಇನ್ ಮತ್ತೆ ಧ್ಯಾನ ಖರ್ಚ್ ಮಾಡ್ತೀನ ಅಂದ್ರ ಅದೇನ್ ರೊಕ್ಕ ಇದ್ದಂಗಿಲ್ಲ ಏನು ಇದ್ದಂಗಿಲ್ಲ ಇವನ್ ಹಚ್ಕೊಡ ತಂದೆ ಇಲ್ಲ ನಾವ್ ಹಚ್ಕೊಡುದಿಲ್ಲ ಅಂದ್ರ ಬಿಟ್ರ ಬಿಡ್ರಪ್ಪ ನಿಮ್ಗೇನು ಹೇಳೋದಿಲ್ಲ. ನನ್ಗೆ ಹೇಳಕ್ಕೂ ಬಾಯಿ ಇದ್ದಿದ್ದಿಲ್ಲ ಮೇಡಮ್. ಅವ್ರು ಆಚೆ ಕಡೆ ನಮ್ ಕಾಕನ್ ಮಗಗ್ ಹೋಗಿ ಶಾಂತ ಇದನ್ ಫೋನಿಗೆ ಜಾಯಿನ್ ಮಾಡ್ಕೊಡ್ಬೇಕು ನೋಡತ್ತೀನಿ ನಾನ್ ಧ್ಯಾನ ಮಾಡ್ತೀನಿ ಅಂತ ಆಯ್ತು ಕಾಕ ನಾ ಮಾಡ್ಕೊಡ್ತೀನಿ ಅಂತ ಅವ ಅವತ್ತೇ ಸಂಜಿನಾಗ ಜಾಯಿನ್ ಮಾಡ್ಕೊಡ್ತಾನ ಮೇಡಮ್. ಅದನ್ನ ಮಾಡ್ಕೊಟ್ಟಿಂದ್ರ ಇದಕ್ ಫೋನಿಗೆ ಜಾಯಿನ್ ಆದೆ ನಾನು. ದಿನ ನಶಿಕ್ನಾಗ ಅವ್ರು ಹೇಳೋ ಹೊತ್ತಿಗೆ ನನಗೆ ಎತ್ತರ ಹಾಕಿತ್ ಮೇಡಮ್. ಎದ್ದ ಅಲ್ಲಿ ಮ್ಯಾಳ್ಗಿ ಮ್ಯಾಲ ಇಲ್ಲಿ ಕೂತ್ ಮಾಡ್ಬಾರ್ದು ಮ್ಯಾಳ್ಗಿ ಮ್ಯಾಲ ಕೂತ್ ಮಾಡಿದ್ರ ಎನರ್ಜಿ ಬರ್ತೈತೆನ ಅಲ್ಲಿ ಹೋಗಿ ಮ್ಯಾಲ ಕೂತ್ ಅಲ್ಲೇ ಕುಂದ್ರಾಕ್ ಮೇಡಮ್. ಅಲ್ಲೇ ಕಿವ್ಯಾಗ ಹಾಕೊಳ್ಳೋದು ಬ್ಯಾಸಿಗೆ ಕಿವ್ಯಾಗ ಒಂದೊಂದ್ ಏರ್ಕೊಂಡ್ ಹಾಕೊಂಡ್ ಒಟ್ಟ ಸುಮ್ ಇಡೀ ದಿನ ರಾತ್ರಿ ಯಾವಾಗನು ಅಂತಿದ್ದಿಲ್ಲ ಒಟ್ಟ ಕಮ್ಮ ನನಗ್ ಕರದ್ರ ಸಾಕಾಗಿತ್ತಲ್ಲ ಅಲ್ಲೇ ಹಾಕೊಂಡ್ ಎಷ್ಟೋ ಮಟ ಕುಂದ್ರಾಕಿ ಮಾತು ಒಟ್ಟ ಎಲ್ಲಾರು ಪ್ರೇಯರ್ ಧ್ಯಾನ ಮಾಡ್ತೀನಿ ನಾನು ತೀರಾ ದೇವ್ರ ಬಿಟ್ಟು ಇದನ್ನ ಮಾಡಾಕತ್ತಲ್ಲ ಏನ್ ಒಟ್ ನನ್ ಮನ್ಸಿಗೆ ಇದನ್ನ ಮಾಡಾಕತ್ತೀನಿ ಶಾಂತ ಅನ್ಸಕತ್ತೈತಿ ನಾ ಇದನ್ನ ಮಾಡಾಕಿ ಅಷ್ಟೇ ಒಟ್ಟ ಹಂಗ ಮಾಡಾಕತ್ತೆ ಮೇಡಮ್. ಶಾಂತಲಾ ಮೇಡಮ್ ಅಳ್ಕೋತಾ ಫೋನ್ ಮಾಡಾಕಿ ಮೇಡಮ್ ನನಗ್ ಮಾತ್ರ ಧ್ಯಾನ ಕೂತ್ರು ಹಿಂಗ್ ತ್ರಾಸ ಆಕೈತಿ ಏನ್ ಮಾಡಿದ್ರು ಹಿಂಗ್ ತ್ರಾಸ ಆಕೈತಿ ಏನ್ ಮಾಡ್ಬೇಕು ಮೇಡಮ್. ಏನು ಮಾಡ್ಬೇಡ ನೀ ಸುಮ್ ಧ್ಯಾನ ಮಾಡು ನಿನ್ಗ ಆರಾಮ್ ಆಕೈತಿ ಏನು ಮಾಡ್ಬೇಡ ಎಲ್ಲೂ ಕೇಳ್ಬೇಡ ಏನು ಮಾಡ್ಬೇಡ ಸುಮ್ ಧ್ಯಾನ ಮಾಡು
ಆಯ್ತು ಬಿಡತ್ತೆ ಹಂಗ ಮಾಡ್ತಿದ್ದೆ ಮೇಡಮ್ ಒಂದ್ ತಿಂಗಳ ತನ ಮಾಡಿದೆ. ಆಮೇಲೆ ಎಲ್ಲಾ ಹಿಂಗ್ ದಪ್ಪಗ ಗುಳ್ 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 ಆಗಿ ಮೈಯೆಲ್ಲಾ ಅದು ಮೇಡಮ್ ಅದು ಏನಾಗ್ತವ ಗೊತ್ತಿಲ್ಲ. ಹಿಂಗ್ ಆಗಿ ಬಚಾಕತ್ತು ಮೇಡಮ್ ಇದೇನ್ ಬಚಾಕತ್ತು ಮೈಯಾಗ ಮತ್ತೇನ್ ತೋರ್ಸೋನಕ್ ಹೋದ್ರ ಅವ್ರು ಒಂದ್ ಏನಾರ ನೂರೊಂದ್ ತೋರ್ಸುವಂತ್ರ ದವಾಖಾನಿ ಸಿಕ್ಕಾಪಟ್ಟಿ ದವಾಖಾನಿನೂ ತೋರ್ಸಿದೆ ಮೇಡಮ್ ಯಾವ್ದು ಏನು ಇಲ್ಲ ನಿನಗ ಸುಮ್ ಹಂಗ ಆಸಕ್ತಿ ಬಾಳ ಅದಿ ಅದಕ್ ಹಂಗ ಆಕೈತಿ ರಕ್ತಿ ಒಳ ಪಾಯಿಂಟ್ ಐತಿ ನಿನಗ ಅಂತ ಅವ್ರು ಹೇಳಿದ್ರು ಮೇಡಮ್. ಯಾಕಿದ್ರು ಬಿಡು ಏನು ರಕ್ತ ಏನಾಗಿದೆ ಆಗಲಕತ್ತಿ ಅದನ್ ತಲೆ ಕೆಡಿಸ್ಕೊಳ್ಳಿಲ್ಲ ಮೇಡಮ್. ಮತ್ತ ಆಮೇಲೆ ಕಾವಾಗಿ ಮುಲುವಾದಿ ತ್ರಾಸ ಅದು ಆತು ಕುಂದ್ರಾಕು ಬರಲ್ದು ಮಕ್ಕೋನ ಮತ್ತ ಕುಂದ್ರಾಕೆ ನನಗ್ ಬರ್ಲಿಲ್ಲ ಮೇಡಮ್ ಅಷ್ಟು ತ್ರಾಸ ಆಗುದು. ಏನ್ ಮಾಡ್ಬೇಕು ಅಂತೇಳಿ ಅದ ದವಾಖಾನಿಗೆ ಅಂತ ನಾ ಹೋಗುದಿಲ್ಲ ಏನಾಗಿದ್ದು ಅತ್ತೆ ಒಟ್ಟ ಕುಂದ್ರಾಕ ಹಾಕಿದ್ದಿಲ್ಲ ಸುಮ್ ಮುಕ್ಕೊಂಡ್ ಮಾಡ್ತಿದ್ದೆ ಒಂದ್ ತಿಂಗಳಂತ್ರ ಪೂರಾ ಮುಕ್ಕೊಂಡ್ ಮಾಡಿದೆ ಮೇಡಮ್. ಸುಮ್ ಮುಕ್ಕೊಂದಲ್ಲೇ ಕಿವಿ ಇಟ್ಕೊಂಡ್ ಮಾಡಾಕಿ ಅದು ಮುಲುವಾದಿನೂ ತ್ರಾಸ ಕಮ್ಮಿ ಆಯ್ತು ಅದ್ ಮೇಯಾಗ ಸೋರುದುನು ಕಮ್ಮಿ ಆಯ್ತು ಮೇಡಮ್ ಅದನ್ನ ಮಾಡಕತ್ತೀನಿ. ಅದು ಖುಷಿ ಆಯ್ತು ನನಗ. ಇದೇನ್ ದವಾಖಾನಿಗೆ ಅಂತೂ ಎಲ್ಲಿ ತೋರ್ಸೋಳಿಲ್ಲ ಅವ್ರು ಕೊಟ್ಟ ಆಕಿ ಮೇಡಮ್ ಏನನ್ನೋರು ಅವ್ ಕೊಟ್ಟ ಔಷಧ ಗುಳಿಗಿ ಒಂದು ಬಿಡ್ಬೇಡ ಎಲ್ಲಾ ತಗೋನಿ ಅಂತಿದ್ರ ನಾನು ಅವ್ನ್ ತಗೊಳ್ದೇ ಇಲ್ಲ ಮೇಡಮ್ ಏನಾಗಿದ್ದ ಅಲ್ಲಿ ಧ್ಯಾನದಿಂದನ ನನಗ್ ಕಮ್ಮಿ ಆಗ್ಲಿ ಅಂತ ಮುಟ್ಲೇ ಇಲ್ಲ ನಾವು ಔಷಧ ಗುಳಿಗಿ ಮುಟ್ಲಿಲ್ಲ. ಟಾನಿಕ್ ಬಾಟ್ಲಿ ಇದ್ದು ಅವನು ಮುಟ್ಲಿಲ್ಲ ನಾನು. ಹಂಗ ಸುಮ್ ನನಗ್ ಹೆಚ್ಚ್ ಮಾಡ್ಬೇಕು ಕಮ್ಮಿ ಆಕೈತಿ ಅಂತ ಅದು ಒಂದೇ ತಲೆಯಾಗಿತ್ತು ನನಗ. ಹೆಚ್ಚ್ ಮಾಡ್ಕೋತ ಒಂದ್ ಸ್ವಲ್ಪ ಕಮ್ಮಿ ಅನ್ಸಕತ್ತು ಮೇಡಮ್ ಅದು ಮುಲುವಾದಿ ಕಮ್ಮಿ ಆಯ್ತು ಎಲ್ಲಾ ತ್ರಾಸ ಕಮ್ಮಿ ಆಯ್ತಲ್ಲ. ಮತ್ ಏನಾರ ತ್ರಾಸ ಆದ್ರೆ ಹೇಳ್ಬಾರ್ದು ಅಂತಿದ್ರಲ್ಲ ಹೇಳ್ಬಾರ್ದು ಅಂದಾರ ಬಿಡು ಹೇಳಿದ್ರ ಮತ್ ಹೆಚ್ಚಾಕತೇನೆ ಎಲ್ಲಿಕ್ಕಿಲ್ಲ ಅಂತ ಹೇಳುದ ಗಾಡಿ ಏನಾಗಿದ್ದ ಅಲ್ಲ ಸುಮ್ ಹಂಗ ಸುಮ್ ಎಷ್ಟ್ ತ್ರಾಸ ಇದ್ರು ಸುಮ್ ನುಂಗುದು ಧ್ಯಾನ ಮಾಡುದು ಇಷ್ಟ ಮಾಡ್ತಿದ್ದೆ ಮೇಡಮ್. ಒಂದಿನ ಸುಧಾಕರ್ ಸರ್ ಯಾರಿಗೆ ಒಬ್ಬರಿಗೆ ಹಿಂಗ ಮೇಯಾಗ ಹಿಂಗ್ ಇದ್ದಿದ್ದು ಬಿಡ್ಸ್ಯಾರ ಮತ್ತ ಹಿಂಗ್ ಕಮ್ಮಿ ಆಗೈತಿ ನನಗ ಅವ್ರಿಂತ್ರ ನನಗ ಅವ್ರಿಗೊಬ್ರು ಮೇಡಮ್ ಅವ್ರಿಗೆ ಮಾತಾಡಕ ಬರ್ಲಿ ಉಸಿರುಗಟ್ಟ ಅಳಕತ್ರು. ಇವ್ರಿಗೆ ಏನಾಗಿರ್ಬೇಕವ ಅಂತ ನಾನ್ ಅನ್ಕೊಂಡೆ. ಅವ್ರು ಸುಧಾಕರ್ ಸರ್ ಹೇಳಾಕತ್ತಿದ್ರು ಮೇಡಮ್ ನನಗೆ ಹಿಂಗ್ ತ್ರಾಸ ಐತ್ರಿ ಸರ್ ನೀನೇನು ಮಾತಾಡ್ಬೇಡಿ ಈಗ ಫೋನ್ ಈಗ ಅಷ್ಟ ಸುಮ್ನಿರು ನಾನ್ ನಾಳೆಗ್ ಫೋನ್ ನಂಬರ್ ತಗೋ ನನಗ ಹಚ್ಚತ್ತ ಅವ್ರು ಸರ್ ಅಕ್ಕಿ ಹೇಳಾತಿದ್ರಲ್ಲ ಅದ್ ನನಗ್ ಕೇಳಿಸ್ಕೊಂಡ್ ಆ ಮೇಡಮ್ಗ ಸುಧಾಕರ್ ನಂಬರ್ ಸರ್ ನಂಬರ್ ಹಾಕಿ ಮೇಡಮ್ ನನಗನ ಅವ್ರು ಅವತ್ ಫೋನಿಗೆ ಹಾಕಿದ್ರ ಅದನ್ನ ತಗೊಂಡ್ ನಾನು ಫೋನ್ ಮಾಡಿದೆ ಮೇಡಮ್ ಸರ್ ನನ್ನ ಮಾತ್ರ ಹಿಂಗ್ ತ್ರಾಸ ಐತಿ 18 ವರ್ಷ ಆಯ್ತ್ರಿ ಸರ್ ಹೊಟ್ಟಿ ಬಿಗಿತೈತಿ ಮತ್ತ್ ಬರೇ ಮೈಯಾಗ ಹಿಂಗ್ ಕರೆಂಟ್ ಹೊಡೆದ್ ಹೊರಗತ್ತೆ ಶಾಕ್ ಬರ್ತೈತಿ. ಮತ್ತೆ ಎಲ್ಲಿ ಕೂತ್ರು ನನಗ್ ಸಮಾಧಾನ ಇಲ್ಲ ನಿಂತ್ರು ಸಮಾಧಾನ ಇಲ್ಲ ಮತ್ತ್ ನನ್ಗೆ ಹಿಂಗ ಆಕೈತ್ರಿ ಅಂದೆ. ಯಾರ್ ನಿಮ್ ಮನ್ಯಾಗ ಹಿಂಗ್ ಆಗ್ಯಾರ ನಮ್ದು ಹೌದ್ರಿ ಸರ್ ನಮ್ ನಿಗೇನಿನೇ ಹಿಂಗ್ ಆಗ್ಯಾಳ ಅಂತ ಹೇಳಿದೆ. ಹಂಗಾರ ಆಕಿಗೆ ಏನ್ ಆಗ್ಯಾಳ ಅದು ನಿನಗ್ ಆಗುದೇ ತ್ರಾಸ ಅಂತ ಅವ್ರು ಹೇಳಿದ್ರು ಮೇಡಮ್. ಏನ್ ಮಾಡ್ಬೇಕ್ರಿ ಸರ್ ದೇವ್ರ ಅಂತೂ ಎಲ್ಲಾರು ಆಗ್ಯಾರ ಅಂದೆ. ಎಲ್ಲಿ ಕೇಳ್ಬೇಡ ನಿನಗ್ ರೊಕ್ಕ ಹೆಚ್ಚಾಗ್ಯಾವನ ನಾ 10 ನಿಮಿಷ ಧ್ಯಾನ ಮಾಡಿಸ್ತೀನಿ ಅಂತ. ಅವತ್ 10 ನಿಮಿಷ ಧ್ಯಾನ ಮಾಡಿಸಿದ್ರ ಮೇಡಮ್ ಆಕಿ ಹೊಳ್ಳಿ ನನಗ್ ಭೇಟಿನೇ ಇಲ್ಲ. ಅವತ್ತೊಂದ್ ಏನೋ ಮಾಡ್ಸಿದ್ರ ಅದು ಹೊಟ್ಟಿ ಉಬರ್ಸೋದು ಕಮ್ಮಿ ಆಯ್ತು. ಆಮೇಲೆ ಹಿಂಗ್ ಜುಮ್ ಅಂತಿತ್ತಲ್ಲ ಮೇಡಮ್ ಅದು ಕಮ್ಮಿ ಆಯ್ತು. ಬರೇ ಇಂತಲ್ಲಿ ಎದಿ ಹಾರ್ತಿತ್ತು ಡಗಲ್ ಅದು ಕಮ್ಮಿ ಆಯ್ತು. ಅದು ಮತ್ತ್ ಖುಷಿ ಆಯ್ತು ಮೇಡಮ್ ಅದು ಒಂದ್ ಕಮ್ಮಿ ಆಯ್ತು. ಕಮ್ಮಾಗಿದ್ರ ಅದು ಅವ ನಮ್ದ್ ಏನ ಬಿಟ್ಟು ಹೋಗಿದ್ನಲ್ಲ ಅದು ಒಂದ್ ಸ್ವಲ್ಪ ಹಂಗ ರಾತ್ರಿ ಮಕ್ಕೊಂಡ್ರ ಬಂದ್ ಕಾಲ್ ಹಚ್ಚಿಲ್ಲ ನಿಂದ್ರು ಮತ್ತ್ ಇದು ಅದು ಕಮ್ಮ ಇದೊಂದ್ ಆತಲ್ಲ ಇದು ಏನ್ ಮಾಡ್ಕೊಳ್ಕೋಬೇಕನ್ನ ಮತ್ತ್ ಚಂಟ್ಲ ಮೇಡಮ್ಗೆ ನನ್ಗೆ ಹಿಂಗ್ ಫೋನ್ ಮಾಡಿದೆ ಅವ್ರಿಗೆ ನೀವು ಒಬ್ಬಾಕೆ ಇದ್ದೆ ಮೇಡಮ್ ನನಗ್ ಅದ್ರದ್ದು ಗಾಳಿದಂತ್ರು ಕಮ್ಮಿ ಆಯ್ತು ಮೇಡಮ್ ಇದು ಒಂದ್ ಬರಾಕತೈತಿ ಏನ್ ಮಾಡ್ಬೇಕಂತ ನನಗ್ ಗೊತ್ತಾಗಲ್ಲ ಮೇಡಮ್ ಯಾರ ಮುಂದನು ನನಗ್ ಹೇಳಕ್ಕೂ ಮನಸ್ಸಿಲ್ಲ ಇದನ್ನ ನೋಡೋಣ ತಡಿ ಯಾರಿಗಾರ ಕೇಳೋಣ ನೀ ಏನ್ ಹೇಳ್ತಿ ನನ್ಗೆ ಅರ್ಥನೇ ಆಗಲ್ಲ ಅಂತ ಅವ್ರು ಸುಧಾಕರ್ ಸರ್ಗೆ ಹಚ್ಚಿದೆ ಮೇಡಮ್ ಸರ್ ನನ್ನ ಸರ್ ಮತ್ತ್ ಶಾಂತಲಾ ಮೇಡಮ್ ಸುಧಾಕರ್ ಸರ್ ಇಬ್ರು ಮಾತಾಡಿ ಸಮಾಧಾನ ಅದರ ಏನಾರ ಆಗಿರ್ಬೇಕು ದಿನ ಒಂದ್ ತ್ರಾಸ ಹೇಳ್ತಾಳ ಹೆಂಗ್ ಮಾಡ್ಬೇಕು ಅಂತ ನನಗಿಲ್ಲ ನೋಡೋಣ ಮತ್ತೆ ಸರ್ ಏನಂದ್ರೆ ಹಿಂಗ್ ಇದು ಹಾಕೋ ಮಕ್ಕೊಂಡಾಗ ಹಾಕೊಂಡ್ ಮಕ್ಕೋ ಸುತ್ತಾಗ ಹಿಂಗ್ ಹಾಕೊಂಡ್ ಕುಂದ್ರು ಸುತ್ತಲ ಮಂಡ್ರ ಹಾಕೊಂಡಿನಿ ನನ್ ಸನೆ ಯಾರು ಬರಲ್ಲ ಅಂತ ಅನ್ಕೋತ ಕುಂದ್ರು ನಿಮ್ ಸನೆ ಯಾರು ಬರಲ್ಲ ಅಂತ ಅವ್ರು ಹೇಳಿದ್ರು ಮೇಡಮ್ ಆದ್ರ ದಿನ ಕುಂದ್ರಾಗ ಎಲ್ಲಾ ಪಿರಮಿಡ್ ಮಾಡ್ಕೊಂಡ್ ನೆನಸ್ಕೊಂಡ್ ಪತ್ರಿಕೆ ಸರ್ ನೆನಸ್ಕೊಂಡ್ ಅದನ್ನ ಹಿಂಗ್ ಅನ್ಕೊಂಡ್ ಕುಂಡಿರ್ತಿದ್ದೆ ಮೇಡಮ್ ಹಂಗ ಅನ್ಕೊಂಡ್ ಕೂತ್ರ ಅದು ಬರ್ತಿದ್ದಿಲ್ಲ ಹಂಗ ಮಾಡ್ಕೋತನ ಮಾತ್ ಧ್ಯಾನ ಮಾಡಕತ್ತಿ ಅದು ಹಂಗ ಸ್ವಲ್ಪ ದಿನ ಒಂದಿಟ್ಟು ಕಮ್ಮಿ ಆಯ್ತು ಮೇಡಮ್ ಅದು ಖುಷಿ ಆಯ್ತು ನಮ್ಗೆ ಪಿರಮಿಡ್ ಹಾಕೊಂಡ್ ಮಾಡಿದ್ರೆ ಇನ್ನ ಎನರ್ಜಿ ಬರ್ತೈತೆ ಅಂತ ಹೇಳಿದ್ರು ಮತ್ತ್ ಅದನ್ನ 200 ರೂಪಾಯಿ ಕೊಟ್ಟು ಆನ್ಲೈನ್ ದಾಗ ತರಿಸ್ಕೊಂಡೆ ಮೇಡಮ್ ತರಿಸ್ಕೊಂಡು ಮತ್ತ್ ಅದನ್ನ ಮಾಡಕತ್ತೆ ಮತ್ತೆ ಸ್ವಲ್ಪ ದಿನ ಇಟ್ಟಿಟ್ಟು ಆರಾಮ ಆಗಕತ್ತ ಮೇಡಮ್ ಇದು ತಲಿ ಎಷ್ಟು ಹೊಟ್ಟ ಭಾರ ಅಂದ್ರೆ 4 ಮಂದಿ ಹತ್ತಿ ಕೂತಾರ ನಂಗ ಅಷ್ಟು ಭಾರ ಇರುದು ಮೇಡಮ್ ಅದು ಕಮ್ಮಿ ಆಯ್ತು ಆಮೇಲೆ ಇದು ಮತ್ತ್ ಎಲ್ಲಾ ತರ ಒಟ್ಟ ದಿನ ಒಂದೊಂದು ಕಮ್ಮಿ ಆದ ಮೇಡಮ್ ಆಮೇಲೆ ಕಮ್ಮ ಹೊಳ್ಳಿ ಬದುಕಿದ್ನಿ ಅನ್ನೋದೊಂದ್ ಖುಷಿ ಆಯ್ತು ಮೇಡಮ್ ಆಮೇಲೆ ಅಲ್ಲಿ ಇದಕ್ಕ ಇಲ್ಲಿ ಹುಬ್ಳ್ಯಾಗ ಅವ್ರು ಚಟವರ್ತಿ ರಾಘವೇಂದ್ರ ಸರ್ ಮೇಡಮ್ ಅವ್ರು ಬರ್ತಾರ ಅಲ್ಲಿ ಹೋಗ್ಬೇಕಂತ ಹೇಳಿದ್ರು ಮೇಡಮ್ ಆದ್ರ ಆಯ್ತು ನಮ್ ಸಂಬಂಧ ಅವ್ರು ಹೇಳ್ಯಾರಂದ್ರ ಅಲ್ಲಿ ಹೋಗ್ಬೇಕಂತ ಹುಬ್ಳಿಗ್ ಹೋದೆ ಮೇಡಮ್ ಅಲ್ಲಿ ಪಿರಮಿಡ್ಗ
ಹೋಗಿ ಅಲ್ಲಿ ಒಂದಿನ ನಮ್ ತಂಗಿ ನಾನು ಧ್ಯಾನ ಮಾಡಿ ಬಂದಿವಿ. ಮಾಡಿ ಬಂದ್ ಮೈಯೆಲ್ಲ ಅದು ಎಲ್ಲಾ ಸೋರುದು ಕಮ್ಮಿ ಆದ್ರೂ ತುರ್ಸುದು ಕಮ್ಮಿ ಆಗಿದ್ದಿಲ್ಲ ಮೇಡಮ್. ಅಲ್ಲಿ ಹೋಗಿ ಧ್ಯಾನ ಮಾಡಿ ಬಂದ್ರ ಅದು ಮೈ ತುರ್ಸುದು ಕಮ್ಮಿ ಆಯ್ತು. ಮತ್ತ ತೀರಷ್ಟು ಎನರ್ಜಿ ಬರಾಕತ್ ಮೇಡಮ್. ನನಗ ಭಾರಿ ಖುಷಿ ಆಯ್ತು. ಖುಷಿಯಾಗಿ ಮತ್ತೆ ಹಂಗ ಒಂದೊಂದ್ ನಮ್ ಮನ್ಯಾಗ ಒಟ್ಟ ಯಾರು ಒಬ್ರು ಸಂಬಂಧ ಇದ್ದಿದ್ದಿಲ್ಲ ಮೇಡಮ್. ಕಿರಿ ಜಗಳ ಬರೇ ಹಿಂದ್ ಒಳಗ್ ಯಾರು ಅತ್ತಿ ಮಾಮನು ಸೇರಾಕ್ ನನಗ್ ಇಷ್ಟ ಇದ್ದಿದ್ದೆ. ಒಟ್ಟ ಯಾರ್ ನೋಡಿದ್ರು ನನಗ್ ಕಿರ್ಚಂಗ್ ಆಗುದು ಮೇಡಮ್. ಹಂಗ ತ್ರಾಸ ಆಗುದು. ಎಲ್ಲಾ ಒಂದೊಂದ್ ಶಾಂತ ಆಯ್ತು ಮೇಡಮ್. ಮನಿ ಎಲ್ಲಾ ಶಾಂತ ಆಯ್ತು. ಅವ್ರ ಏನ್ ಹೇಳಿದ್ರು ಮೇಡಮ್, 6 ವರ್ಷ ಮನಿ ಕೀಲಿ ಹಾಕಿ ಬಾಡಿಗೆ ಮನ್ಯಾಗ ಇರ್ಬೇಕಂತ ಹೇಳಿದ್ರು ಮೇಡಮ್. ಅವ್ರ ದೇವ್ರ ಹೇಳೋರ್ ನಮ್ಗ. ಮತ್ತ ಅಲ್ಲಿ ಒಳಗಿನ ಜಗ್ಲಿ ತೆಗ್ದು ಇಲ್ಲಿ ಹೊರಗ್ ಮಾಡ್ಬೇಕಂತ ಹೇಳಿದ್ರು. ಅದನ್ ಮಾಡಾಕ ಕಂಡಾಪಟ್ಟಿ ರೊಕ್ಕ ಹೋಗ್ಯಾವ. ಮತ್ ಇಲ್ಲಿ ಮಾಡಾಕ ಮತ್ತೊಂದ್ 1,00,000 ರೂಪಾಯಿ ಬೇಕು. ಇದೇನ್ ಗೋಳ ಏನ್ ಆಗಿದೆ ಅಲ್ಲಿ. ಸತ್ರ ಇದ್ರ ಸುಮ್ ಇಲ್ಲೇ ಇರುನತ್ ನಾನೇ ಎಲ್ಲಾರ ಸುಮ್ ಬಾಡಿಗೆ ಮನ್ಯಾಗ ಇರುನತ್ ನಾ ಹೇಳಕಿ. ಬಾಡಿಗೆ ಮನ್ಯಾಗ ಅದ್ರ ನೀ ಹೋಗಿರು, ನಾ ಮಾತ್ರ ಬರ್ಲತ್ ನಮ್ಮ ಮನೆಯವ್ರನ್ನವ್ರು. ಅನ್ಕಿತ ಏನ್ ಹೆಚ್ಚಿಂದಲ್ಲ, ಈಗ ಹೋಗು ನಡಿ ಸುಮ್ ಎಲ್ಲಾರ ಗುಡಿಯಾಗಾರ ಇರ್ತೀನಿ ಕಡಿಕ್ ಅನ್ನ ಸಾರಾರ ಮಾಡ್ಕೊಂಡ್ ನಾಕೊತೈತಿ. ಅಲ್ಲಿ ಹನುಮಪ್ಪನ್ ಗುಡಿಗೆ ಹೋದ್ನಿ ಅಂದ್ರ ನನ್ ತ್ರಾಸಿಗೆ ಹಂಗ ಅನ್ನೈತ್ ಮೇಡಮ್. ಅಲ್ಲಿ ನಮ್ಮ ಅವ್ವಾಗೂ ಹೇಳಿದ್ದೆ ಮೇಡಮ್, ನಾ ತಯಾರಾಗಿದ್ದೆ ಈ ಧ್ಯಾನ್ ಸಿಗ್ಲಿಕ್ಕಂದ್ರ ನಾ ಹತ್ನೂರ್ ಹನುಮಪ್ಪನ್ ಗುಡಿಯಾಗ ಹೋಗಿ ಅಲ್ಲೇ ಇರ್ಬೇಕು 1 ತಿಂಗಳ. ಇದ್ ಆರಾಮ್ ಮಾಡ್ಕೊಂಡ ಬರ್ಬೇಕು. ಇಲ್ಲಿದ್ರಂತ್ರು ಇದೇನ್ ಕಮ್ಮಿ ಆಗಲ್ಲ ಅನ್ನೋದೊಂದ್ ನನಗ್ ತಲ್ಯಾಗಿತ್ತು ಮೇಡಮ್. ಆಮೇಲೆ ಅಲ್ಲಿ ಅದು ಕಮ್ಮಿ ಆಯ್ತಲ್ಲ, ಇದು ಧ್ಯಾನ ಮಾಡಕತ್ತೆ ನನಗ ಆರಾಮ್ ಅನಿಸ್ತು ಮೇಡಮ್. ಆಮೇಲೆ ಮತ್ತ ಮೊನ್ನೆ ಬಳ್ಳಾರಿಗ್ ಹೋಗಿ ಅಲ್ಲಿ ಧ್ಯಾನ ಮಾಡ್ಕೊಂಡ್ ಬರೋಷ್ಟಿಗೆ ನಮ್ ಮನಿಯವ್ರು ಧ್ಯಾನಕ್ ಬಂದ್ರ ಮೇಡಮ್. ಅದೊಂದ್ ಖುಷಿ ಆಯ್ತು. ಅವರು ಧ್ಯಾನ ಮಾಡಕ್ ದಿನಾಲು ಅವ್ರ ದವಾಖಾನಿ ತೋರ್ಸಿ ನಮಗ್ ರಗಡಾಗಿತ್ತು. ತಿಂಗಳಾಗನ ದವಾಖಾನಿಗ್ ಹೋಗ್ತಿದ್ರು ಮೇಡಮ್. ಈಗ ಅವರು ದವಾಖಾನಿಗ್ ಹೋಗೋರು ಆರಾಮ್. ಮತ್ತೆ ಈಗ ಅವ್ರ ಸ್ವಂತ ತ್ರಾಸ ಒಳ್ಳೊಳ್ಳೆ ಆಗ್ತಿತ್ತಲ್ಲ, ಅದನ್ನ ಧ್ಯಾನ ಮಾಡೋ ಕಮ್ಮಿ ಆಕೈತಿ. ಅವರು ಈ ದಿನಾಲು ಧ್ಯಾನ ಮಾಡ್ತಾರ ಮೇಡಮ್. ಅವರು ಆರಾಮ್ ಅದಾರಿ. ಮತ್ತೆ ನಮ್ ನೆಗೆನಿ ಒಬ್ಬಾಕಿ ಮಾಡಾಕತ್ತಾಳ ಮೇಡಮ್. ಕಟ್ಟಾಯ್ತು ನೋಡಿ. ಕಟ್ಟಾಯ್ತು ನೋಡಿ. ಅವರಿಗೆ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಮೇಡಮ್. ಅದೇ ಸ್ವಲ್ಪ ಜಾಗ ಚೇಂಜ್ ಮಾಡಿ. ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಿದೆ. ಜಾಗ ಪ್ಲೇಸ್ ಒಂದ್ ಸ್ವಲ್ಪ ಜಾಗ ಚೇಂಜ್ ಮಾಡ್ತೀವಿ. ಸಂಗಮ ಮೇಡಮ್, ಸ್ವಲ್ಪ ನಿಮ್ ಪ್ಲೇಸ್ ಚೇಂಜ್ ಮಾಡ್ರಿ. ಮೊಬೈಲ್ ಸೈಡ್ ಎಕ್ಸಿಟ್ ಆದ್ರ ಮೇಡಮ್? ನೋಡಿ. ಹೌದು. ಎಕ್ಸಿಟ್ ಆದ್ರು ಅನ್ಸುತ್ತೆ. ಬರ್ತಾರೆ. ಹಾಗೆ ತುಂಬಾ ಚೆನ್ನಾಗಿ ಅವರ ಎಕ್ಸ್ಪೀರಿಯನ್ಸ್, ಅನುಭವ, ಆ ಒಂದು ಧ್ಯಾನಕ್ಕೆ ಬರಕ್ಕೂ ಮುಂಚೆ ಅವ್ರು ಎಷ್ಟೆಲ್ಲ ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿ ಇದಾಗಿ ಸಮಸ್ಯೆದಿಂದ ಬಂದಿದ್ದಾರೆ ಹೊರಗೆ. ಹೌದು, ತುಂಬಾ ಎಷ್ಟೆಲ್ಲ ಮೋಸ ಹೋಗೋ ಇದ್ರಲ್ಲಿ ಇದ್ರು ಅವರು. ಅಷ್ಟೆಲ್ಲಾ ದುಡ್ಡು ಖರ್ಚು ಮಾಡಿ ಯಾರು ಹೇಳಿದ್ದನ್ನೆಲ್ಲ ಮಾಡೋದು. ಹೌದು ಮೇಡಮ್. ಅಷ್ಟೊಂದು ಹಾಸ್ಪಿಟ್ಲ್ಗಳಿಗೆ ಹೋಗೋದು, ಆಯುರ್ವೇದಿಕ್ ತಗೊಳೋದು, ಆ ಪುಡಿಗಳನ್ನ ಕುಡಿಯಂತದು, ಮಂತ್ರ ಏನೆಲ್ಲ ಮಾಡ್ತಾ ಇದ್ರು. ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ ಬಂದ್ರ. ಹಾಗೆ ತುಂಬಾ ಖರ್ಚು ಮಾಡಿದ್ದಾರೆ ಮೇಡಮ್. ತುಂಬಾನೇ ಅನುಭವಿಸಿದ್ದಾರೆ. ಆಗದ್ದೇ ಇಲ್ಲ ಅನ್ನೋ ಒಂದು ಸಿಚುವೇಶನ್ ಅಲ್ಲಿ ಅವ್ರಿಗೆ ಯೂಟ್ಯೂಬ್ ಮುಖಾಂತರ ಅವ್ರು ಸಿಕ್ಕಿರೋ ಅಂತ ಪತ್ರಿಜಿ ಅವರ ಧ್ಯಾನ. ಆ ಧ್ಯಾನ ಅಂತ ಅನ್ನೋದು ಎಷ್ಟು ಪವಾಡನೇ ಸೃಷ್ಟಿ ಮಾಡಿದೆ ಅಂತ ಹೇಳಕ್ಕಾಗಲ್ಲ. ಆ ಒಂದು ಸಮಸ್ಯೆಯಿಂದ ಬರ್ಬೇಕಾದ್ರೆ ಎಷ್ಟೆಲ್ಲ ಸರ್ಕಸ್ ಹೊಡಿಸ್ಬಿಡ್ತು. ತುಂಬಾನೇ ಅನುಭವಿಸಿದ್ರು ಮೇಡಮ್. ಈ ಧ್ಯಾನ ಸಿಕ್ಕಿರೋದ್ರಿಂದ ಅದು ರೋಗನೇ ನಿವಾರಣೆ ಆಗ್ಬಿಡ್ತದೆ. ಹೇಳಲ್ವಾ? ಧ್ಯಾನ ಸರ್ವ ರೋಗ ನಿವಾರಣೆ, ಧ್ಯಾನ ಸಕಲ ಭೋಗಕಾರಿಣಿ, ಧ್ಯಾನ ಸಕಲ ಸಂಪಾದಿನಿ, ಧ್ಯಾನ ಸಂಜೀವಿನಿ ಇದ್ದಾಗೆ ಅಂತ. ಈ ಸಂಜೀವಿನಿ ಮೇಡಮ್ ಅದು ತುಂಬಾ ಅದ್ಭುತ ಮೇಡಮ್, ಅದ್ಭುತ.
ಈ ಒಂದ್ ಧ್ಯಾನ ಪ್ರತಿಯೊಬ್ಬರಿಗೂ ಬೇಕು. ಇಂತ ವ್ಯಕ್ತಿಗಳು ಸಾಮಾನ್ಯ ತುಂಬಾ ಜನ ಇದ್ದಾರೆ. ಆ ಹೊರಗ್ ಬರಕ್ಕೆ ಆಗ್ದಿದಂತದ್ದು. ಆ ಸುಧಾಕರ್ ಸರ್ ಸಿಕ್ಕಿ ಆ ಒಂದು ರಕ್ಷಾ ಒಂದು ಬಂಧನ ಹಾಕೊಂಡು ರೌಂಡ್ಸ್ ಮಾಡಿ ಒಳಗಡೆ ಕೂರ್ಸಿ ಅವ್ರು ಒಂದಿನ ಇವ್ರು ಮೊಬೈಲ್ ನಂಬರ್ ತಗೊಂಡಿದ್ರು ಮೇಡಮ್ ಅವರು. ಅದ್ ತಗೊಂಡ್ ಮಾತಾಡಿ ಅವ್ರ ಜೊತೆನಲ್ಲಿ ಅವರು ಅಲ್ಲಿ ಹೇಳಿ ಅದನ್ನ ಹೊರಗ್ ತೆಗ್ದಿದ್ದಾರೆ ಸರ್, ಸುಧಾಕರ್ ಸರ್ ಅಂತ. ಹಂಗೆ ಕ್ಲಾಸ್ ಎಲ್ಲ ಕೊಡ್ತಾರ ಮೇಡಮ್ ಅವರು, ಜೂಮ್ ಕ್ಲಾಸ್ ಎಲ್ಲ ಬರ್ತಾರ ಸರ್. ಹಾ ಮೇಡಮ್. ಚೆನ್ನಾಗಿ ಅವರು ಐಆರ್ ಮಾಸ್ಟರ್ ಮೇಡಮ್ ಅವರು, ಐಆರ್ ಮಾಸ್ಟರ್ ಟ್ರಾವೆಲ್ ಎಲ್ಲ ಆಗಿರೋದು. ಲೋಕ ಎಲ್ಲ ಹೋಗ್ ಬಂದಿದ್ದಾರೆ ಮೇಡಮ್. ತುಂಬಾ ದೊಡ್ಡ ವ್ಯಕ್ತಿ ಮೇಡಮ್. ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಮೇಡಮ್. ಹಾಗೆ ಇವರು ಮಾತಾಡಿ ಅವ್ರ ಜೊತೆನಲ್ಲಿ ಮಾತಾಡಿ ಆ ನಂಬರ್ ಇಂದ ಮುಖಾಂತರ ಅದೆಲ್ಲ ಹೋಗಿಸ್ಕೊಂಡಿದ್ದಾರೆ. ಇವತ್ತಿಲ್ಲ ಅಂತಂದ್ರೆ ಮೇಡಮ್ ಇವರು ಎಲ್ಲಾ ಕಡೆ ಓಡಾಡ್ತಿದ್ದಾರೆ, ಪಿರಮಿಡ್ಗಳು ಬರ್ತಾ ಇದಾರೆ. ಮೊನ್ನೆ ಕೂಡ ಅಲ್ಲಿಗೆ ಬಂದಿದ್ರು, ಇಲ್ಲಿಗೆ ಕುಡಲ ಸಂಗಮ ಅಲ್ಲಿ ಬಂದಿದ್ರು. ಮತ್ತೆ ತುಂಬಾನೇ ಓಡಾಡ್ತಾ ಇದ್ರು ಮೇಡಮ್ ಇವರು. ತುಂಬಾ ಚೆನ್ನಾಗಿ ಅಂತಂದ್ರೆ ಮೊದ್ಲು ನೋಡಕ್ಕೆ ಆಗ್ತಿರ್ಲಿಲ್ಲ ಮೇಡಮ್ ಅನ್ನ. ಇವತ್ತು ಎಷ್ಟು ಚೆನ್ನಾಗಿದ್ದಾರೆ ಅಂತಂದ್ರ ಅದ್ಭುತವಾಗಿ ಮಾತಾಡೋದೇ ಆಗ್ಲಿ, ಒಂದು ಅನುಕಂಪ ಆಗ್ಲಿ, ಒಂದು ಮನೋಭಾವ, ಒಳ್ಳೆ ಒಂದು ಮನೋಭಾವ ಅಂತರ ಒಂದು ಸ್ಫೂರ್ತಿ ತುಂಬ್ತಾರೆ ಮೇಡಮ್. ಪ್ರತಿಯೊಬ್ಬರಿಗೂ ನಗ್ತಾ ನಗ್ತಾ ಮಾತಾಡ್ತಾರೆ. ಇವತ್ತಿಲ್ಲ ಅಂತಾರ ಮಕ್ಳು ಬಿಟ್ಟು ಯಾವತ್ತೋ ಹೊಟ್ಟೋಗ್ಬಿಡೋರು. ಈ ಧ್ಯಾನ ಎಷ್ಟೊಂದು ಹೆಲ್ಪ್ ಮಾಡ್ತು ನೋಡಿ. ಆನಾಪಾನ ಸತಿ ಧ್ಯಾನ ಇದ್ರಲ್ಲಿ ಎಷ್ಟು ಸತ್ಯ ಅಡಗಿದೆ, ಎಷ್ಟು ಪವಾಡನೆ ಅಡಗಿದೆ ಅಂತಂದ್ರೆ ಹೇಳಕ್ಕಾಗಲ್ಲ. ಈ ರೀತಿ ಪ್ರತಿಯೊಬ್ರುನು ಇಂತ ಒಂದು ಇರುವಂತ ಸನ್ನಿವೇಶಗಳಲ್ಲಿ ಇರ್ಬೋದು, ಪ್ರತಿಯೊಂದು ಆರೋಗ್ಯ ಸಮಸ್ಯೆದಲ್ಲಿ ಇರ್ಬೋದು, ಪ್ರತಿಯೊಬ್ಬರಿಗೂ ಇದ ಅನುಭವ ಬೇಕೇ ಬೇಕು ಅಂತ ಪಿರಮಿಡ್ ಕಾಲ್ ಸರ್ವಿಸ್ ಅಲ್ಲಿ ಕೂಡ ಇವರು ಇದ ಅನುಭವ ಹಂಚ್ಕೊಂಡಿದ್ದಾರೆ ಮೇಡಮ್ ಇವರು. PMC ಬಳ್ಳಾರಿ, PMC ಕೊಪ್ಪಳ ಕೂಡ ಬಂದಿದ್ದಾರೆ ಅವರು. ಇನ್ನರ್ ಸೋಲ್ ಅಲ್ಲೂ ಕೂಡ ಅನುಭವ ಹಂಚ್ಕೊಂಡಿದ್ದಾರೆ. ಇಲ್ಲ ಅಂದ್ರೆ ಹಲವಾರು ತುಂಬಾ ಜನಕ್ಕೆ ಇವರು ಸ್ಫೂರ್ತಿನ ತುಂಬಿರಿ ಇವರ ಅನುಭವದಿಂದ. ಹಾಗೆ ಸ್ಟೇಟಸ್ ಕೂಡ ಇದ್ ಬಂದಿದೆ ಮೇಡಮ್ ಇವರು. ತುಂಬಾ ಚೆನ್ನಾಗಿ ಮೇಡಮ್. ಇವತ್ತು ನೋಡಕ್ಕೆ ಒಂಥರ ಖುಷಿ ಮೇಡಮ್ ಅನ್ನ ಸರ್ಗೂ ಪರಿಚಯ ಮಾಡ್ಕೊಟ್ಟೆ. ಇದ್ರಲ್ಲಿ ಗುಡಲ ಸಂಗಮದಲ್ಲಿ ಬಂದ್ರು ಅನ್ಸುತ್ತೆ ನೋಡಿ. ಹಾಗೆ ಎಲ್ಲಾರ್ಗು ಅವ್ರ ತಂಗಿಗೆ ಎಲ್ರಿಗೂನು ಅವ್ರು ಧ್ಯಾನ ಹೇಳ್ಕೊಡ್ತಾ ಇದಾರೆ. ಎಲ್ಲಾ ಕಡೆನೂ ಬರ್ತಾ ಇದಾರೆ ಮೇಡಮ್. ತುಂಬಾ ನಮ್ ಚೆನ್ನಾಗಿ ತಂಗಿ ಧ್ಯಾನಕ್ ಸೇರಿದಾಳ ಮೇಡಮ್. ಮತ್ತ ನಮ್ ನೆಗ್ಯಾನಿ ಧ್ಯಾನಕ್ ಸೇರ್ಯಾಳ. ಮತ್ತ ನಾನ್ ಇಲ್ಲಿ ಎಲ್ಲಾರ್ಗಿ ಓಣ್ಯಾಗು ನನ್ಗ್ ತಿಳಿದಷ್ಟು ಮಾಡ್ರಿ, ಚಲೋ ಆಕೈತಿ ಹೇಳ್ತೀನಿ. ಮತ್ ಫೋನ್ ಇಲ್ಲಾರ ಒಬ್ಬೊಬ್ರಿಗೆ ಫೋನ್ ಇರೋದಿಲ್ಲಲ್ಲ, ನಶಕ್ನಾಗ ಎದ್ದ್ ಕುಂದ್ರಿ ನಿಮ್ ಮನಸ್ ಶಾಂತ ಆಕೈತಿ. ಎಲ್ಲಾರು ಒಂದ್ 10-12 ಮಂದಿನ ಹಾಕಿರ್ಬೇಕ್ ಮೇಡಮ್. ಅಷ್ಟ್ರು ತಮ್ಮ ಮನ್ಯಾಗ ಎಲ್ಲಾರು ತಮ್ಮ ಮನ್ಯಾಗ ಮಾಡ್ತಾರ. ಮತ್ತ ನಡಗುಂದಿ ನಮ್ ತಂಗಿ ಇನ್ನೊಬ್ಬಾಕಿ ಅದಾಳ ಮೇಡಮ್. ಆಕಿನ್ ಮಗ ಮತ್ತ ಆಕಿನ್ ಗಂಡ ಒಂದ್ ಸ್ವಲ್ಪ ಇದು ಮಾಡ್ತಾನ. ಅದನ್ ಬಿಡು, ಇನ್ನ ಕುಡಿದು ಸ್ವಲ್ಪ ಧ್ಯಾನ ಮಾಡ, ನೀ ಆರಾಮ್ ಇರ್ತಿ ಅಂತ ಅವನು ಮಾಡಾತಾನ ಮೇಡಮ್. ಈಗ ಅವನು ಧ್ಯಾನ ಮಾಡ್ತಾನ, ಆಕಿ ಧ್ಯಾನ ಮಾಡ್ತಾಳ. ಹುಡುಗ 5ನೇತೆ ಸಾಲಿ ಹೋಗಾನ, ಹುಡುಗನು ಮಾಡಾಕತೈತಿ ಈಗ. ಮತ್ ಇಲ್ಲಿ ನಮ್ಮ ಮನಿ ಬಾಜುಕ್ ಒಂದ್ 5ನೇತೆ ಹುಡುಗ ಐತಿ. ಅವನು ನನಗ ಸ್ವಲ್ಪ ಓದುದು ಸರಿಯಾಗ ಇಲ್ಲ, ನೀನು ಮಾಡತ್ತ. ಮೊನ್ನೆ ನನಗ್ ಧ್ಯಾನ ಮಾಡಿಸ್ಕೊಡ್ಲಿಲ್ಲ ಮೇಡಮ್. ನನಗ ಅದನ್ನ ಜಾಯಿನ್ ಮಾಡಿಕೊಟ್ಟ, ನೀ ಧ್ಯಾನಕ್ ಕುಂದ್ರ ದಡಮ್ಮ ಅಂದ. ಮತ್ ಇನ್ನರ್ ಸೋಲಿಗೆ ಅವನು ಜಾಯಿನ್ ಮಾಡ್ಸಿದೆ. ಅವನು ಮತ್ತೆ ದಿನ ಒಬ್ರಿಗೆ ಹೇಳ್ಕೊಡ್ತೀನಿ ಮೇಡಮ್ ಮಾಡಿ. ಮತ್ತ ಅಲ್ಲಿ ಒಬ್ರು ಆಕಿಗೆ 2 ಮೊಳಕಾಲ್ ನೋವ್ ಇದ್ದು ಅಂತ ಆಕಿನೂ ಅಲ್ಲಿ ಸಂಗಮಕ್ ಕರ್ಕೊಂಡ್ ಹೋಗಿದ್ದೆ. ಆಕಿನೂ ಮಾಡಾತಾಳ ಈಗ. ಮತ್ತೆ ಮೇಡಮ್ ದಿನ ಒಬ್ಬರಿಗೆ ಒಟ್ಟು ಹೇಳ್ಕೊಡ್ತೀನಿ, ಹಿಂಗ್ ಮಾಡ್ರಿ ಅಂತ ಹೇಳ್ತೀನಿ. ಆರಾಮ್ ಇರ್ತೀರಿ, ಧ್ಯಾನ ಮಾಡ್ರಿ, ಆರಾಮ್ ಇರ್ರಿ, ದೇವ್ರ ಕೇಳ್ಬೇಡ್ರಿ, ಏನು ಮಾಡ್ಬೇಡ್ರಿ, ಎಲ್ಲಾರು ಆರಾಮ್ ಇರ್ರಿ ಅಂತ ಹೇಳ್ತೀನಿ ಮೇಡಮ್. ನನ್ ಜೀವನ ದೇವ್ರ ಕೇಳಿ ನನ್ ಜೀವನ ಹಾಳ್ ಮಾಡ್ಕೊಂಡಿನಿ. ಯಾರು ಹಂಗ್ ಮಾಡ್ಬೇಡ್ರಿ, ಆರಾಮಿರ್ರಿ, ಎಲ್ಲರೂ ಧ್ಯಾನ ಮಾಡ್ರಿ, ಆರಾಮಿರ್ರಿ. ಅದೇ ಎಲ್ಲಾ ದೇವ್ರು ಮಾಡಿದೀರಾ, ಎಲ್ಲಾನು ಮಾಡಿದೀರಾ, ಖರ್ಚು ಕೂಡ ಅಷ್ಟೇ ಮಾಡಿದೀರಾ. ಇವತ್ತೊಂದ್ ದಿನ ಜಸ್ಟ್ ಒಂದು ಕಣ್ಣು ಮುಚ್ಚಿ ಕೂರೋದ್ರಿಂದ ನಿಮ್ಮ ಈ ಧ್ಯಾನ ನಿಮ್ಮನ್ನ ಪುನರ್ ಜನ್ಮ ಕೊಡ್ತು. ಪುನರ್ಜನ್ಮ ಮೇಡಮ್. ನನಗೇನು ಉಳಿತೀನಿ ಅನ್ನೋದು ನನಗ್ ಭರವಸೆನೇ ಇದ್ದಿದ್ದಿಲ್ಲ ಮೇಡಮ್. ಮತ್ತೆ ತಲಿನ ಒಂಥರ ಹುಚ್ಚಿನ ಆಗ್ಬಿಟ್ಟಿದೆ ಮೇಡಮ್. ಎಲ್ಲಾರು ಹಂಗ ಅಂತಿದ್ರು. ಅಡ್ಡಾಡಿದ್ರು ಸಹಿತ ಹಿಂಗ ಒಂಥರ ಒಟ್ಟ ಯಾರು ಒದರಿದ್ರು ನನಗ್ ಲಕ್ಷ್ಯ ಇರ್ತಿದ್ದಿಲ್ಲ, ಯಾರ್ ಮಾತಾಡಿದ್ರು ನನಗ್ ಲಕ್ಷ್ಯ ಇರ್ತಿದ್ದಿಲ್ಲ. ಎಲ್ಲಿ ಹೋದ್ರು ಉಂಡ್ರು ನಾನ ಉಂಡಿನ ಅನ್ನಂತದ್ದು ನನಗ್ ಇದ್ದಿದ್ದಿಲ್ಲ ಮೇಡಮ್. ಅಷ್ಟ್ ತ್ರಾಸ ಇತ್ತು. ಮನ್ಯಾಗಂತ್ರು ಯಾರ್ಯಾರು ನಿಂದ್ರಬಾರ್ದ್ ನಾವ್ ಅಷ್ಟು ಚೀರ್ತಿದ್ದೆ ಮೇಡಮ್ ನಾನು. ಅಷ್ಟ್ ತ್ರಾಸ ಮತ್ತ ಎಲ್ಲಾನು ಸಹಿಸ್ಕೊಂಡ್ ಆದ್ರ ನನಗ್ ಹಂಗ ಆಕಿತ್. ನಾನೇನ್ ಬೇಕಂತ ಮಾಡ್ತಿದ್ದಿಲ್ಲ. ನನಗ್ ಅಷ್ಟ್ ತ್ರಾಸನ ಇತ್ತು ಮೇಡಮ್. ಅರ್ಧ ಜೀವನ ನಿಂಬಿ ಕಾಯನ ಕಳ್ದೀನಿ ಮೇಡಮ್.
ಮತ್ತೆ ಮೇಡಮ್ ಇವಾಗ ನಿಮ್ಗೆ ಓದು ಬರಹ ಬರ್ತಾ ಇರ್ಲಿಲ್ಲ. ಅದು ಬರಲ್ಲ. ಜ್ಞಾನದಿಂದ ನಿಮ್ಗೆ ಯಾವ ರೀತಿ ಅಕ್ಷರಗಳನ್ನ ನೋಡ್ತೀರಾ? ಅದು ಕಾಗದ ಬರ್ತಿರ್ಲಿಲ್ಲ, ಮಗ್ಗಿ ಕೂಡ ಬರ್ತಿರ್ಲಿಲ್ಲ. ಹಾ ಇವತ್ತು ಹೇಗೆ ನಿಮ್ಗೆ ಅದು ಬರ್ತಾ ಇದು ಇದೆ ನಿಮ್ಮ ಒಂದಿನ ಅಯ್ಯಪ್ಪ ಸರ್ದು ಒಂದು ಯೂಟ್ಯೂಬ್ ದಾಗ ಬಂದಿತ್ ಮೇಡಮ್, ಅದನ್ನ ಹಾಕೊಂಡ್ ಒಂದಿನ ಮಾಡಾಕತ್ತಿದ್ದೆ. ಅದು ಕ ಕ ಕಿ ಕಿ ಒಂದ್ ಎಷ್ಟೋ ತನ ಕಲ್ಸಿದ್ರು ಮೇಡಮ್, ಅದು ಅದು ಒಂದ್ 2 ಮಗ್ಗಿ 10 ತನ ಕಲ್ಸಿದ್ರು ಮೇಡಮ್, ಅದು ಬರಾಕತ್ತೆ. ಮತ್ತೆ ನೋಡಿದ್ರ? ಆಮೇಲೆ ಒಟ್ಟ ಏನಾರ ಓದ್ತೀನಿ, ಏನ್ ತಿಳ್ದಷ್ಟು ಓದ್ತೀನಿ. ಮೊನ್ನೆ ಬ್ಯಾಂಕಿಗ್ ನಂದು ಇದು ಅಕೌಂಟ್ ಇದು ಇದ್ದಿದ್ದಿಲ್ಲ ಮೇಡಮ್, ನಂದದು ATM ಕಾರ್ಡ್ ಇದ್ದಿದ್ದಿಲ್ಲ. ಅದು ದಿನ ನಿನ್ನೆಲ್ಲಿ ಕರ್ಕೊಂಡ್ ಹೋಗ್ಲಿ, ತಿಂಗಳ ಇದ್ರು ರೊಕ್ಕ ಗೃಹಲಕ್ಷ್ಮಿ ರೊಕ್ಕಕ್ ನಿನ್ನೆಲ್ಲಿ ಕರ್ಕೊಂಡ್ ಹೋಗ್ಲಿ, ನೀ ಸಹಿ ಮಾಡಾಕ. ನನ್ ಹೆಸರು ನನಗ್ ಬರ್ಯಾಕ್ ಬರ್ತಿದ್ದಿಲ್ಲ ಮೇಡಮ್, ನಂದ್ ಹೆಸರ, ನಮ್ಮ ಮನಿಯವ್ರ ಹೆಸರ, ಶಾಂತಲಾ ಮೇಡಮ್ ಹೆಸರ, 5 ಮಂದಿದ್ ಹೆಸರು ಬಾಯ್ಪಟ್ ಮಾಡತ್ ನನಗ್ ಧ್ಯಾನದಾಗ ಬಂದಿತ್ ಮೇಡಮ್, ಅದನ್ ಮಾಡಿದ್ ನೋಡಿದ್ರ? ಜ್ಞಾನ 5 ಮಂದಿದು ಬದಲಾವಣೆ ತಂದ್ಬಿಡ್ತು ನಿಮ್ಮನ್ನ. ಓದಕ್ ಬರ್ದಿಲ್ಲ ನೀವು ಅಕ್ಷರ ಕೂಡ ಓದ್ತಿದ್ದೀರಾ ಧ್ಯಾನದಲ್ಲಿ. ಮತ್ತ ಅಲ್ಲಿ ಬ್ಯಾಂಕಿನಾಗ ಸಹಿ ಮಾಡಿದ್ರೆ ಅವ್ರು ATM ಕಾರ್ಡ್ ಕೊಟ್ರು ಮೇಡಮ್, ಅವ್ರು ನನ್ನ ಹೆಸರು ಬರದು ತಗೊಂಡ್ ಬಂದೆ ಅದನ್ನ. ಅದು ಒಂದ್ ಖುಷಿ ಆಯ್ತು. ಎಷ್ಟೊಂದು ಬದಲಾವಣೆ ತಂತಲ್ವ, ಎಷ್ಟು ಹಾ ಪವಾಡ ಮೇಡಮ್, ಅಲ್ವ. ತುಂಬಾ ಜೀವನಾನ ಬದಲಾಯ್ತು ಮೇಡಮ್ ನಂದು. ಕಾಲಲ್ಲಿ ಬೆಳಕೆ ತಂದ್ಬಿಟ್ರು ಸರ್ ಪತ್ರಿಜಿ ಅವ್ರು. ಮತ್ತೆ ನೀವು ಆ ಒಂದು ಚಾನಲ್ ಬಂದು ಶಾಂತಲಾ ಮೇಡಮ್ ಅವ್ರದ್ದು ಅಟೆಂಡ್ ಮಾಡಿ ಅವ್ರು ಆ ಶಾಂತಲಾ ಮೇಡಮ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಮೇಡಮ್. ನನಗ್ ದಿನಾಲು ನಾನ್ ಫೋನ್ ಮಾಡದ ಅಳ್ಕೋತನ ಫೋನ್ ಮಾಡಿ ಎಟ್ರ ಫೋನ್ ಹಾಕಿ, ಅವ್ರಂತ್ರು ಒಂದಿನ ಬೈದಿಲ್ಲ ಮೇಡಮ್ ನನಗ್. ಯಾಕ್ ಫೋನ್ ಮಾಡ್ತೀವಿ ಅಂತ ಅವ್ರು ನನಗ್ ಅಂದೇ ಇಲ್ಲ. ನನ್ ತ್ರಾಸಿಗ್ ನಾ ಸುಮ್ ಹಚ್ಚಾಕಿನ ಮತ್ತೆ ಇಲ್ಲಿಕ ವಾಯ್ಸ್ ಮೆಸೇಜ್ ಕಳಿಸ್ತಿದ್ದೆ ಮೇಡಮ್ ನನಗ್ ಬಾಳ ತ್ರಾಸ ಐತಿ, ಹೆಂಗ್ ಮಾಡ್ಲಿ ಏನ್ ಮಾಡ್ಲಿ ಅತ್ತಾನ. ಏನು ಮಾಡ್ಬೇಡ, ಸುಮ್ ಧ್ಯಾನ ಮಾಡ್, ನಿನ್ಗ ಆರಾಮ್ ಆಕೈತಿ, ಇದನ್ನ ಹೇಳ್ತಿದ್ರು ಮೇಡಮ್ ಅವ್ರು. ಆದ್ರೆ ಅಂತೆ ಅವ್ರು ಏನ್ ಹೇಳ್ತಾರ, ಯಾರ್ ಏನ್ ಹೇಳ್ತಾರ ಅದನ್ನ ಅಂತಿದ್ದೆ. ಮತ್ ನಾನು ಬೈತಿದ್ದಿಲ್ಲ ಮೇಡಮ್, ಅವ್ರು ದೇವ್ರು ಹೇಳೋರು ನನಗೆ ತ್ರಾಸ್ ಮಾಡ್ಯಾರ, ಮತ್ ನಾ ಅವ್ರಿಗೆ ಹಿಂಗ್ ಬೈಬೇಕತ್ ಅದ ನನಗ್ ಬರ್ತಿದ್ದಿಲ್ಲ. ನಾ ಏನಾರ ಮತ್ ಅವ್ರ ಬೇರೆ ಕಡೆ ಹೋಗಿ ನಾನ್ ಏನಾರ ಮಾಡಿ ಬಾಳ ಅವ್ರ ನನ್ ಮಕ್ಳಿಗೆ ಏನಾರ ತ್ರಾಸ್ ಮಾಡಿದ್ರ ಬ್ಯಾಡ, ಅವ್ರಿಗಿನ ಏನು ಅನ್ನೋದ್ ಬೇಡ, ನನ್ಗ ಎಷ್ಟ್ ತ್ರಾಸ್ ಇರ್ತೈತೆ ಇರ್ಲಿ ಅಂತ ಅನ್ಕೊಂಡ್ ಸುಮ್ ಇರ್ತಿದ್ದೆ ಮೇಡಮ್. ಅವ್ರೊಬ್ರು ನೀವು ಅಲ್ಲಿ ಲಕ್ಷ್ಮಿ ಮೇಡಮ್ ಅವ್ರನ್ನ ಕರ್ಕೊಂಡ್ ಫೋಟೋ ತೆಗ್ಸೊಂದಾರಲ್ಲ ಮೇಡಮ್, ಅಲ್ಲಿ ಮೊನ್ನೆ ಶಾಂತಲಾ ಮೇಡಮ್ ಅವ್ರ ಮೈಸೂರ್ದಾಗ, ಆ ಸರ್ ಒಂದಿನ ಅದು ಕ್ಲಾಸ್ ಇತ್ತಲ್ಲ, ಅವ್ರು ಬಂದಿದ್ರು ಹೇಳಾಕ. ಅವ್ರ ಏನಂದ್ರ ಯಾರ ತಪ್ಪ ಮಾಡಿದ್ರು ಅವ್ರಿಗೆ ಕ್ಷಮೆ ಕೇಳ್ಬೇಕ್ ನಾವು, ಹೊಳ್ಳಿ ಅವ್ರಿಗೆ ಏನು ಅನ್ಬಾರ್ದತ್ ಅವ್ರು ಹೇಳಿದ್ರಲ್ಲ ಮೇಡಮ್. ಅದು ಖುಷಿಯಾಗಿ ಅವ್ರ ಅಂದಂಗ ನಾನ್ ಅನ್ಕೊಂಡೆ ಮೇಡಮ್. ನಾ 2 ಜನ್ಮದಾಗ ನಿನಗ್ ತಪ್ಪ ಮಾಡಿನೋ ನನಗ್ ಗೊತ್ತಿಲ್ಲ, ಆದ್ರ ನನಗ್ ನೀ ಯಾಕ್ ಕಾಡಕತ್ತೀಯೋ ಗೊತ್ತಿಲ್ಲ, ನೀ ಕಾಡಿದಕ್ಕೂ ನನಗ್ ಚಲೋನ ಆಗಿನ್, ಹೊಳ್ಳಿ ನೀ ಕಾಡ್ಬೇಡ ಅಂತ ಹೇಳಿ ಅದನ್ನ ಥ್ಯಾಂಕ್ಸ್ ಕೇಳ್ಕೊಂಡೆ ಮೇಡಮ್. ಅದು ಹೊಳ್ಳಿ ನನ್ಗ ಏನು ತ್ರಾಸ್ ಮಾಡಿಲ್ಲ. ಅದು ಒಂದಂಗ ಮಾಸ್ಟರ್ ಏನ್ ಹೇಳ್ತಾರ ಅದನ್ನ ಮಾಡೀನಿ ಮೇಡಮ್, ನಾ ಬಿಟ್ಟಿಲ್ಲ. ಖಂಡಿತ ಅಂದು ಫಾಲೋ ಏನು ಅವ್ರು ಏನ್ ಹೇಳ್ತಾರ, ಗುರುಗಳು ಏನ್ ಹೇಳ್ತಾರ ಅದನ್ನ ನಾವ್ ಅಳವಡಿಸ್ಕೋಬೇಕು ನಮ್ ಜೀವನದಲ್ಲಿ. ಈಗ ಆಗಲ್ಲ ಅನ್ನೋ ಮಾತೇ ಇಲ್ಲ, ಖಂಡಿತ ಸಾಧ್ಯ ಇಲ್ಲ ಅನ್ನೋ ಮಾತೇ ಇಲ್ಲ. ಅದು ಸಾಧ್ಯ ಖಂಡಿತ ಹಾಗೆ ನಂಬಿಕೆ ಮೇನು. ನಂಬಿಕೆ ಸಾಧನೆ ಮೇನು. ಸಾಧನೆ ಮುಂದೆ ಇಲ್ಲ. ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತು. ನೀವ್ ಎಲ್ಲಿ ಅದು ಕೈಯಲ್ಲಿ ಎಲ್ಲೋ ಹೋಗಿ ಅಂತ್ರ ಹಾಕಿಸ್ಕೊಂಡು ತಾಯ್ತ ಹಾಕಿಸ್ಕೊಂಡು ಆ ಪುಡಿಗಳನ್ನ ಕುಡಿತಾ ಇದ್ರಿ. ಆ ಊರಿ ಯಾವ್ದು ಅಂತ ಹೇಳಿದ್ರಿ ಮೇಡಮ್? ಯಾ ಪುಡಿಗಳನ್ನ? ಯಾವ್ದೋ ಒಂದು ನೀರ್ಗಾಕ್ ಕುಡಿಯೋದು ಅಂತ ಹೇಳಿದ್ರ? ಮೇಡಮ್, ಅವ್ರು ಎಲ್ಲಾರು ಒಂದೊಂದ್ ಕೊಡೋರ್ ಮೇಡಮ್. ಇದನ್ನ ಹಾಕೊಂಡ್ ನೀರಾಗ ಹಾಕೊಂಡ್ ಕುಡಿ ಕಮ್ಮಿ ಆಕೈತಿ ಅಂತ ಹೇಳೋರು. ಅವ್ರು ಕೊಟ್ಟಿದ್ದು ಕುಡಿದ, ಯಾರ್ ಏನ್ ಕೊಡ್ತಾರ ಕುಡಿದ. ನಿಂಬೆ ಹಣ್ಣಂತ್ರು ದಿನಕ್ ಒಂದ್ 4 ತಿಂತಿ ಕರ್ ತಿಂದ್ ನುಂಗೇ ಬಿಡ್ತಿದ್ದೆ ಮೇಡಮ್, ನನಗೆ ಏನು ಆಗ್ತಿದ್ದೆ ಇಲ್ಲ ಅವು. ಎಷ್ಟ್ ಕೊಡ್ತಾರ ತಿನ್ನಕಿನ ನಿಂಬೆ ಹಣ್ಣು ಸುಮ್ ತಿನ್ನಕ್ ಮೇಡಮ್, ರೊಟ್ಟಿ ತಿಂದಾರ ಗತಿ ಹಾಕಿತ್ ನನಗ ಅವ್ನು. ಎಷ್ಟ್ ತಿಂತಿ ಎಲ್ಲಾರು ಅನ್ನೋರು, ಈ ನಮ್ನಿ ತಿಂತೀಯ ನೀನ್, ಏನಾರ ಆಕೈತೆ ಇಲ್ಲ ನನ್ಗೆ ಏನು ಹಾಕಿದ್ದೆ ಇಲ್ಲ ಮೇಡಮ್. ಹಿಂದ್ ನುಂಗಿ ಬಿಡಕ್ಕೆ ಎಲ್ಲಾ ಇಡೀ ಸೊಪ್ಪಿ ಪಪ್ಪಿ ಎಲ್ಲಾ ನುಂಗೇ ಬಿಡ್ತೀನಿ. ಮತ್ ಕಮ್ಮ ಆಕತ್ ಅನ್ನೋದು ಸುಮ್ ಕೊಟ್ಟಿದ್ದು ತಿನ್ನೋದು. ಹಂಗಾಗಿ ಏನಾಯ್ತು ಗೊತ್ತಿಲ್ಲ. ಯಾವ್ದ್ರಲ್ಲಿ ಸರಿ ಹೋಗ್ತೇನೆ, ಇದ್ರಲ್ಲಿ ಸರಿ ಹೋಗುತ್ತೆ. ಏನ್ ಕೊಡ್ತಾರ ಅದ್ ನುಂಗ್ತಾ ಇರೋದು, ಕುಡಿತಾ ಇರೋದು. ಅದ್ ಯಾವ್ದಕ್ಕೂ ಇಂಟ್ರೆಸ್ಟ್ ಕಂಪ್ಲೇಂಟ್ ಆಗ್ಲೇ ಇಲ್ಲ, ಹುಷಾರಾಗ್ಲಿಲ್ಲ. ಆದ್ರೆ ಜಸ್ಟ್ ಧ್ಯಾನದಿಂದ ನಿಮ್ಗೆ ಇಷ್ಟೆಲ್ಲ ಇವತ್ತು ಬದುಕಿದೀರಾ, ಇವತ್ತು ಮಾತಾಡ್ತಾ ಇದ್ದೀರಿ ಅಂತಂದ್ರ ಪತ್ರಿಜಿ ಅವರ ಅವ್ರ ಕೋಟಿ ಧನ್ಯವಾದಗಳು ಹೇಳೋದು ಸಾಲಲ್ಲ. ಅಷ್ಟೊಂದು ಎದ್ ನಿತ್ರ ಹಿಂಗ್ ಕತ್ತರಿಸ್ ಬೀಳ್ಬೇಕ್ ನಾ, ಅಷ್ಟು ಸುಸ್ತ್ ಆಗೋದ್ ಮೇಡಮ್. ಒಂದ್ ಚರಗಿ ನೀರ್ ತಗೊಳಕ್ ಹಾಕಿದ್ದಿಲ್ಲ, ತೇಗ್ ಹಿಂಗ್ ಎದಿಗ್ ಬಂದ್ ಹಾಯ್ದಂಗ್ ಆಗೋದ್ ಮೇಡಮ್. ಬರೇ 7 ಪಾಯಿಂಟ್ ರಕ್ತ ಐತೆ ಅಂತ ಹೇಳಿದ್ರು ಮೇಡಮ್ ಅವ್ರು. ನಾನೇನು ತಗೊಳಿಲ್ಲ, ಸುಮ್ ಹಂಗ ಧ್ಯಾನ ಮಾಡಿ ದವಾಖಾನಿಗೆ ಹೋಗಲ್ ಮೇಡಮ್ ನಾ. ಅದ್ರ ಧ್ಯಾನ ಮಾಡತ್ತೀನೋ ಒಂದು ಗುಳಿಗಿನೂ ನಾನು ನುಂಗಿಲ್ಲ.
ಎಂಟ್ ಖಂಡಿತ ದಿನಕ್ಕೊಮ್ಮಿ 2 ದಿನಕ್ಕೊಮ್ಮಿ BP ಮಾಡಿಸ್ಕೊತಿದ್ದೆ ಮೇಡಮ್. ಅದು ಹೊಳ್ಳಿ ನಾ BPನೂ ಚೆಕ್ ಮಾಡಿಸ್ಕೊಳಲ್ಲ ಈಗ. ಅದ್ ಸೂಪರ್ ಒಂಥರ ಖುಷಿ ಆಗ್ಬಿಟ್ಟೈತ್ ಮೇಡಮ್ ಪ್ರತಿಯೊಬ್ಬರಿಗೂ ನಿಮ್ಮದು ಅನುಭವ ಬೇಕಾಗಿತ್ತು. ಹೇಳಿದ ತಕ್ಷಣ ನೀವು ಒಪ್ಕೊಂಡ್ರಿ, ನಿಮ್ಮ ಅದು ದೊಡ್ಡ ಗುಣ. ನೀವು ಬಿಜಿ ನೆನ್ನೆ ಎಲ್ಲ ಬಿಜಿಲಿದ್ರಿ, ಆದ್ರೂ ನಾನು ಹೇಳಿದ ತಕ್ಷಣ ಆಯ್ತು ಮೇಡಮ್ ಓಕೆ ಕೊಟ್ಟು ನೀವು ಇವತ್ತು ನಿಮ್ಮ ಅನುಭವ ಹಂಚ್ಕೊಂಡದಕ್ಕೆ ನಿಮ್ಗೆ ಧನ್ಯವಾದಗಳು ಹೇಳಕ್ ವೇದಿಕೆಯಾಗಿ. ಈಗ ನಿಮ್ಮ ಒಂದು ಅನುಭವಾಗ ಒಬ್ಬೊಬ್ಬರಾಗಿ ಅವರ ಒಂದು ಅಭಿಪ್ರಾಯಗಳನ್ನ ಕೇಳೋಣ ಮೇಡಮ್. ಎಲ್ಲೂ ಹೋಗ್ಬೇಡಿ. ಓಕೆ ಇಲ್ಲ ಮೇಡಮ್. ಮೇಡಮ್ ಅದು ಫೋನ್ ಸ್ವಿಚ್ ಆಫ್ ಆಯ್ತು ಮೇಡಮ್. ಅದು ಮೊದಲಿಂದ ಅದಕ್ಕೆ ಇದನ್ನ ಬ್ಯಾರೆ ತಗೊಂಡೆ. ನಿಮ್ಮ ತಂಗಿಯನ್ನು ಇದ್ರ ಮಾತಾಡಕ್ ಕೇಳೋಣ. ತಂಗಿ ಏನ್ ಹ್ಯಾಂಡ್ರೈಸ್ ಮಾಡ್ಕೊಳ್ಳಿ. ಮಾತಾಡ್ಬೇಕು. ನಮಸ್ತೆ ಮ್ಯಾಮ್. ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ಎಲ್ಲ ಮಾಸ್ಟರ್ಗೂ ನಮಸ್ತೆ. ಸಂಗಮ ಮೇಡಮ್ ನಮಸ್ತೆ. ಚೆನ್ನಾಗಿತ್ತು ಮೇಡಮ್ ನಿಮ್ ಅನುಭವ. ನಮಸ್ತೆ ಮೇಡಮ್. ಈಗ ಮೆಡಿಸಿನ್ಸ್ ಎಲ್ಲ ಸ್ಟಾಪ್ ಮಾಡಿದೀರಾ ಮೇಡಮ್ ಇವಾಗ? ಏನೋ ಎಷ್ಟು ತ್ರಾಸ ಇದ್ರು ಅವಾಗೇ ಬಿಟ್ಟಿನಿ. ನಾನ್ ತಗೊಂಡೇ ಇಲ್ಲ ಮೇಡಮ್, ಒಂದು ತಗೊಂಡಿಲ್ಲ. ಸುಮ್ ಧ್ಯಾನ ಮಾಡೋದು, ಧ್ಯಾನ ಕಂಟಿನ್ಯೂ ಮಾಡಿ ಮೇಡಮ್. ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಮಾಡ್ತಾರೆ ಕಂಟಿನ್ಯೂಸ್ ಪೂರ್ತಿ ಅಷ್ಟೊತ್ತಿಗೆ ಇದ್ದವರು ಕುಂತ್ಕೊ ಧ್ಯಾನ ಮಾಡೋದು ಪ್ರತಿಯೊಂದನ್ನು ಅಳವಡಿಸ್ಕೊತಾ ಇದಾರೆ ಮೇಡಮ್. ಯಾವಾಗೂನು ಒಂದಿನ ತಪ್ಪಿಸಲ್ಲ. ಊಟ ತಪ್ಪಿಸ್ತಾರೆ ಏನೋ, ನಿದ್ರೆ ತಪ್ಪಿಸ್ತಾರೆ ಏನೋ, ಆದ್ರೆ ಧ್ಯಾನ ಮಾತ್ರ ತಪ್ಪಿಸಲ್ಲ ಮೇಡಮ್. ಈ ರೀತಿ ಮಾಡಕ್ ಹೋಗ್ತಾ ಇದಾರೆ ಮೇಡಮ್ ಅವರು. ಓಕೆ ಮೇಡಮ್, ನಿಮ್ಮ ಅಭಿಪ್ರಾಯ ತಿಳಿಸೋದ್ ಧನ್ಯವಾದಗಳು ಮಮತಾ ಮೇಡಮ್. ಇನ್ಯಾರದು ನಿಮ್ ತಂಗಿ ಇದ್ದಾರೆ ನೋಡಿ, ರತ್ನಮ್ಮ ಮೇಡಮ್ ಇದ್ದಾರೆ ನೋಡಿ. ಶ್ವೇತಾ ಮೇಡಮ್. ಮಾಸ್ಟರ್ಸ್, ನಿಮ್ಮ ಅನುಭವ ತುಂಬಾ ಚೆನ್ನಾಗಿತ್ತು. ಎಷ್ಟೆಲ್ಲ ಅಂದ್ರೆ ಕಷ್ಟಪಟ್ಟು ಒಂದು ಮುಗ್ಧತೆಯಲ್ಲಿ ಯಾರು ಏನ್ ಹೇಳಿದ್ರು ಅದನ್ನ ಮಾಡಿ ಎಲ್ಲವನ್ನ ಪ್ರಯೋಗ ಮಾಡಿ ನೋಡಿದ್ರಿ. ಯಾವುದ್ರಿಂದ ಆಗ್ತಾ ಇರೋದು ಮತ್ತೆ ಅದು ಧ್ಯಾನದಿಂದ ನೀವು ಸರ್ವ ಸಮಸ್ಯೆಗೂ ಪರಿಹಾರ ಒಂದೇ ಧ್ಯಾನ ಅನ್ನೋದನ್ನ ಕಂಡ್ಕೊಂಡ್ರಿ ಕೊನೆಗೆ. ಧ್ಯಾನಕ್ಕೆ ಬಂದು ಪುನರ್ಜೀವನವನ್ನೇ ಪಡ್ಕೊಂಡಿದ್ದೀರಿ ಮೇಡಮ್. ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿತ್ತು ನಿಮ್ಮ ಅನುಭವ. ಎಲ್ಲರಿಗೂ ಮೋಟಿವೇಶನ್ ಮೇಡಮ್, ಇದು ಸ್ಫೂರ್ತಿ ನಿಮ್ಮ ಅನುಭವ. ಅಂದ್ರೆ ಎಷ್ಟನ್ನೆಲ್ಲ ನೀವು ಪ್ರಯೋಗ ಮಾಡ್ಕೊಂಡ್ ಬಂದಿದ್ದೀರಿ, ಕೊನೆಗೆ ಸರಿಯಾದ ಧ್ಯಾನ ಅನ್ನೋದನ್ನ ಕಂಡ್ಕೊಂಡ್ರಿ. ಎಲ್ಲರಿಗೂ ಸ್ಫೂರ್ತಿ. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಲಕ್ಷ್ಮಿ ಮೇಡಮ್ ಮಾತಾಡಿ. ಲಕ್ಷ್ಮಿ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡಿ. ಅವ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್ ಅವ್ರ ಅನುಭವಗಳು. ತುಂಬಾ ಚೆನ್ನಾಗಿ ಹೇಳ್ತಾರೆ ಮೇಡಮ್ ಅವ್ರು. ಜೈವ ಮೆಡಿಟೇಷನ್ ಲಿಂದ ಅಷ್ಟೇ ಶಕ್ತಿ ಇದೆ ಮೇಡಮ್. ಶಾಂತಲಾ ಮೇಡಮ್ ಶಕ್ತಿ ಅಷ್ಟೇ ಇದೆ ಮೇಡಮ್. ಅವ್ರು ನನಗೆ ಹೋದ್ಸಲ ಅವರು ಮೆಡಿಟೇಷನ್ ನಾನು ಕೂಡಲ ಸಂಗಮಕ್ಕೆ ಹೋಗಿದ್ದೆ ಮೇಡಮ್. ನಂದು ನಡ ಪ್ರಾಬ್ಲಮ್ ನೋವು ಇತ್ತು ಮೇಡಮ್ ನಂದು. ಆ ಮೆಡಿಟೇಷನ್ ಮಾಡುವಾಗನೇ ಅವ್ರು ಬಂದು ನಂಗ್ ಧ್ಯಾನದಲ್ಲಿ ಬರೇ ವಿಚಾರನ ಬರ್ತಾ ಇತ್ತು. ಧ್ಯಾನ ಕೂಡಕ್ ಆಗ್ತಿದ್ರಲ್ಲ. ಇನ್ನೇನ್ 5 ನಿಮಿಷದಲ್ಲಿ ನನ್ ಧ್ಯಾನನ ಬಿಟ್ಟು ಹೋದ್ರಾಯ್ತು ಅಂತ ಹೇಳ್ತಾ ಇದ್ದೆ ಮೇಡಮ್. ಅಷ್ಟ್ರಲ್ಲಿ ಶಾಂತಲಾ ಮೇಡಮ್ ಬಂದು ನನಗ ನಡಕ್ಕೆ ಬಾಂಬ್ ತರಹ ಆಯಿಲ್ ಹಚ್ಚಿದ್ರು ಮೇಡಮ್. ಅವಾಗ ಶೆಕಿ ಹೋಗ ಬಂದಾಗೈತು ಮೇಡಮ್. ಅವಾಗ ಆದ ತಕ್ಷಣ ಅವಾಗ್ಲೇ ಆರಾಮಾಗ್ಬಿಡ್ತು ಮೇಡಮ್. ಅದು ಏನು ನೋವು ಇಲ್ಲ ಏನಿಲ್ಲ. 3 ತಾಸ್ ಧ್ಯಾನ ಹ್ಯಾಗ್ ಮಾಡಿದ್ನಿ ಅನ್ನೋದೇ ಗೊತ್ತಾಗ್ಲಿಲ್ಲ ಮೇಡಮ್ ನನಗೆ. ಅವಾಗ 3 ವರ್ಷ ಆಯ್ತು. ಶಾಂತಲಾ ಮೇಡಮ್ 3 ವರ್ಷ ಆಯ್ತ್ರಿ ನಾನು ಮಾಡಾಕತ್ಲಿ. ಶಾಂತಲಾ ಮೇಡಮ್ ಒಂದ್ ದಿನಾನು ತಪ್ಸಲ್ಲ ಮೇಡಮ್ ನಾನು. ಅವ್ರ ಒಂದ್ ದಿನ ಕ್ಲಾಸ್ ಇರ್ಲಿಲ್ಲ ಅಂದ್ರ ನನಗೆ ಅವ್ರದ್ದು ಏನೋ ಕಳ್ಕೊಂಡಂಗ ಆಗಿತ್ತು ಮೇಡಮ್. ನೀವೇ ಹಂಚ್ಕೋಬೇಕು. ಹೌದ್ರಿ ಮೇಡಮ್. ನಿನ್ನೆ ಮಣ್ಣಿ ಕೂಡಲ ಸಂಗಮದಲ್ಲಿ ಮಹಿಳಾ ಧ್ಯಾನ ಚಕ್ರಕ್ಕೆ ಹೋಗಿದ್ವಲ್ಲ, ಅವಾಗ ಒಂದು ಹೋದಿನ ಗುರುವಾರ ಹೋಗಿದ್ವಿ ಮೇಡಮ್ ನಾವು. ಅವತ್ ಹೋದಿನ ಅಲ್ಲಿ ಜ್ಞಾನ 1 ತಾಸ್ ಧ್ಯಾನ ಮಾಡಿಸ್ತಾ ಇದ್ರು ಮೇಡಮ್. ಧ್ಯಾನದಲ್ಲಿ ಕುಂತಿದ್ದೆ. ಅವಾಗ ಸ್ಮೆಲ್ ಬರ್ತಾ ಇತ್ತು ಮೇಡಮ್ ನನಗೆ. ಮೊದ್ಲ ಸುಗಂಧ ಸ್ಮೆಲ್ ಬಂತು, ಆಮೇಲೆ ಮಲ್ಗುವಿನ ಸ್ಮೆಲ್ ಬಂತು, ಆಮೇಲೆ ಸುಟ್ಟು ಸ್ಮೆಲ್ ಬಂತು ಮೇಡಮ್. ಸುಟ್ಟು ಸ್ಮೆಲ್ ಬಂದರಕತ್ತಿ ಧ್ಯಾನದಲ್ಲಿ ಆಯ್ತು. 1 ತಾಸ ಮುಗಿಸಿದ್ರು ಮೇಡಮ್ ಅವತ್ತು. ಆಮೇಲೆ ಊಟಕ್ಕೆ ಹೋದ್ವಿ ಮೇಡಮ್. ಅಲ್ಲೇ ಊಟಕ್ಕೆ ಹಿಂದ್ಗಡೆ
ಊಟಕ್ ಹೋದಲ್ಲಿ ಮ್ಯಾಲ ಎಲ್ಲಾರು ಪಾಳೆ ಹಚ್ಚಿದಾರೆ ಮೇಡಮ್ ಊಟಕ್ಕೆ. ಅವಾಗ ಪಾಳೆ ಹಚ್ಚಿದಾಗ ಅಲ್ಲಿ ಎಲ್ಲಾರು ಪಾಳೆ ಹಚ್ಚಿದಾಗ ಮೇಡಮ್ ಮ್ಯಾಲ ಹೋಗಿ ವೈರ್ ನಲ್ಲಿ ಕಿಡಿ ಎದ್ದು ಹೋಗಿ ಹೋಗ್ತಾ ಇತ್ತು ಮೇಡಮ್. ತುಂಬಾನೇ ಯಾರ ಲಕ್ಷಣೂ ಅಲ್ಲಿ ಇದ್ದಿದ್ದಿಲ್ಲ ಮೇಡಮ್. ನಾನು ಅವಾಗ್ಲೇ ನೋಡಿ ಅವ್ರಿ ಮಾಸ್ಟರ್ಸ್ಗೆ ಹೇಳಿದ್ದೆ, ಸರ್ ಹಿಂಗ ಮ್ಯಾಲ ಅಲ್ಲಿ ಹೋಗಿ ಹೋಗ್ತಾ ಇದ್ದೆ, ಸುಟ್ ಸ್ಮೆಲ್ ಯಾರಿಗೂ ಬರ್ತಾ ಇದ್ದಿದ್ದಿಲ್ಲ ಮೇಡಮ್. ಅದು ನನಗ್ ಧ್ಯಾನದಲ್ಲಿ ಮೊದ್ಲೇ ಬಂದಿತ್ತಲ್ಲ ಮೇಡಮ್ ಸುಟ್ ಸ್ಮೆಲ್. ನಮ್ ಮನೆಯಲ್ಲಿ ಒಮ್ಮೆ ಆತರ ಆಗಿತ್ರಿ ಮೇಡಮ್ ನಂಗ್ ಧ್ಯಾನದಲ್ಲಿ. ಅದಕ್ಕ ಅವ್ರ ಮಾಸ್ಟರ್ ಹೇಳಿದೆ, ಅವ್ರು ದಡಾನ್ ತುಂಬಾ ಚೆನ್ನಾಗಿ ಹೇಳಿದೆ ಮೇಡಮ್, ಜಲ್ದಿ ಹೇಳಿದ್ರಿ ಅಂತೆ. ಆಗ್ಲೇ ಅವ್ರನ್ನ ಕರೆಸಿ ಅಲ್ಲಿ ಲೈಟ್ ಎಲ್ಲಾ ತೆಗೆದು ತುಂಬಾ ಬೇಗ ಇದನ್ ಮಾಡಿದ್ರು ಮೇಡಮ್. ತುಂಬಾ ಖುಷಿ ಆಯ್ತು ನನಗ ಅಷ್ಟ್ರಲ್ಲಿ. ಅವರು ಮೊದ್ಲೇ ನನ್ ಪತ್ರಿ ಅಜ್ಜ ಮುಖಾಂತರ ಧ್ಯಾನದಲ್ಲಿನೇ ತಿಳಿಸಿದ್ರಲ್ಲ ಮೇಡಮ್ ನನಗೆ. ಅದಕ್ ನನ್ ಲಕ್ಷ್ಯ ಎಲ್ಲ ಮೇಲ್ಗಡೆನೆ ಇತ್ತು, ವೈರ್ ಕಡೆನೆ ಇತ್ತು ಮೇಡಮ್ ಲಕ್ಷ್ಯ ನನಗೆ. ಅವಾಗ ಅಲ್ಲಿ ಧ್ಯಾನದಲ್ಲಿ ಅವರೆಲ್ಲಾ ಮಾಸ್ಟರ್ ತುಂಬಾ ಚೆನ್ನಾಗಿ ಇದಾಗಿದೆ ಮೇಡಮ್, ನಿಮ್ಗೆ ಎಲ್ಲಾರ್ಗು ಇದನ್ ಉಳಿಸಿದ್ರಿ ಮೇಡಮ್ ನೀವ್ ಅಂತ ತುಂಬಾ ಇದನ್ ಮಾಡಿದ್ರು ಮೇಡಮ್. ಅವಾಗ ನಂದೇನಿಲ್ಲ, ಪತ್ರಿ ಅಜ್ಜರ್ ನನ್ ಧ್ಯಾನದಲ್ಲಿ ಬಂದು ನನಗೆ ಹೇಳಿದ್ದಾರೆ ಅಂತ ಹೇಳಿ ಇದನ್ನಾಯ್ತು ಮೇಡಮ್ ನನ್ಗೆ. ಸಣ್ಣ ಸಣ್ಣ ಇದ್ರೆ ಅನ್ಕೊಂಡಿವಂದ್ರ ಅದು ಕರೆಕ್ಟ್ ಆಕೈತಿ ಮೇಡಮ್. ಒಂದ್ ಹಿಂಗ ಅನಸ್ಕೊಂಡ್ರ ಅದು ಅವಾಗಿಂದ ಅವಾಗೆ ಕರೆಕ್ಟನ ಆಗ್ಬಿಡ್ತೈತಿ. ಅವಾಗ ಆಗಿತ್ತು ಮೇಡಮ್. ನಮ್ ಮನೆಯಲ್ಲಿ ಒಂದಿನ ಎಣ್ಣಿ ಹೊಡಿತಾರಲ್ಲ ನಮ್ಮ ಹೊಲಗಳಿಗೆ, ಆ ಪಂಪ್ ಚಾರ್ಜಿಗೆ ಇಟ್ಟಿದ್ರು ಮೇಡಮ್. ಅದ ನೈಟ್ ಎಲ್ಲಾ ಇಟ್ಟಿದ್ರು ಮೇಡಮ್. ಬೆಳಿಗ್ಗೆ 5 ಗಂಟೆಗೆ ಶಾಂತ ಮೇಡಮ್ ಜಾಯಿನ್ ಆಗಿದ್ದೆ ಮೇಡಮ್ ಕ್ಲಾಸ್. ಅವಾಗ ಜಾಯಿನ್ ಆದಾಗೆ ನನಗೆ ಅದು ಅವಾಗ ಸುಟ್ಟು ಸ್ಮೆಲ್ ಬಂತ ಮೇಡಮ್ ಧ್ಯಾನದಲ್ಲಿನ. ಹೇಳ್ಬಾರ್ದಲ್ಲ, ಮತ್ ನಂಗೆ ಸುಟ್ಟು ಸ್ಮೆಲ್ ಬಾಳ್ ಬರಾತಿತ್ ಮೇಡಮ್. ಹಗುರ್ಕ ಕಣ್ಣ ತೆಗೆದು 2 ಕೈ ನೋಡ್ಕೊಂಡು ಹಗುರ್ಕ ಚಾರ್ಜ್ ಇಟ್ಟಲ್ಲಿ ಹೋದೆ ಮೇಡಮ್. ಅದು ಚಾರ್ಜ್ ಪಂಪ್ ಹೊಳ್ಳಿ ಸ್ವಿಚ್ ಇದು ಆಗ್ಬಿಟ್ಟಿತ್ ಮೇಡಮ್, ಹೋಲ್ಡ್ ಆಗಿತ್ತು. ಇನ್ನೊಂದ್ 2 ಸೆಕೆಂಡ್ ಆಗಿದ್ರೆ ಬ್ಲಾಸ್ಟ್ ಆಗುದ್ ಮೇಡಮ್. ಅದರಲ್ಲಿ ಅನುಭವ ಇದು. ಸ್ಮೆಲ್ ಬಂದ ತಕ್ಷಣ ಎದ್ದು ಹೋದೆ ಮೇಡಮ್ ನಾನು. ಆದ್ರೆ ಸುಟ್ಟಿದ್ದಿಲ್ಲ ಮೇಡಮ್. ಇನ್ನೊಂದ್ 2 ನಿಮಿಷ ಆಗಿದ್ರೆ ಸುಟ್ಟು ಹೋಗ್ತಿತ್ತು ಮೇಡಮ್ ಅದು. ಕಂಡಿಡ್ಬೋದು ನೋಡ್ರ ಧ್ಯಾನ ಎಷ್ಟು ಸತ್ಯ ಅಂತ ಅನ್ನೋದ ಪ್ರತಿಯೊಬ್ಬರಿಗೂ ತಿಳಿಸಿದ್ರೆ ಮುರ್ಗ್ ಹಾಕಿ ಮೇಡಮ್ ನಾವ್ ಮೆಕ್ಕಿಜೋಳ ತೆನಿ ಮುರ್ಗ್ ಹಾಕಿ 5 ತಿಂಗಳಾತ್ ಮೇಡಮ್. ಒಬ್ರು ರಾಶಿ ಮಾಡಾಕ್ ಒಲ್ಲ, ಅದ್ರಾಗ ಹಾವ್ ಇರ್ತಾವ ಯಾರು ಬರೋದಿಲ್ಲ ಅಂತಾರ. ಏನ್ ಮಾಡ್ಬೇಕಪ್ಪ ನೀನ ಹೆಲ್ಪ್ ಮಾಡ್ಬೇಕಂದ್ ಹೇಳಿದಿವಿ. ಒಟ್ಟ 7 ಮಂದಿ ಜುಡ ಆದಿವಿ. ಇನ್ನೊಂದ್ ಸ್ವಲ್ಪ ಮಂದಿ ಬೇಕಾಗಿತ್ತು, ಏನಾಗಿದ್ದ ಅಲ್ಲತ್ತೆ ಹೋದಿವಿ. ಅವ ಮಿಷನ್ ತಾವ್ ಏನಂದ ಮೇಡಮ್, ನಾನ್ ಸಾಕು, ನಾ ಮಧ್ಯಾಹ್ನಕ 2ಕ್ಕ ಹೋಗ್ಬಿಡ, ಉಳ್ದ ರಾಶಿ ಇಲ್ಲೇ ಇರ್ಲಿ ಅಂತಾನ ಮೇಡಮ್. ಕಂಡಪಟ್ಟಿ ರಾಶಿ ಐತಿ, ಏನ್ ಮಾಡ್ಬೇಕಪ್ಪ, ಇವಾರ ಬಿಟ್ಟು ಹೋದ್ರ ಇಲ್ಲೇ ಕುಂದಿರ್ತೈತಿ. ನಾನ್ ಮರ್ದಿನ ಸಂಗಮಕ್ ಹೋಗ್ಬೇಕು. ನಾನಂತರ ಸಂಗಮಕ್ ತಯಾರಾಗಿನಪ್ಪ ಪತ್ರಿಜಿ ಮುತ್ತೇನಿ. ಏನ್ ಮಾಡ್ತೀವೋ ಗೊತ್ತಿಲ್ಲ, ಒಟ್ ರಾಶಿ ಆಗ್ಬೇಕ ಅನ್ಕೊಂಡು ತುಂಬಾಕತ್ತೇವ್ ಮೇಡಮ್. ನಾ ಮಧ್ಯಾಹ್ನಕ ಹೋಗೋ ಬಿಟ್ಟಂದ, ನೀ ಹೋದ್ರು ಹೋಗು, ನಮ್ಗ್ ಗೊತ್ತಿಲ್ಲ, ಏನ್ ಮಾಡ್ತೀವ ಆಕೈತ್ರಿ, ನೀವ್ ಹೋಗಾಕತ್ರಿ ಆದ್ರ ಬಿಟ್ಟು ನೀವ್ ಈಗೇನು ಮಾತಾಡ್ಬೇಡ್ರಿ ಅಂದ್ ಸುಮ್ ರಾಶಿ ಮಾಡಾಕತ್ತಿ ಮೇಡಮ್. 7 ಟ್ರ್ಯಾಕ್ಟರ್ ತೆನಿ ಹೆಂಗ್ ತೆಗದಿವ ಗೊತ್ತಾಗ್ಲಿಲ್ಲ. 7 ಟ್ರ್ಯಾಕ್ಟರ್ ರಾಶಿ ಆಯ್ತು ಮೇಡಮ್ ಅದು. ಆಮೇಲೆ ತುಂಬಾ ಖುಷಿ ಆಯ್ತು. ಮಧ್ಯಾಹ್ನ 4:30 ಅಂದ್ರಾಗ ರಾಶಿ ಖಾಲಿನೇ ಆಯ್ತು. ಅದು ಒಂದ್ ನಾನ್ ಹಂಗ ಜೈಪತ್ರಿಜಿ ಅನ್ಕೋತನ ತುಂಬಿದೆ, ಒಂದ್ ಇಲಿ ಕೂಡ ಬರ್ಲಿಲ್ಲ ಅದ್ರಾಗ. ಅದು ಒಂದ್ ಬಾರಿ ಖುಷಿ ಆಯ್ತು. ಸೂಪರ್ ಮೇಡಮ್, ಸೂಪರ್. ಅಲ್ಲಿ ಕೂಡಲ್ ಸಂಗಮದ ಎನರ್ಜಿ ತುಂಬಾನೇ ಬಂದಿದೆ ಮೇಡಮ್. ನಾನು ಇವತ್ತೇ ಅವ್ರ ಫೋಟೋ ಬಂದಿತ್ತಲ್ಲ, ಪತ್ರಿಜಿ ಅಜ್ಜನೇ ನಮ್ಮ ಮನೆಗ್ ಬಂದಾನೆ ಅಂತ ಹೇಳಿ ನಾನ್ ತಿಳಿದು ಇವತ್ತಿಲ್ಲಿ ನಮ್ಮ ಓಣಿಯಲ್ಲಿ ಮೊದ್ಲನೇ ಹೇಳ್ತಾ ಇದ್ದೆ ಮೇಡಮ್. ಯಾರು ಬರ್ತಿದ್ದಿಲ್ಲ. ನನ್ ಶಕ್ತಿ ಎಷ್ಟಾಗಿದೆ ಅಂದ್ರೆ ನನಗೆ ಗೊತ್ತಾಗ್ತಿಲ್ಲ ಮೇಡಮ್. ಇವತ್ತೆಲ್ಲರಿಗೂ ನಾನು ಇವತ್ತೊಂದು ಧ್ಯಾನದ ಫಂಕ್ಷನ್ ಇಟ್ಕೊಂಡೆ, ನೀ ಬರ್ರಿ ಅಂತ ಕರೆದೆ ಮೇಡಮ್. ನಮ್ಮ ಓಣಿಯಲ್ಲಿನೇ ಇವತ್ತೊಂದ್ 5-6 ಜನ ಬಂದ್ರು ಮೇಡಮ್. ಅವ್ರಿಗೆ ಸ್ವೀಟ್ ಎಲ್ಲಾ ಮಾಡಿ ಧ್ಯಾನದ್ದು ಎಲ್ಲಾ ಮೊದ್ಲ ನಾನು ಕುಂತು ಎಲ್ಲಾ ತೋರ್ಸಿದೆ ಮೇಡಮ್. ಅವ್ರ ಗೋಕಾಕದವ್ರ ಮಾಸ್ಟರ್ ಹೇಳಿದ್ರಲ್ಲ ಮೇಡಮ್, ಅವತ್ ಒಂದಿನ ರೀ ಅವ್ರ ಮಾಸ್ಟರ್ ಪ್ರಯೋಗ ಮಾಡಿ ಹೇಳಿದೆ ಮೇಡಮ್. ನಾನು ಸ್ಟಾರ್ಟಿಂಗ್ ಅವ್ರು ಕೂಡ್ಬೇಕಾದ್ರೆ ಗೊತ್ತಾಗಲ್ಲ ಅಂತ ಹೇಳಿ ಅವ್ರ ಪ್ರಯೋಗ ಮಾಡಿದ ತರ ಹೇಳಿದೆ ಮೇಡಮ್. ಧ್ಯಾನ ಕೂಡ್ಬೇಕಾದ್ರೆ ನಿಮ್ ಉಸ್ರು ಕಡೆ ಲಕ್ಷ್ಯ ಕೊಟ್ಟು ಕೌಂಟ್ ಮಾಡಿ ಅಂತ ಹೇಳಿದೆ ಮೇಡಮ್ ನಾನು. ಅವ್ರ ಮಾಸ್ಟರ್ ಹೆಂಗ್ ಹೇಳಿದ್ರಲ್ರಿ ಮೇಡಮ್ ಹಂಗೆ ಹೇಳಿದೆ ನಾನು. ಅವ್ರು ಮಾಡಿದ್ರು ಮೇಡಮ್. ಅದ ಮೈಸೂರಲ್ಲಿ ಪಿರಮಿಡ್ ಕಾಲ್ ಸರ್ವಿಸ್ ಇಲ್ಲಿ ಬಂದಿರೋ ಪಿರಮಿಡ್ಗೆ ಅಲ್ಲಿ ಬಂದು ಅದೇ ರೀತಿ ಕ್ಲಾಸ್ ಕೊಟ್ರು ಮೇಡಮ್. ತುಂಬಾ ಚೆನ್ನಾಗ್ ಕೊಡ್ತಾರೆ ಸರ್ ಮಲ್ಲಿಕಾರ್ಜುನ. ಹೌದ್ರಿ ಮೇಡಮ್. ಹೌದ್ರಿ. ಈ ಗೋಕಾಕದಲ್ಲಿ ಆಗತ್ತಲ್ಲ, ಹಾಗಾಕತ್ತಲ್ಲ ಸೂಟಿಯಲ್ಲಿ ಐತಂತ ಹೇಳಿದ್ರಲ್ರಿ ಏಪ್ರಿಲ್ದಲ್ಲಿ ಉದ್ಘಾಟನೆ. ಇವತ್ ತುಂಬಾ ಖುಷಿ ಆಯ್ತ್ರಿ ಮೇಡಮ್. ನಾನು ಇವತ್ ನಮ್ ಓಣಿಯಲ್ಲಿ ಎಲ್ಲಾ ಕರೆದು ಅವ್ರಿಗೆ ಮೆಡಿಟೇಷನ್ ಮಾಡ್ಸಿದ್ನೆಲ್ಲ ತುಂಬಾ ಖುಷಿ ಆಯ್ತ್ರಿ ಮೇಡಮ್ ನನಗೆ. ಅದೇ ಒಂದೇ ಅಲ್ಲ ಮೇಡಮ್, ನಾವ್ ತಿಳ್ಕೊಂಡದ್ದು ಇನ್ನೊಬ್ರಿಗೆ ಹಂಚೋದು ಅದೇ ಒಂದೇ ಅಲ್ರಿ ಮೇಡಮ್. ಖಂಡಿತ ಅದೇ ಹೇಳಿರೋದು, ಅದೇ ಸೇವೆ, ಧ್ಯಾನ ಸೇವೆನೆ ಪ್ರತಿಯೊಬ್ಬರಿಗೂ ಕೊಡ್ಬೇಕು ಇದನ್ನ. ನಾನು ಹಾಗೇನೆ ಬತ್ತ ದಾರಿನಲ್ಲಿ ಬಸ್ ಒಳಗಡೆನೆ 4-5 ಜನ ಹುಡುಗರು ನಿಮ್ಮಂತೆ ಸಿಕ್ಕಿದ್ರು ಮೇಡಮ್ ಅಲ್ಲಿ. ಈ ಕಡೆಯಲ್ಲಿ
ಸಿಕ್ಕಿದ್ರು. ಹೌದು ಅವ್ರಿಗೆ ನಂಬರ್ ಕೊಟ್ಟೆ ಮೇಡಮ್. ಕೊಟ್ಟಿ ಹುಡುಗರ್ಗ ಹೇಳ್ದೆ, ಎಷ್ಟು ಖುಷಿ ಪಡ್ತೀನಿ. ನಿಮಗೆ ಎಲ್ಲ 4-5 ಜನ ಎಲ್ಲ ಅಣ್ಣ ತಮ್ಮದಿರ್ ಮಕ್ಳಂತೆ ಅವ್ರು. ಅವ್ರಿಗೆ ಅಷ್ಟು ಜನಕ್ಕೂ ಎಷ್ಟು ಖುಷಿ ಆಯ್ತು ಅಂತ ಹೇಳ್ಬೇಡಿ. ಅಲ್ಲಿಂದ ಬತ್ತ ಮೈಸೂರ್ಗ್ ಹೋಗ್ ಬರ್ತಾ ಅಲ್ಲೊಂದು ಹುಡ್ಗಿ ಸಿಕ್ತು. ಅಲ್ಲೂ ಕೂಡ ಇಂತ ನನ್ ಜೀವನದಲ್ಲಿ ನಂಗ್ ಏನ್ ಸಿಗ್ಬೇಕೋ ಸಿಕ್ತು ಬಿಡಿ ನಿಮ್ ಕಡೆಯಿಂದ ಅಂತ ಹೇಳಿ ನಂಬರ್ ಇಸ್ಕೊಂತ ಹುಡ್ಗಿ. ತುಂಬಾ ಚೆನ್ನಾಗಿ ಖುಷಿ ಆಗ್ಬಿಡ್ತು. ನಾವು ನಿಮಗೆ ಅಲ್ಲಿ ಎನರ್ಜಿ ಎಷ್ಟು ಶಕ್ತಿ ಎನರ್ಜಿ ಬಂದ್ವಿ, ಅದಷ್ಟು ನನಗೇನು ಒಂದ್ ಸ್ವಲ್ಪನೂ ಸ್ಟ್ರೈನ್ ಆಗಿಲ್ಲ ಮೇಡಮ್. ಬಂದ ತಕ್ಷಣನೇ ಎಲ್ಲಾ ಕೆಲ್ಸ ಮಾಡಿದ್ದೇವೆ ಮನೇಲಿ. ಹೆಂಗ್ ಮಾಡಿದ್ನು ಅಂತಾನೆ ಗೊತ್ತಿಲ್ಲ, ಅಷ್ಟು ಬೇಗ ಕೆಲ್ಸಗಳು ಮುಗ್ದೋಯ್ತು. ಆ ರೀತಿ ಒಂದು ಹೌದು ಶಕ್ತಿ ಮೇಡಮ್. ಆ ಒಂದ್ ಎನರ್ಜಿನ ಪಡ್ಕೊ ಬಂದ್ವಿ ಎಲ್ಲ ಹೋಗಿ. ಹೌದ್ರಿ ಹೌದ್ರಿ ಮೇಡಮ್. ನಾನು ಬೇರೆ ಕಡೆ ಊರ್ಗೆ ಹೋದ್ರೆ ತಲೆನೋವು ಅಂತ ಹೇಳಿ ಬಂದ್ ಸುಸ್ತಾಗಿ ಮಕ್ಕೊಂಡ್ಬಿಡ್ತಿದ್ದೆ ಮೇಡಮ್. ನನಗೆ ಏಟು ಸುಸ್ತ ಅನ್ನೋದೇ ಇಲ್ಲ. ಮತ್ತೆ ನಾನ್ ಗದಗಿಂದ ಅಸುಂಡಿ ಬರ್ಬೇಕಾಗಿತ್ತು ಮೇಡಮ್. ಅಲ್ಲಿ ಬೆಟಗೇರಿಯಲ್ಲಿ ಅಲ್ಲೊಂದ್ ಊರಿದೆ ಮೇಡಮ್. ಅವ್ರ ಊರ್ನವ್ರು, ನೀವು ಬಾಳ ಆಗಿತ್ರಿ, ನಿಮಗ ಎಕ್ಸ್ಪೀರಿಯನ್ಸ್ ಬಾಳ ಆಗೈತಿ, ನಮ್ಮ ಊರಲ್ಲಿ ಒಂದ್ ಸ್ವಲ್ಪ ಜನಕ್ಕೆ ಆರಾಮಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಅವ್ರು ಕರ್ಕೊಂಡ್ ಹೋದ್ರು. ಮಧ್ಯಾಹ್ನ 2 ಗಂಟೆಗೆ ಬೆಟಗೇರಿಗೆ ಹೋಗಿ ಅಲ್ಲಿ ಸಾಯಂಕಾಲ 5 ಗಂಟೆ ಮಟ್ಟ ಮನಿ ಅಡ್ಡಾಡಿ ನನ್ನ ಅನುಭೋಗ ಹೇಳಿ ಅವ್ರಿಗೆಲ್ಲಾ ಹೇಳಿ ಬಂದೆ ಮೇಡಮ್. ನಾನು ಸಾಯಂಕಾಲ 5:15 ಬಂದೀನಿ ಮೇಡಮ್ ನನ್ ಮನೆಗೆ. ನನ್ ಮಗ ಇನ್ನು ಚಿಕ್ಕವನಿದಾನೆ ಮೇಡಮ್. ಸಂಕಲ್ಪ ಮಾಡ್ಕೊಂಡ್ ಹೋಗಿದ್ದೆ, ನನ್ ಮಗ ನಾ ಬರೋ ಮಟ್ಟ ಅಳಬಾರ್ದು ಕಾಡ್ಬಾರ್ದು ಮನೆಯಲ್ಲಿ ಅಂತ ಹೇಳಿ. ಹೋದ ವರ್ಷ ಹೋದಾಗ ಇದು ಇದ್ದ. ಈಗ 4 ವರ್ಷ ಇಲ್ಲೆಲ್ಲಾರು ಹೋದ್ರೆ ಬಿಟ್ಟಿರಂಗಿಲ್ಲ ಮೇಡಮ್. ನಾ ಬರೋ ಮಟ್ಟನು ಅಳ್ತಾನಿ. ಅಲ್ಲಿ ಧ್ಯಾನಕ್ ಹೋಗಿನಿಲ್ಲ, ಒಟ್ಟ ಆಗ್ತಿಲ್ಲ ಮೇಡಮ್. ಖುಷಿಯಾಗಿದ್ನ ಮೇಡಮ್ ನಕ್ಕೊಂತ. ಒಬ್ಬ 3rd ಸ್ಟ್ಯಾಂಡರ್ಡ್ 3ನೇ ಮಗಾರಿ, ನೀವ್ನು ಮಾಡ್ತಾನ ಮೇಡಮ್ ಧ್ಯಾನ. ನೀವ್ ಚಿಕ್ಕವ್ ನಾನ್ ಬಂದ್ಬಿಟ್ಟು ನಾನ್ ಧ್ಯಾನ ಮಾಡಂಗಿಲ್ಲ ಏನಿಲ್ಲ. ನಾನು ಬರೀ ಬುಕ್ ಓದ್ತಾ ಇದ್ದೆ. ಬುಕ್ ಓದೋ ಸಲುವಾಗಿ 2 ನಿಮಿಷ ತಾನ ಮಾಡೀನ್ರಿ ಮೇಡಮ್ ಧ್ಯಾನ. ನಾನ್ ಹೇಳೇ ಇಲ್ಲಾರ ಮೇಡಮ್. ಚಿಕ್ಕವನ್ರಿ ಮೇಡಮ್ ನೋಡಿ. ನಮ್ ಪಾಪು ತರ ಇದೀಯ ನೀನು. ನಮ್ಮಮ್ಮ ಅದಕ್ ಹಾಕ್ಬೇಕು. ತುಂಬಾ ಚೆನ್ನಾಗಿ ಮಾಡ್ತಾರ ಮೇಡಮ್ ನನ್ ಮಕ್ಳದ್ ಇಬ್ರು ರೀ. ಅದೇ ಮೇಡಮ್, ಮಕ್ಳು ಸಣ್ಣ ಮಕ್ಳಿಂದಾನೇ ಈ ಧ್ಯಾನನ ಅಭ್ಯಾಸ ಮಾಡಿಸ್ಬೇಕು ಮಕ್ಕಳನ್ನ. ಅದು ಇಂಪಾರ್ಟೆಂಟ್. ತಾಯಂದಿರು ಎಲ್ಲ, ಪ್ರತಿಯೊಬ್ರು ತಾಯಂದಿರು ಸಣ್ಣ ಮಕ್ಳಿಂದ 2 ವರ್ಷ 3 ವರ್ಷದಿಂದ ಹಿಂಗ್ ಕುಂತ್ಕೊಂಡ್ರೆ ಕುಂತ್ಕತವೆ, ಕೇಳ್ತವೆ. ಈಗ ಯಾಕಂದ್ರೆ ಹಂಗೆ ಕೇಳ್ತವೆ, ಆಡ್ಕೊಡ್ಬೇಕು ಮಕ್ಕಳಿಗೆ. ಆ ರೀತಿ ಹೇಳ್ಕೊಡ್ತಾ ಬರ್ಬೇಕು ಧ್ಯಾನನ. ತುಂಬಾ ಚೆನ್ನಾಗಿ ನನ್ ಮಗನು ತನ್ಸ್ತೀನಿ ಹೇಳ್ತಾನ್ರಿ ಮೇಡಮ್. ಅವ್ರ ಫ್ರೆಂಡ್ಸಿಗೆಲ್ಲ ಇವಾಗ್ಲೇನೆ ಹೇಳ್ತಾನ್ರಿ ಮೇಡಮ್, ನಾನ್ ಧ್ಯಾನ ಮಾಡ್ತೀನಿ, ನಮ್ ಮನೇಲಿ ಮಾಡಿಸ್ತಾರೆ ಮಾಡು ಅಂತ ಅವ್ರ ಫ್ರೆಂಡ್ಸಿಗೆಲ್ಲ ಹೇಳ್ತಾನ್ರಿ ಮೇಡಮ್. ಎಕ್ಸಾಮ್ ಟೈಮ್ ಅಂತ ತುಂಬಾ ಚೆನ್ನಾಗಿನೇ ಮಾಡಿ ಅಲ್ಲಿ ಸ್ಕೂಲ್ ಮೇಡಮ್ಗಳಿಗೆ ಹೇಳಿದ್ರಿ ಮೇಡಮ್. ನಾನು ಧ್ಯಾನ ಹಿಂಗಿದೆ ಮೇಡಮ್, ಮಾಡಿಸಿ ಸ್ಕೂಲ್ಗಳಿಗೆ ಅಂತ ಹೇಳಿ ಮಾಡಿಸ್ತಾರೆ ಮೇಡಮ್. ಎಕ್ಸಾಮ್ ಟೈಮ್ ಅಲ್ಲಿ ಅವ್ರು ಒಂದ್ 5ರಿಂದ 10 ನಿಮಿಷನಾದ್ರೂ ಮುಂಚೆನೆ ಕ್ಲಾಸ್ ತಗೊಂಡು ಧ್ಯಾನ ಮಾಡಿಸಿ ಎಕ್ಸಾಮ್ ಕೊಡ್ತಾರೆ ಮೇಡಮ್ ಅವ್ರ ಸ್ಕೂಲಲ್ಲಿ. ನೋಡಿದ್ರೆ ಕೊಡ್ತಾರ. ಅದೇ ಮೇಡಮ್, ಧ್ಯಾನದಿಂದ ಅಷ್ಟು ಶಕ್ತಿ, ಬಲ, ಚೈತನ್ಯ ಎಲ್ಲ ಸಿಗುತ್ತೆ ಮೇಡಮ್. ಪ್ರತಿಯೊಬ್ಬರಿಗೂ. ಯಾಕೆಂದ್ರೆ ನಾನು ಕೂಡ ಮೇಡಮ್ ನೈಟ್ ಎಲ್ಲ ಜರ್ನಿ ಮಾಡಿದ್ದೀನಿ ಮೇಡಮ್. ನಾನು ನೈಟ್ ಅಲ್ಲಿ ಆತರ ಜರ್ನಿ ಇಲ್ಲ. ಏನಕ್ಕೆ ಅಂತ ಸೀಟ್ ಸಿಗ್ಲಿಲ್ಲ ಮೇಡಮ್ ಅಲ್ಲಿ ನಮ್ಗೆ ಇತ್ತು. ಮತ್ತೆ ಮೇಡಮ್ ಅದು ರಿಸರ್ವೇಶನ್ ಅಂತ ನಮಗ್ ಗೊತ್ತಿರ್ಲಿಲ್ಲ, ಗೊತ್ತಾಗಿಲ್ಲ. ರಿಸರ್ವೇಶನ್ ಮಾಮೂಲಿ ಹತ್ಬಿಟ್ಟಿ. ಎಲ್ಲಾ ಕಡೆನೂ ರಿಸರ್ವೇಶನ್ ನಮ್ದು ಈ ರೀತಿ ಆಗೋಯ್ತು. ನಾನು ನಿಂತ್ಕೊಂಡೆ ಬಂದಿದ್ದೀನಿ ಮೇಡಮ್. 3 ಅವರ್ 4 ಅವರ್ ನೀಟೆಲ್ಲ ನಿಂತ್ಕೊ ಬಂದೆ. 4 ಗಂಟೆ ನಿಂತಿದ್ದೀವಿ. ಮತ್ತೆ ಕೆಳಗೆ ಕೂತ್ಕೊಬಿಟ್ಟೆ ನಾನು. ಯಾವತ್ತ ಆ ತರ ಕೂತಿಲ್ಲ. ನಾನು ರೆಸ್ಟ್ ಅಂತನದೇ ಮಾಡಿಲ್ಲ ಮೇಡಮ್. ಶಕ್ತಿ ಧ್ಯಾನದಲ್ಲಿ ಅಂತ ಖಂಡಿತ. ಓಕೆ ಮೇಡಮ್, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನೆಕ್ಸ್ಟ್ ವೇದಿಕೆ ಮೇಲೆ ಥ್ಯಾಂಕ್ ಯು ಮೇಡಮ್. ಮತ್ತೊಬ್ಬರಿಗೆ ಅವಕಾಶ ಕೊಡೋಣ. ಯಾರಪ್ಪ ಮಾತಾಡಿ. ಮೇಡಮ್ ಆಪ್ಷನ್. ಶಾಂತಾ ಮೇಡಮ್, ಇವ್ರು ಹ್ಯಾಂಡ್ ರೈಸ್ ಮಾಡಿದಿರಿ, ಮಾತಾಡಿ. ನಮಸ್ತೆ ಮೇಡಮ್, ಕೇಳತೇನ್ರಿ? ನಮಸ್ತೆ ಮೇಡಮ್. ಕೇಳತೈತಿಲ್ರಿ ಮೇಡಮ್? ಹಾ, ಕೇಳ್ತಿದೆ. ಅವ್ರಿಗೆ ಬಾ ತ್ರಾಸ ಇತ್ರಿ ಮೇಡಮ್. ನಮ್ಮ ಅಕ್ಕರಿಗೆ ಚಲೋ ಹೇಳ್ಕೊಂಡ್ರು ಮೇಡಮ್. ಎಲ್ಲಾರ್ಗು ಹೇಳ್ತಿದ್ದಿಲ್ರಿ ಮೇಡಮ್, ನಮ್ಗೂ ಫೋನ್ ಹಚ್ಚಿ ಹೇಳ್ತಿದ್ದಳ ನನಗ್ ಹಿಂಗ ಆಕತಿ ಅಂತ ಹೇಳಿ.
ನಾವು ಎಲ್ಲಾ ಕಡೆ ಕೇಳುದು ಎಲ್ಲಾ ಮಾಡಿದ್ವಿ ಮೇಡಮ್. ಆಕಿ ಸಂಬಂಧ ಬಾಳ ಎಲ್ಲಾ ದೇವ್ರ ಕಡೆ ಬಾಳ ಅಡ್ಡಾಡ್ಯಾಳ ಮೇಡಮ್ ಆಕಿ. ಹೌದು ಮೇಡಮ್. ಮೇಡಮ್ ಧ್ಯಾನಕ್ ನಮಗೂ ಹೇಳ್ಕೊಟ್ಟಾಳ ಮೇಡಮ್. ಇಲ್ಲಿ ನಾನು ಇಬ್ರಿಗೆ ಹೇಳ್ಕೊಟ್ಟಿನಿ ಮೇಡಮ್ ಈಗ ಮಾಡ ಅದೇ ಅಂತಾರ. ನೀವು ಬಳಸ್ಕೊಂಡಿದ್ದೀರ. ಮೇಡಮ್ ಅದ ಧನವಂತ್ರಿ ಕಳ್ಸಿದ ಮೇಡಮ್ ಆಕಿಗಿ. ಅವ್ರ ಮನಿ ಬಾಜು ಅಂಟಿ ಒಬ್ರು ಒಟ್ಟ ಬಾಳ್ ಸುಸ್ತಿರ್ತಾರ ಮೇಡಮ್. ಅವ್ರ ಯಾವಾಗ್ಲೂ ಅವ್ರ ಮನಿ ಬಾಜು ಒಬ್ರು ಅಂಟಿ ಅದಾರ ಮೇಡಮ್. ಅವ್ರಿಗೆ ಒಂದಿನ ಧನ್ವಂತ್ರಿ ಹಾಕಿ ಕೊಟ್ಟ ಬಿಟ್ಟಾಳ ಮೇಡಮ್ ಆಕಿ. ಅವ್ರ ಅದನ್ನ ಮಾಡಾಕತ್ತಾರಲ್ಲ ಫುಲ್ ಒಮ್ಮೆಕ್ ಹೋಗ್ಬಿಟ್ಟಾರ ಮೇಡಮ್. ಅವ್ರೆಲ್ಲಾ ಹಿಂಗ್ ವಾಂತಿ ಬರುದು ಅದ ಆಗಾಕತ್ತಿ ಬಿಟ್ಟೈತ್ ಮೇಡಮ್ ಅವ್ರಿಗೆ. ನನಗ್ ಹಿಂಗ್ ಆಗಾಕತ್ತೈತಿ ಅವ್ರ ಈಕಿ ಅಂಟಿಗ್ ಹಿಂಗ್ ಹೇಳ್ಕೊಟ್ಟಿನಿ. ಅವ್ರ ಹಿಂಗ್ ಮಾಡತ್ತಾರ ಅಂಟಿಯರ್. ಅವ್ರಿಗೆ ಏನಾರ ಆಕೈತೇನಲ್ಲ, ಅವ್ರಿಗೆ ಏನಾಗದಿಲ್ಲ, ತಲಿ ಕೆಡ್ಸ್ಕೊಬೇಡ, ಅವ್ರಿಗೆಲ್ಲಾ ಅದು ಹೊರಗ್ ಹೋಗತಿ. ಆ ಶಾಂತಾ ಮೇಡಮ್ ಮತ್ ಫೋನ್ ಮಾಡಿದೆ ಮೇಡಮ್ ಹಿಂಗತ್ತಂದಿ. ಏನಾಗಲ್ಲ ಹೆಚ್ಚ್ ಧ್ಯಾನ ಮಾಡತ್ತಿ ಅಂದ್ರ ಅವ್ರಿಗೆ ಕೈ ಹರಿದ ಕಮ್ಮಿ ಆಗೇತ್ ಮೇಡಮ್ ಅವ್ರಿಗೆ. ಮತ್ತ ಈಕಿಗೆ ಕಿವಿ ಕೇಳ್ತಿದ್ದಿಲ್ಲ ಮೇಡಮ್. ಅದು ಕಿವಿ ಧನವಂತರಿದ್ದು ಒಂದು ಧ್ಯಾನ ತುಂಬಾ ಚೆನ್ನಾಗಿದೆ ಮೇಡಮ್. ಅದು ಮೇಡಮ್ ಯಾಕಂದ್ರೆ ಈಗ ಕೂಡ 3 ವರ್ಷದಿಂದಲೇ ಅದನ್ನ ಮಾಡ್ತಾ ಇದ್ದೀನಿ ನಾನು. ಈಗ್ಲೂ ಕೂಡ ಅದನ್ನ ಅಳವಡಿಸ್ಕೊತಾ ಇದೀನಿ, ಮಾಡ್ತಾ ಇರ್ತೀನಿ. ಪದೇ 1 hour ಕುಂತು ಮಾಡ್ತೀನಿ. ಧನ್ವಂತ್ರಿ ದಿನಕ್ ಒಂದಿನಾರ ಹಾಕೊಂಡ್ ಮಾಡ್ತೀನಿ. ಮಾಡ್ತೀವಿ ಮೇಡಮ್. ಅದೇ ಮೇಡಮ್ ಮೊದ್ಲ ಹಾಕಿ ಕೊಟ್ಟಿದ್ದೆ ಮೇಡಮ್. ಅವ್ರಿಗೆ ಬಾಳ ತ್ರಾಸ ಆಗ್ಬಿಟ್ಟಿತ್ ಮೇಡಮ್. ಈಗ ಮತ್ತ ಅವ್ರ ಮಾಡಾತಾರ ಮೇಡಮ್. ಚಲೋ ಮಾಡಾತಾರ. ಎಲ್ಲಾ ಆರಾಮ್ ಅನ್ಸೈತ್ರಿ ಮೇಡಮ್ ಅವ್ರಿಗೆ. ಮೇಡಮ್ ಥ್ಯಾಂಕ್ ಯು. ತಂಗಿರ ಅನುಭವ. ಗುರುದೇವಿ ಮೇಡಮ್ ಮಾಸ್ಟರ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತಾಡಿ. ನಮಸ್ತೆ. ಮೇಲೆ ಹಂಚ್ಕೊಳ್ಳಿ ನಿಮ್ಮ ಒಂದು ಅವರ ಅಭಿಪ್ರಾಯಗಳನ್ನ ತಿಳಿಸಿ ಮೇಡಮ್. ಎಲ್ಲ ಮಾಸ್ಟರ್ಗಳಿಗೆ ಹೇಳೋದು ಶ್ವೇತಾ ಮೇಡಮ್. ಇವ್ರು ಸಂಗಮ ಮೇಡಮ್ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರಲ್ಲ, ಅವ್ರದ್ದು ಅದ್ಭುತವಾಗಿ ಮಾತಾಡಿದ್ರು ಅವ್ರು. ಯಾಕಂದ್ರೆ ನಿಮ್ದು ನೆಡಗುಂದಿನಾ ಮೇಡಮ್? ಅವ್ರ ಮನಿ ಮೇಡಮ್ ನಡ್ಗುಂದಿ. ನೀವಿರೋದು ಎಲ್ಲಿ? ನಾವ್ ಮುತ್ತಿಗೆ ಮೇಡಮ್, ಬಸವನ್ ಬಾಗೇವಾಡಿ. ಅದೇ ಸಿಂದಗಿ. ನಾವು ಆಲ್ಮಟ್ಟಿ ಬಿಜಾಪುರ ನಮ್ದು, ಆದ್ರೆ ಸದ್ಯಕ್ಕೆ ಆಲ್ಮಟ್ಟಿಯಲ್ಲಿ ಇರೋದು. ನೀವು ನಿಡಗುಂದಿ ಬಾಗಲಕೋಟೆ ಅಂತ ಹೇಳಿದ್ರಲ್ಲ, ನಾ ಇದೇ ಸೈಡ್ನವ್ರು ಇದ್ದಂಗ ಅದಾರ ಅಂತ. ನಾವು ಕೂಡಲ ಸಂಘಕ್ಕೆ ಬಂದಿದ್ದೆವು, ನಿಮ್ಗೆ ಭೇಟಿ ಆಗಿಲ್ಲ. ಆದ್ರೆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು, ತುಂಬಾ ಅನುಭವ ಆಗಿದೆ ನಿಮ್ದು. ಅದು ಏನ ನಿಮ್ದೆಲ್ಲಾ ತ್ರಾಸಗಳಿಂದ ಹೊರಗೆ ಬಂದದ ರೀತಿ, ನೀವೆಲ್ಲಾ ಮಾಡಿದ್ದು ಏನೆಲ್ಲ, ಅದು ಮೂಢನಂಬಿಕೆಗೆ ಹೋಗಿ ಆಮೇಲೆ ನೋಡ್ರಿ ಸುತ್ತಿ ಬಂದು ಒಂದು ಜಾಗಕ್ಕೆ ನಿಂತ ಮೇಲೆನೆ ಅದು ತಿಳಿಯೋದಂತ ಹೇಳ್ತಾರಲ್ಲ, ಹಂಗೆ ಗುರುಗಳು ಅಷ್ಟೆಲ್ಲಾ ಮಾಡಿದ ಮೇಲೆನೆ ನಿಮ್ಗೆ ಇದು ಸಿಕ್ಕಿದೆ ಧ್ಯಾನ. ಹೌದು ಮೇಡಮ್. ಒಳ್ಳೇದು ಮೇಡಮ್. ಅದಕ್ಕೆ ಕೇಳಿದೆ ನಾನು ಕೂಡ. ಇವತ್ತೇ ಜಾಯ್ನ್ ಆಗಿರೋದು ನಿಮ್ ಜೂಮಿಗೆ. ನಮ್ಗೆ ಅರುಣ್ ಕುಮಾರ್ ಸರ್ ಅಂತ ಭೇಟಿ ಆಗಿದ್ರು ನಮ್ಗೆ ಅಲ್ಲಿ. ಅವ್ರು ಕೊಟ್ಟಿರೋದು ನಮ್ಗೆ ಲಿಂಕ್ ಕಳ್ಸಿರೋದು ಕೂಡ. ಹೌದು ಮೇಡಮ್. ನನ್ಗ ಪದ್ಮಾ ಮೇಡಮ್ ಅಲ್ಲಿ ಭೇಟಿ ಆದ್ರು ಮೇಡಮ್, ಕೂಡಲ ಸಂಗಮದಾಗ. ಮಾಡ್ಬೇಕಂತ ಹೇಳಿದ್ರಲ್ಲ, ಅಲ್ಲಿ ಒಪ್ಕೊಂಡೆ ಮೇಡಮ್. ನಾನ್ ಇನ್ನು ಜೈನ್ ಆಗಂತ ಆದೆ ಮೇಡಮ್. ಅದು ಜೈನ್ ಆಯ್ತು. ರಾತ್ರಿ ಎಲ್ಲಾ ಫುಲ್ 3:30 ತನನು ಧ್ಯಾನದಾಗ ಕೂತೀನಿ ಮೇಡಮ್. ನಾನ್ ಮನ್ಕೊಂಡೇ ಇಲ್ಲ ನೀನ್ ವರ್ಷ. ಪ್ರತಿದಿನ ಮಾಡ್ತೀವಿ ಮೇಡಮ್ ನಾವು. ಕೋಟೇಶ್ವರ ಸರ್ ಅಂತ ಜೂಮ್ ಜಾಯ್ನ್ ಆಗ್ತೀವಿ. 9 ಗಂಟೆಯಿಂದ 11 ಗಂಟೆ ತನ, ಬೆಳಗ್ಗೆ 5:30ರಿಂದ 7 ಗಂಟೆ ತನ. ಇವ್ರದ್ದು ಗೈಡೆಡ್ ಮೆಡಿಟೇಷನ್ ಅಂತ ಹೇಳಿ ಅರುಣ್ ಕುಮಾರ್ ಅವರು ನೋಡಿ ಮೇಡಮ್ ಮಾಡಿ ಇದನ್ನ ಚೆನ್ನಾಗಿರುತ್ತೆ ಅಂದ್ರೆ. ನನಗೆ ಯಾಕಂದ್ರೆ ಜಾಸ್ತಿ ಕೂಡಕ್ ಆಗಲ್ಲ ಮೇಡಮ್, ಬ್ಯಾಕ್ ಪೇನ್ ಇದೆ ನನಗೆ. ನೀ ಪೇನು ಮತ್ತು ಬ್ಯಾಕ್ ಪೇನು. ಅದು ಚಪ್ಗಲ್ ಹಾಕೊಂಡು ಕೂಡಕ್ ಆಗಲ್ಲ. ಚೇರ್ ಮೇಲೆ ಕೂಡ್ಬೇಕು, ಹಿಂದೆಲ್ಲ ಸಪೋರ್ಟ್ ಇಟ್ಕೊಂಡು ಕೂಡ್ತೀನಿ. ಆದ್ರೆ ಜಾಸ್ತಿ ಹೊತ್ತು ಕೂಡಕ್ ಆಗಲ್ಲ. 1 hour 1.5 hour ಇಷ್ಟೇ ಕೂಡ್ತೀನಿ. ಅದಕ್ಕೆ ಅಷ್ಟರಿಂದ ಎಷ್ಟೋ ಲಾಭ ಆಗಿದೆ. ಎಷ್ಟೋ ನನಗ ನೆಮ್ಮದಿ, ಶಾಂತಿ ಅಂತಾರಲ್ಲ, ಸುಖ ಶಾಂತಿ ಸಮೃದ್ಧಿಯ ಜೀವನ ಅಂತಾರಲ್ಲ, ಆ ತರ ಆಗಿದೆ. ಇನ್ನೂ ಜಾಸ್ತಿ 3 hour 4 hour ಮಾಡಿದ್ರೆ ಎಷ್ಟೊಂದು ಸಿಗ್ಬಹುದು ಅಂತ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತೀನಿ. ಅದು ಇನ್ನೂ ಆಗ್ತಾ ಇಲ್ಲ. ಬ್ಯಾಕ್ ಪೇನ್ ಅಂದ್ರಲ್ಲ, ಅದಕ್ಕೆ ನೀವು ಗುಡಕ್ಕೆ ಬಂದಿರ ಅಂತದ್ದು. ಇದ್ರಲ್ಲಿ ನೀವು ಎಲ್ಲ ಹೋಗಿಸ್ಕೊಳ್ಳಿ ಅಂತ ನಿಮ್ಮನ್ನ. ಅದೇ ನಾನು ಅವ್ರಿಗೆ ಅದನ್ನ ಪ್ರಶ್ನೆ ಮಾಡಿದೆ. ಕೂಡಕ್ಕೆ ಇದು ನಾನು ಅನ್ಕೊಂಡದ್ ಏನ್ ಮೇಡಮ್, ಯಾಕಂದ್ರ ಹಗಲು ರಾತ್ರಿ ನೇಚರ್ ಇರೋದ ಹೋದಂಗ ಆತದ. ನಾವು ಸರ್ ಇಲ್ಲ ಮೇಡಮ್ ನೋಡಿ ನೀವು, ನನಗೆ ಕೂಡಕ್ಕೆ ಆಗಲ್ಲ, ಕೂಡುದು ಹೆಂಗ ಅಂತ ಕೇಳಿದೆ ಅವ್ರಿಗೆ. ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ನನ್ಗ ಇದು ಮಾಡಿ ಕೊಟ್ಟಿದ್ದಾರೆ. ಲಿಂಕ್ ಕೂಡ ಕಳ್ಸಿದ್ದಾರೆ. ಪಿಲ್ಲರ್ ಹಾಕೊಳ್ಳಿ ಇದ್ರು. ಈಗ ಪಿಲ್ಲರ್ ಹಾಕೊಳ್ಳೋದಿಲ್ಲ, ಕುಂತ್ಕತ್ತೀನಿ, ಏನಿಲ್ಲ, ಹೊಟ್ಟೆ ಬೇಕು. ನನಗ ಅದು ನಂಬಕ್ ಆಗ್ತಿಲ್ಲ. ಇನ್ನು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಂಬಿಕೆ ಬರೋದು. ಅಂದ್ರ ದೇಹ ಇಡೀ ದಿನ ಕೆಲಸ ಮಾಡಿ ಏನೋ ಆಗಿ ದಣವಾಗಿರುತ್ತೆ, ರೆಸ್ಟ್ ಅಂತೂ ಬೇಕೇ ಬೇಕು. ಆ ರೆಸ್ಟ್ ನ ನೀವು
ಕೂತೆ ಏನ್ ಮಾಡೋದು ಅದು ಯೋಗ ನಿದ್ರೆ ಅಂತಂದ್ರೆ ಹೆಂಗ ದೇಹಕ್ಕೆ ಬೇಕೇ ಬೇಕಲ್ವಾ ಅಂತ ಅಂದೆ ನಾನು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಅವ್ರಂದ್ರು ನೋಡಿ ಮೇಡಮ್ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಕಳ್ಸಿದ್ದಾರೆ. ಯೋಗ ನಿದ್ರಾಗ ಹೋಗ್ತಾರೆ ಒಂದು 2 hours 1 hour 2 hour ಹೋಗ್ತಿರಲ್ಲ ಅಷ್ಟೇ ಸಾಕು ನಿದ್ರೆ. ಕೂಡಲ ಸಂಗಮದಲ್ಲಿ ಕೂಡ ಒಂದಿಬ್ರು ಗುಡಾಕೇಶದವರನೇ ನಮ್ಮ ಹತ್ರ ಮಲಗಿದ್ರು ಮೇಡಮ್. ಅವ್ರು ಕೂಡ ಹೇಳಿದ್ರು ಅವ್ರು ಯಾರೋ ಬೇರೆದವ್ರ ಜಾಯಿನ್ ಆಗ್ತೀವಿ ಆದ್ರೆ ನಾವು ಪ್ರತಿದಿನ 3 ಗಂಟೆಗೆ ಎದ್ದು ಮಾಡ್ತೀವಿ. ನಮ್ಮ ಮನೆಯವ್ರು ಮಾತ್ರ ಮಲಗೋದೇ ಇಲ್ಲ, ಅವರು ಗುಡಾಕೇಶ ಮಾಡ್ತಾರೆ, ತುಂಬಾ ಚೆನ್ನಾಗಿದೆ ಮೇಡಮ್ ಅಂತ ಅವ್ರು ಕೂಡ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು. ಆದ್ರೆ ನನ್ಗಿನ್ನೂ ಅದು ಅದು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಮೇಡಮ್, ಅದ್ರ ಅನುಭವ ಆಗಿಲ್ಲ ಗುಡಾಕೇಶದ್ದು. ಇಲ್ಲ ಒಂದ್ 2-3 ದಿನ ಅಷ್ಟೇನೆ, ನೆಕ್ಸ್ಟ್ ಎಲ್ಲ ಗೊತ್ತಾಗುತ್ತೆ ನಿಮ್ಗೆ. 2-3 ದಿನ ಅಷ್ಟರಲ್ಲೇ ನಿಮ್ಗೆ ಅನ್ಸುತ್ತೆ ರಿಲೀಫ್ ಆಗುತ್ತಲ್ಲ ಪೇನು, ಅವಾಗ ಗೊತ್ತಾಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು ಸಂಗಮ ಮೇಡಮ್. ನಮಸ್ತೆ. ನಮಸ್ತೆ ನಮಸ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ರತ್ನಮ್ಮ ಮೇಡಮ್ ಇದ್ದಾರೆ ನೋಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಸುನೀತಾ ಮೇಡಮ್ ಎಲ್ಲರೂ ಇದೆ, ಮಾತಾಡಿ. ಮೇಡಮ್ ಅವ್ರು ಪದ್ಮ ಮೇಡಮ್, ನಾನು ಇವ್ರು ಲಕ್ಷ್ಮಿ ಮೇಡಮ್ ಅಲ್ಲ, ನಮ್ ಪಕ್ಕಕ್ಕೆ ಕೂತಿದ್ರಲ್ಲ ಅವ್ರು, ನೀವು ಅವ್ರ ಫೋಟೋ ತೆಗೆದ್ರಲ್ಲ. ಮಾತಾಡಿ. ಮೇಡಮ್ ಚೆನ್ನಾಗಿತ್ತು ನಿಮ್ಮ ಅನುಭವ. ಪಾಪ ಎಷ್ಟು ಕಷ್ಟಪಟ್ಟಿದ್ದೀರಾ, ನನಗೆ ಕೇಳಿ ತುಂಬಾ ನೀವ್ ಹೇಳ್ತಿರುವಾಗ್ಲೇ ಎಷ್ಟು ನಂಗೆ ಒಂದ್ ರೀತಿ ಅನಿಸ್ತಿತ್ತು ಮೇಡಮ್. ಕೇಳಿಸ್ತಿದೀಯಾ? ಮೇಡಮ್ ನೀವ್ ಹೇಳ್ತಿದ್ರಲ್ಲ, ನೀವ್ ಹೇಳ್ತಿದ್ರೆ ಪಾಪ ಎಷ್ಟು ಕಷ್ಟಪಟ್ಟಿದಾರಲ್ಲ, ಸಂಕಷ್ಟ ಮಾಡಿ 3 ವರ್ಷ. ಎಷ್ಟು ಬಹಳ ಕಷ್ಟಪಟ್ಟಿದ್ದೀರಾ ಮೇಡಮ್. ಎಲ್ಲ ಹೋಗ್ಲೂ ನನಗೇನು ಆಗ್ಲಿಲ್ಲ ಮೇಡಮ್, ಎಷ್ಟೇ ಎಲ್ಲಾ ಮಾಡಿದ್ರು ಅದು ಯಾವ್ದು ವರ್ಕೌಟ್ ಆಗ್ಲಿಲ್ಲ. ಧ್ಯಾನದಿಂದ ಇವತ್ತು ನೋಡಿ. ಅದ್ ನೋಡ್ರಿ, ಧ್ಯಾನದಿಂದ ಎಷ್ಟು ಸಮಸ್ಯೆಗಳಿಂದ ನೀವು ಹೊರಗ್ ಬಂದಿರಿ. ಕೇಳಿ ಅದು ತುಂಬಾ ಸಂತೋಷ ಆಯ್ತು ಮೇಡಮ್. ನೀವು ಎಷ್ಟು ನೋವನ್ನ ಅನುಭವಿಸಿದ್ರೆ ಕೇಳಿ, ನಿಮ್ಮ ಅನುಭವ ಕೇಳಿದ್ರೆ ಬಹಳ ನೋವಾಯ್ತು ನಮ್ಗೂ. ಧ್ಯಾನದಿಂದ ಹೊರಗ್ ಬಂದಿದ್ದೀನಿ ಅಂತ ಹೇಳಿದಾಗನು ಕೂಡ ಬಹಳ ಹೆಮ್ಮೆ ಅನಿಸ್ತು, ಖುಷಿ ಅನಿಸ್ತು. ಚೆನ್ನಾಗಿರು ಮೇಡಮ್. ನಾವು ಪಕ್ಕದಲ್ಲೇ ಪದ್ಮ ಮೇಡಮ್ ಪಕ್ಕದಲ್ಲೇ ಕೂತಿದ್ವಲ್ಲ ನೀವು. ಮೇಡಮ್ ನೀವೊಂದು ನಕ್ಲೆಸ್ ಹಾಕೊಂಡ್ ಬಂದಿದ್ರಲ್ಲ ಅಲ್ಲಿ ಕೂಡಲ ಸಂಗಮಕ್ಕೆ. ಮಾತಾಡಿಸ್ತೀನಪ್ಪ ನಾನು, ಯಾರಂತ ಗೊತ್ತಾಗ್ಲಿಲ್ಲ ಮೇಡಮ್. ಸುಮ್ನೆ ಕೂತಿದ್ವಿ, ನಾನ್ ನೋಡಿ ನಿಮ್ಮನ್ನ ಅಲ್ಲಿ ಬಾಳ ಹತ್ರದಿಂದ ನೋಡ್ದೆ ನಿಮ್ಮನ್ನ. ನಮಸ್ತೆ ಮೇಡಮ್. ತುಂಬಾ ಚೆನ್ನಾಗಿತ್ತು ಮೇಡಮ್ ನಿಮ್ಮ ಅನುಭವ, ಮತ್ತೆ ಧ್ಯಾನದ ಬಗ್ಗೆ ನೀವ್ ಹೇಳಿದ್ದು, ಧ್ಯಾನ ಎಲ್ಲರೂ ಕಳ್ಸ್ಕೊಡೋದು. ನಂಬರ್ ತಗೊಳ್ಳಿ, ನಂಬರ್ ತಗೊಂಡ್ ಮಾತಾಡಿ. ತುಂಬಾ ಚೆನ್ನಾಗಿತ್ತು ಮೇಡಮ್. ಓಕೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಎಲ್ಲರಿಗೂ ನಮಸ್ತೆ. ಕೇಳ್ದೆ ಸಂಗಮ ಮೇಡಮ್ ಮಾತಾಡಿದ್ದು ಫುಲ್ ಕೇಳ್ದೆ. ತುಂಬಾನೇ ಒಳ್ಳೆ ಗುಡ್ ಅನುಭವಗಳು, ತುಂಬಾ ಚೆನ್ನಾಗಿ ಮೂಡ್ ಬಂತು ಅವ್ರದ್ದು. ಇನ್ನರಲ್ಲೂ ಕೇಳಿದ್ದೆ ಇವ್ರದ್ನು, ಮತ್ತೆ ಇವತ್ತು ಕೇಳಿದೆ. ತುಂಬಾನೇ ಚೆನ್ನಾಗಿ, ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬದಲಾವಣೆ ಆಗಿದೆ. ತುಂಬಾನೇ ಚೆನ್ನಾಗಿ ಅನುಭವಗಳು ಇದಾಗಿದೆ. ಅಂದ್ರೆ ಕೆಲವು ಅನುಭವಗಳನ್ನ ಕೆಲವು ನಾವು ಹೇಳ್ಕೋಬೇಕು ಅಂದಾಗ ಕೆಲವು ಮರ್ತೋಗಿರತ್ತೆ. ಇವ್ರು ಒಂದ್ ಸ್ವಲ್ಪನೂ ಮರ್ತಿಲ್ಲ ನೋಡಿ, ಎಷ್ಟು ನೀಟಾಗಿ ಹೇಳಿದ್ರು ಅಂತ ಅದಕ್ಕೆ ಮಾಡ್ಬೇಕು ಅನ್ಕೋತಾ ಇದ್ದೆ. ನಾವೇ ಕೆಲವು ಅನುಭವಗಳನ್ನ ಮರ್ತೆ ಹೋಗಿರ್ತವೆ, ಹೇಳೋದಿಕ್ಕೇನೆ ಮರವಾಗೋಗಿರ್ತವೆ. ಒಂದು ಚೂರು ಇದ್ ಮಾಡ್ದೆ, ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಆಗಿ ಹೇಳ್ಕೊಂಡ್ ಬಂದ್ರು. ತುಂಬಾನೇ ಚೆನ್ನಾಗಿ ಬಂತು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾತಾಡಿ ಮೇಡಮ್ ವಾಯ್ಸ್ ಡಿಸ್ಟರ್ಬೆನ್ಸ್ ಇದೆ. ನನ್ಗೆ ಹೆಸರು ಕೂಗ್ತಿರೋದು ನನ್ಗೆ ಅಷ್ಟ್ ಸ್ಪಷ್ಟವಾಗಿ ಕೇಳ್ತಿಲ್ಲ. ನನ್ನಷ್ಟೇ ಕೂಗ್ತಿದ್ದೀರಾ ಏನು ಅಂತ ಮಾತಾಡಿ ಮೇಡಮ್. ಮೇಡಮ್ ಅವ್ರದ್ದು ಅನುಭವನ ನಾನ್ ಕೇಳಿದೀನಿ ಮುಂಚೆನೆ, ಇದ್ರಲ್ಲಿ PMC ಚಾನಲ್ ಅಲ್ಲೆಲ್ಲ ಅವ್ರದ್ದು ರೆಕಾರ್ಡ್ ಮಾಡಿದ್ರಲ್ಲ, ಅದೆಲ್ಲ ಕೇಳಿದೀನಿ ನಾನು. ಅಂದ್ರೆ ಇವಾಗ ಅಷ್ಟು ಸ್ಪಷ್ಟವಾಗಿ ನನಗೆ ಕೇಳಿಸ್ಲಿಲ್ಲ.
ಅಂದ್ರೆ ನಾನ್ ಅನ್ಕೊಳ್ಳೋದು ಎಷ್ಟೊಂದ್ ಜನಕ್ಕೆ ಇಷ್ಟೊಂದು ತೊಂದರೆಯಿಂದ ಬಂದಿದ್ದಾರೆ. ನಾನ್ ಅದನ್ನೇ ಕೆಲವೊಂದ್ಸತಿ ಯೋಚನೆ ಮಾಡ್ತೀನಿ, ನಮಗೆ ಆ ರೀತಿ ಎಲ್ಲ ಏನು ಇಲ್ವೇ ಇಲ್ಲ. ಹೌದಲ್ವಾ, ನಾವ್ ಎಷ್ಟ್ ಈಸಿಯಾಗಿ ಬಂದ್ಬಿಟ್ವಿ ಇದಕ್ಕೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತೀನಿ. ತುಂಬಾ ಅಂದ್ರೆ ಎಷ್ಟೊಂದು ಪ್ರಾಬ್ಲಮ್ಸ್ ಇದೆ ಇವಾಗಿನ ಲೈಫ್ ಅಲ್ಲಿ. ಹೌದು, ಇಷ್ಟು ಪ್ರಾಬ್ಲಮ್ಸ್ ಫೇಸ್ ಮಾಡಿ ಇಷ್ಟೊಂದು ಡಿಫಿಕಲ್ಟೀಸ್ನೆಲ್ಲ ಇವರೆಲ್ಲ ಫೇಸ್ ಮಾಡ್ತಿದ್ದಾರೆ. ನಮಗೆ ಎಷ್ಟು ಈಸಿಯಾಗಿ ಸಿಕ್ಬಿಡ್ತು ಅದೆಲ್ಲ ನನ್ಗೊಂದೊಂದ್ಸತಿ ಯೋಚನೆ ಮಾಡಿದ್ರೆ ನಾವು ತುಂಬಾ ಲಕ್ಕಿ ಅಂತ ಅನ್ಸುತ್ತೆ ಈ ಒಂದು ಪಾತಲ್ಲಿ. ಖುಷಿ ಆಗುತ್ತೆ ಇವ್ರದೆಲ್ಲ ಎಕ್ಸ್ಪೀರಿಯನ್ಸಸ್ ನ ಕೇಳಿದಾಗ ನಮ್ಗೆ. ಆ ಅಂದ್ರೆ ಆ ಒಂದು ಇದ್ರಲ್ಲಿ ಇದ್ಕೊಂಡು ಅಷ್ಟು ಆ ಒಂದು ಊರಲ್ಲಿ ಇದ್ಕೊಂಡು ಇವ್ರು ಇಷ್ಟೊಂದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದಾರೆ. ಆದ್ರೆ ನಮಗೆ ಅಂದ್ರೆ ನಾವು ಲೇಟ್ ಆಗಿ ಬಂದಿದೀವಿ ಈ ಒಂದು 3-4 months ಇಂದ ಬಂದಿರೋದಾದ್ರುನು, ಆದ್ರೆ ನಮ್ಗೆ ಇಷ್ಟೊಂದೆಲ್ಲ ಡಿಫಿಕಲ್ಟೀಸ್ ನಾವ್ ಫೇಸ್ ಮಾಡಿಲ್ಲ. ನೀವೆಲ್ಲ ಗ್ರೇಟ್ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಅಂದ್ರೆ ಒಂದು ಹೆಲ್ತ್ ಇಶ್ಯೂ ಆಗ್ಲಿ, ಒಂದು ಫೈನಾನ್ಷಿಯಲ್ ಇಶ್ಯೂ ಆಗ್ಲಿ, ತುಂಬಾ ಇವರೆಲ್ಲ ಫೇಸ್ ಮಾಡಿದಾರೆ. ಆದ್ರೆ ನಮ್ಗೆ ಆತರ ಪ್ರಾಬ್ಲಮ್ಸ್ ಏನಾಗಿಲ್ಲ. ಆದ್ರೆ ಪತ್ರಿಕೆ ನಮ್ನ ಚೂಸ್ ಮಾಡಿದ್ದಾರೆ ಅನ್ನೋದೊಂದು ನನಗೆ ಅದೊಂದಿದೆ. ತುಂಬಾ ಬೇಗನೆ ಬಂದಿದೀವಿ, ಆದ್ರೆ ನಮ್ಗೆ ಅಷ್ಟು ಕಷ್ಟನೇ ಕೊಟ್ಟಿಲ್ಲ. ಅದೆಲ್ಲ ನನಗೆ ಇವ್ರದ್ದೆಲ್ಲ ಎಕ್ಸ್ಪೀರಿಯನ್ಸಸ್ ನ ಕೇಳಿಸ್ಕೊಂಡಾಗ ಹೌದು ಫೀಲ್ ಆಗತ್ತೆ ನಮಗೆ. ತುಂಬಾ ಕಷ್ಟಪಟ್ಟಿದ್ದಾರೆ. ಆಮೇಲೆ ಅಂದ್ರೆ ಕೆಲವೊಬ್ರದ್ದು ಕೇಳಿಸ್ಕೊಂಡಾಗ ಅಳುನು ಬರುತ್ತೆ. ನಮಗೆ ಖುಷಿ ಆಗುತ್ತೆ, ಆದ್ರೆ ನಾವು ಬೇಗ ಬಂದಿದ್ದೀವಿ. ಆದ್ರೆ ಈ ತರ ನೋವುಗಳೆಲ್ಲ ಇಲ್ಲ. ಅದನ್ನು ನಾವು ಲಕ್ಕಿ ಅಂತ ಅನ್ಕೊಳ್ತೀನಿ. ಯಾಕೆ ಈ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಆಮೇಲೆ ನಾನು ಅರುಣ್ ಸರ್ ಲೈನ್ ಅಲ್ಲಿ ಇರ್ತಾರೆ, ಒಂದ್ ಮಾತು ಕೇಳಬೇಕಿತ್ತು ಅರುಣ್ ಸರ್ ಹತ್ರ. ಅರುಣ್ ಸರ್ ಇದ್ದಾರಾ? ಬರ್ತ ಅರುಣ್ ಸರ್, ನಮಸ್ತೆ ಸರ್. ಅವ್ರು ಯಾರ ಜೊತೆ ಮಾತಾಡ್ತಾ ಇದಾರೆ? ಹೌದಾ, ಸರಿ ಮ್ಯಾಮ್, ಆಯ್ತು. ಆಮೇಲೆ ಇವ್ರು ಲಕ್ಷ್ಮಿ ಮ್ಯಾಮ್ ಇದಾರಲ್ಲ, ಅವ್ರದ್ದು ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿರುತ್ತೆ. ಹೌದೌದು. ಅವರು ಸರ್ ನಮಸ್ತೆ ಸರ್. ಸಂಗಮ ಸರ್ ನಮಸ್ತೆ. ನೀವು ಕಾಣ್ಲೇ ಇಲ್ಲ ಮತ್ತೆ ಕೂಡಲ ಸಂಗಮದಲ್ಲಿ. ಬಂದಿಲ್ಲ ಸರ್. ಹಲೋ, ಕೇಳಿಸ್ತಾ ಇಲ್ವಾ ಮಾಸ್ಟರ್? ಕೇಳಿಸ್ತಾ ಇದೆ ಮಾತಾಡಿ. ಸಂಗಮ ಮಾಸ್ಟರ್ ನಮಸ್ತೆ ಸರ್. ನಮಸ್ತೆ ರೀ. ನಿನ್ನೆ ಎಲ್ಲಿ ಮೇಡಮ್ ನೀವು ಕಾಣಿಸ್ಲೇ ಇಲ್ಲ? ನಾವ್ ನಿನ್ನೆ ಬಂದಿಲ್ಲ ಸರ್, ಮೊನ್ನೆ ಬಂದಿದ್ದೇವೆ ಸರ್ ನಾವು. ಹೌದಾ, ಸರ್ ಕಾಣಿಸ್ಲಿಲ್ಲ? ಪದ್ಮಾ ಮೇಡಮ್ ಅವ್ರು ಕಾಣಿಸಿದ್ರು ಸರ್. ನಿಮ್ದು ಒಮ್ಮೆ ನೋಡಿಲ್ಲ ಸರ್ ನಾನು. ಅವ್ರು ನಿನ್ನೆ ನನಗ್ ಇದು ಹಿಂಗ ಅನುಭವ ಹಂಚಿಕೆ ಆಯ್ತಮ್ಮ ನಿಂದು ಇದಕ್ ಜಾಯಿನ್ ಆಗಂದ್ರು ಸರ್. ನಾನ್ ನಿನ್ನೆ ರಾತ್ರಿ ಅವ್ರು ಕಳ್ಸಿದ್ರು ಸರ್ ನನಗ. ನಾನ್ ನಿನ್ನೆ ರಾತ್ರಿ ಧ್ಯಾನಕ್ ಜಾಯಿನ್ ಆಗಿದ್ದೆ ಸರ್. ರಾತ್ರಿ 3:30 ತನ ಮಾಡಿದ್ದೆ ಸರ್ ನಾನು. ರಾತ್ರಿ ಕಾಣ್ಲಿಲ್ವಂತ ನೋಡಿ ಅವ್ರು ಕೂತಿದ್ರಿ ಅಲ್ವಾ ಸಂಗಮ ಮೇಡಮ್? ನೀವು ಇದ್ರಿ ತಾನೆ? ನಮ್ಗ್ ಗೊತ್ತಿಲ್ಲಮ್ಮ, ನೀವ್ ಕಳ್ಸಿದ್ರಲ್ಲ ಮತ್ ನೋಡ್ಬೇಕಾಗ್ತೇ. ಹಂಚಿಗೆ ಎಷ್ಟು 3:30 ತನ ಮಾಡಿದೆ ಮೇಡಮ್. ಸ್ವಲ್ಪ ಕಾಲು ಒಟ್ಟ ಕಾಲ್ ಎಲ್ಲಿರೋ ಗೊತ್ತಿಲ್ಲ, ನಾನೆಲ್ಲ ಅದಿನನ್ನೋದ ನನಗ್ ಗೊತ್ತಿದ್ದಿದ್ದಿಲ್ಲ ಮೇಡಮ್. ಅಷ್ಟು ಅದು ಹಿಂಗ ದೇವ್ರದ್ದು ಇದು ಹಾಕಿದಲ್ಲ ಮೇಡಮ್, ಅದ್ ಹಿಂಗ್ ಬಾರಿಸ್ಕೊತಾನ ಅವ್ರು ಪರಮಾತ್ಮ ಬಂದ್ ಹಿಂಗ್ ಮುಂದ್ ನಿಂತಂಗಾಯ್ತು. ಎಲ್ಲಾ ಬಾಳ ಅನುಭವ ಆಯ್ತು ಮೇಡಮ್. ಅದನ್ನ ನೆನಪಿಲ್ಲ. ಹೇಳ್ತಾ ಇದ್ರು ಸರ್ ಅವರು. ನಾನು ಅಟೆಂಡ್ ಮಾಡ್ದೆ, ತುಂಬಾ ಚೆನ್ನಾಗಿತ್ತು. ಎಷ್ಟೆಲ್ಲ ಯಾವ ತರ ಎಲ್ಲ ಅವರು ಗೈಡೆನ್ಸ್ ಕೊಟ್ಟಿ ಧ್ಯಾನ ಮಾಡಿಸ್ತಾರೆ, ದೀಪದ್ದು ನೀರದ್ದು ಎಲ್ಲ ಅಂತ ಹೇಳ್ಕೊತಾ ಇದ್ರು ಸರ್ ಅವರು. ಆಮೇಲೆ ಅದೇನೋ ಹೇಳ್ತಾ ಇದ್ರಿ, ನಾನ್ ಪೂರ್ತಿ ಕೇಳಲಿಲ್ಲ. ಆಮೇಲೆ ಏನೋ ಅಂದ್ರೆ ಬಾಡಿಲಿ ಏನೋ ಎನರ್ಜಿ ಇತ್ತು ಅಂತ, ನೆಗೆಟಿವ್ ಎನರ್ಜಿ ಬಗ್ಗೆ ಹೇಳಿದ್ರಲ್ಲ. ಅದು ಏನಾಗ್ತದೆ ಅಂತಂದ್ರೆ, ಅದು ನೆಗೆಟಿವ್ ಎನರ್ಜಿ ಆತ್ಮ ಅಂತ ಎಲ್ಲೂ ಇರಲ್ಲ. ಅದು ಎಥರಿಕ್ ಬಾಡೀಸ್ ಅಂತ ಇರ್ತವೆ. ಅದನ್ನೇ ನಾವು ಪ್ರೇತ ಅಥವಾ ಭೂತ ಇವೆಲ್ಲ ಹೇಳ್ತೀವಿ. ಅದಂದ್ರೆ ನಮ್ದು ಎಥರಿಕ್ ಬಾಡಿ, ನಮ್ಮಲ್ಲಿ 7 ಶರೀರ ಇರ್ತದೆ. ನಮ್ದು 2ನೇ ಬಾಡಿ ಅಂತ ಇರ್ತದೆ. ಅದು ವೀಕ್ ಇದ್ರೆ ಏನಾಗುತ್ತೆ, ಅದಕ್ಕೆ ಒಂದು ಫಿಸಿಕಲ್ ಬಾಡಿ ಅನ್ನೋದು ಇರಲ್ಲ.
ಅಂದ್ರೆ ದೈಹಿಕ ದೇಹ ಅನ್ನೋದಿರಲ್ಲ, ಆದ್ರೆ ಅದಕ್ಕೆ ಭಾವನೆಗಳು ಬಹಳ ಇರ್ತದೆ, ಆಸೆ. ಒಟ್ಟ ನೆಗೆಟಿವ್ ಸರ್. ಈಗ ಒಂದ್ ಸ್ವಲ್ಪ ಕಮ್ಮಿ ಆಗೈತೆ ಸರ್. ನನಗೆ ಬಾಳ ನೆಗೆಟಿವ್ ಇಲ್ಲ, ಬರ್ತಿತ್ತು. ನೀವು ನಿಮ್ಮ ದೇಹ ನಿಮ್ ಕಂಟ್ರೋಲ್ಗಿಂತ ಅದ್ರ ಕಂಟ್ರೋಲ್ ಅಲ್ಲೇ ಜಾಸ್ತಿ ಇರ್ತದೆ. ಹಾ ಸರ್. ಹಾ, ಅದು ಯಾಕೆ ಹಾಗಾಗ್ತದೆ ಅಂದ್ರೆ ನಮ್ಮಲ್ಲಿ ಎನರ್ಜಿ ವೀಕ್ ಇದ್ರೆ, ಹಾ ಆ, ಸರ್. ಆಮೇಲೆ ನಮ್ದು ಎಥೆರಿಕ್ ಬಾಡಿಯಲ್ಲಿ ಎನರ್ಜಿ ಇಲ್ಲ ಅಂದ್ರೆ ಅದು ಹಾ ಬಂದು ಸೇರ್ಕೊಳ್ತದೆ. ಹಾ ಅರ್ಥ ಆಯ್ತು? ಹಾ ಸರ್. ಆಮೇಲೆ ಭಯ ಇದ್ರೆ, ವೀಕ್ನೆಸ್ ಅಂತೀವಲ್ಲ, ಹ್ಮ್ ಒಂದೇನಾದ್ರೂ ಹ್ಮ್ ಸ್ವಲ್ಪ ಇದಾದ್ರೂ ಪುಕ್ಕಲಾಗೋದು, ಈ ತರ ವೀಕ್ ಮೈಂಡ್ ಸೆಟ್. ಹೌದ್ ಸರ್. ವೀಕ್ ಮೈಂಡ್ ಸೆಟ್ ಯಾರಲ್ಲಿ ಒಂದ್ ಏನಾರ ಏನಾರ ತೆಳಗ್ ಬಿದ್ರ ನನಗ ಏನಾರ ಆಕತ್ತನ ಹಿಂಗ್ ಒಂಥರ ಹಾರ್ಟ್ ಸಹಿತ ಹೊಡ್ಕೋತಿತ್ ಸರ್ ನನಗ. ಅದಕ್ಕೆ ಒಟ್ಟ ಶಬ್ದ ಅಂದ್ರ ಆಗಿ ಬರ್ತಿಲ್ಲ. ಇಲ್ಲಿ ಕೇಳಿ ಮೇಡಮ್, ಅದಕ್ಕೆ ಸೊಲ್ಯೂಷನ್ ಏನು ಅಂತಂದ್ರೆ ನಮ್ಮ ಎನರ್ಜಿ ಹೈ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೊಳ್ಬೇಕು. ಆಯ್ತಾ? ಹೌದು. ನಮ್ಮಲ್ಲಿ ಎನರ್ಜಿ, ಎಥೆರಿಕ್ ಬಾಡಿ ಅಂದ್ರೆ ಎನರ್ಜಿ ಬಾಡಿ, ಅದು ವೀಕ್ ಇರೋದಕ್ಕೆ ಅದು ಬಂದು ಸೇರ್ಕೊಂಡಿರ್ತದೆ. ನೀವು ಹೌದ್ ಸರ್. ಜಾಸ್ತಿ, ನಮ್ದು ಜಾಸ್ತಿ ಆದ್ರೆ ನೀವ್ ಯಾರು ಬಿಡಿಸೋರ್ ಬೇಡ, ತನ್ನಷ್ಟು ಹ್ಮ್ ತಾನೇ ಹೊರಗೋಗ್ತದ. ಹ್ಮ್ ಬೆಂಕಿ ಇಲ್ಲ ಅದು ಇರ್ಲಿಕ್ಕೆ ಆಗ್ತದ? ಇಲ್ಲ. ಅಲ್ಲ. ಹಾ, ಹಾಗೆ ಅದ್ರಲ್ಲೂ ಈಗ ನಮ್ಮ ಗುಡಾಕೇಶದಲ್ಲಿ ಬಂದ್ಬಿಟ್ರಂತೂ ಒಂದು ಗಂಟೆನೂ ಕೂರಕ್ಕಾಗಲ್ಲ, ಮೈಯಲ್ಲಿ ಒಳಗಡೆ ಏನಾದ್ರು ಇದ್ರೆ. ಓಕೆ ಸರ್. ಅಷ್ಟು ಇರಿಟೇಷನ್ ಮಾಡ್ತದೆ, ತಡ್ಕೊಳ್ಲಿಕ್ಕೆ ಆಗೋಲ್ಲ, ಅಷ್ಟು ಬೆಂಕಿ ಕತ್ತದ ಇರ್ತದೆ. ಆಮೇಲೆ ಬಿಟ್ಟು ಹೋಗ್ಬಿಡ್ತದೆ, ಇರಲ್ಲ, ಅನ್ನಷ್ಟು ತಾನೇ ಹೋಗ್ತದೆ. ನೀವು ಆಮೇಲೆ ಕರೆದ್ರೂ ಬರಲ್ಲ ಅದು. ಹಾ ಹಾ, ಹಾಗೆ ಅದು ಬಿಟ್ಟು ನಾವು ಬೇರೆ ಏನ್ ಮಾಡಿದ್ರು ಅದು ಹಾ ಸರ್. ಅಷ್ಟು ಸುಲಭ ಇಲ್ಲ. ಅವೆಲ್ಲ ಸುಮ್ನೆ ವ್ಯರ್ಥ ಪ್ರಯತ್ನ. ಹಾ ಹ್ಮ್ ಹೌದು ಸರ್. ಹೈ ಎನರ್ಜಿ ಒಟ್ಟು ಮಾಡ್ಕೊಂಡ್ರೆ ಹಾ ಎಂತ ಎಂತ ನೆಗೆಟಿವ್ ಎನರ್ಜಿ ಇದ್ರೂ ಹೊರಟೋಗ್ಬಿಡ್ತದೆ. ಓಕೆ. ಇಲ್ಲಿ ಆದಷ್ಟು ಎಲ್ಲರೂ ಅಷ್ಟೇ, ಇದೆ ಇದು ಕಾಪರ್ದು ವಾಟರ್ ಇರ್ತದಲ್ಲ, ಹ್ಮ್ ಅದನ್ನ ಜಾಸ್ತಿ ಯೂಸ್ ಮಾಡ್ಬೇಕು. ಕಾಪರ್ ವಾಟರ್ ಅಂದ್ರೆ ಕಾಪರ್ ಪಿರಮಿಡ್ ಇರುತ್ತಲ್ವಾ, ಅದನ್ನು ನೀರಲ್ಲಿ ಮುಳುಗಿಸಿ ಆ ನೀರನ್ನ ಬಳಸೋದ್ರಿಂದ ನಮ್ಮಲ್ಲಿ ಎನಿ ಟೈಮ್ ಎನರ್ಜಿ ಮತ್ತೆ ಪಾಸಿಟಿವ್ ಎನರ್ಜಿ ಇರುತ್ತೆ. ಆ ಆಮೇಲೆ ನಮ್ಮಲ್ಲಿ ಒಂದು ಏನೋ ಥಾಟ್ಸ್ ಇರ್ಬೋದು, ಏನಂತೀವಿ ನೆಗೆಟಿವ್ ಆಲೋಚನೆಗಳು, ಇದೆಲ್ಲ ಕಡಿಮೆ ಆಗ್ತಾ ಬರುತ್ತೆ. ಇದನ್ನ ಪ್ರಯೋಗ ಮಾಡಬೇಕು. ಸುಮ್ಮನೆ ನಾವು ದಿನಾ ಹೇಳ್ತಿರ್ತೀನಿ ಇದನ್ನ. ಹ್ಮ್ ಆ, ಇದ್ರ ಲಾಜಿಕ್ ಯಾಕೆ ಹೀಗೆ ಮಾಡಬೇಕು ನಾವು ಅಂತಂದ್ರೆ, ನೀರಿಗೆ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡುವ ಶಕ್ತಿ ಇದೆ. ಹ್ಮ್ ಅದು ಕೇವಲ ಥಾಟ್ಸ್ ಮತ್ತೆ ಭಾವನೆಗಳನ್ನು. ಈಗ ನೀವೇ ಗಮನಿಸಿ, ಹಿಂದೆಲ್ಲ ಏನಾಗ್ತಿತ್ತು ಅಂದ್ರೆ, ನಾವು ಬಾವಿಗಳನ್ನ ಮನೆಯಲ್ಲಿ ಒಂದೊಂದು ಬಾವಿ ಇರ್ತಾ ಇತ್ತು. ಹೌದು. ಬಾವಿಯಲ್ಲಿ ಅಂತರ್ಜಲ ನೇರವಾಗಿ ಬರ್ತಿತ್ತು, ನಾವು ನೇರವಾಗಿ ನೀರ್ ತಗೊಳ್ತಾ ಇದ್ವಿ, ಅದು ಎನರ್ಜೆಟಿಕ್ ಇರ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ, ನೀರ್ ಏನಾಗ್ತದೆ, ಎಲ್ಲೋ ನದಿಯಿಂದ ಬರ್ತದೆ, ಅದು ಕೊಳವೆಗಳ ಮೂಲಕ ಬರ್ತದೆ, ಅದು ಚರಂಡಿಗಳನ್ನ ಹಾದು ಬರ್ತದೆ. ಅಲ್ಲೆಲ್ಲ ಇರುವ ಕೊಳಕು, ಪ್ರತಿಯೊಂದು ಥಾಟ್ಸ್ ಇರ್ಬೋದು, ಪ್ರತಿಯೊಂದನ್ನು ಅದು ಅಬ್ಸರ್ವ್ ಮಾಡ್ತಾ ಬರುತ್ತೆ. ಆಮೇಲೆ ಅದನ್ನು ಪ್ರೆಸರೈಸ್ ಮಾಡ್ತೀವಿ ನಾವು, ಅಲ್ಲಿಂದ ಪ್ರೆಸರೈಸ್ ಮಾಡ್ತಾರೆ. ನಾವು ಸಂಪಿಗೆ ಬಂದು ಬೀಳ್ತದೆ, ಅಲ್ಲಿಂದ ಮತ್ತೆ ಮೋಟರ್ ಇಟ್ಟು ಮೇಲಕ್ಕೆ ಪ್ರೆಸರೈಸ್ ಮಾಡ್ತೀವಿ. ಅವಾಗೆಲ್ಲ ಅದು ಎನರ್ಜಿ ಲಾಸ್ ಆಗಿ ಏನೂ ಇರಲ್ಲ ಅದು. ಆಮೇಲೆ ನಾವು ಸ್ನಾನ ಮಾಡೋದು ದೇಹಕ್ಕೆ, ಈ ಫಿಸಿಕಲ್ ಬಾಡಿಗಲ್ಲ, ನಮ್ದು ಒಳಗಡೆ ಎಥೆರಿಕ್ ಬಾಡಿ ಇರ್ತದಲ್ಲ, ಅದರಲ್ಲಿ ಆರ ಅನ್ನೋದು ಕ್ಲೀನ್ ಆಗ್ತದೆ ಸ್ನಾನ ಮಾಡಿದಾಗ. ಆ ವಾಟರ್ ಅಲ್ಲಿ ಎನರ್ಜಿ ಇದ್ರೆ ನಮಗೂ ಎನರ್ಜಿ ಬರ್ತದೆ, ಮತ್ತೆ ಆರ ಅನ್ನೋದು ಚೆನ್ನಾಗಿ ಕ್ಲೀನ್ ಆಗ್ತದೆ. ಅದಕ್ಕೆ ಬೇಕಾದ್ರೆ ಇನ್ನೂ ಸ್ವಲ್ಪ ಕಲ್ಲುಪ್ಪು ಈ ತರದ್ ಏನಾದ್ರು ಹಾಕೊಂಡ್ರಂತೂ ಇನ್ನೂ ಪವರ್ಫುಲ್ ಇರುತ್ತೆ. ಆಮೇಲೆ ಯಾರು ಹಾ ಕಲ್ಲುಪ್ಪ ಸರ್. ಹೌದು, ಆಮೇಲೆ ಬಾಳ ಅಲ್ಲ, ಸ್ವಲ್ಪ ಹಾಕ್ಬೇಕು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ಅಟ್ಲೀಸ್ಟ್ ದಿನಕ್ಕೆ ಎರಡು ಟೈಮ್ ಸ್ನಾನ ಮಾಡ್ತಾ ಇದ್ರೆ ಆಲೋಚನೆಗಳು ಶುದ್ಧ ಇರ್ತದೆ, ಆರ ಕ್ಲೀನ್ ಇರ್ತದೆ, ನಮ್ಮಲ್ಲಿ ಡಿಸ್ಟರ್ಬೆನ್ಸ್ ಅನ್ನೋದಿರಲ್ಲ. ಅದ್ರಲ್ಲೂ ಈಗ ಧ್ಯಾನಗಿನ ಮಾಡುವಾಗ ಸ್ನಾನ ಮಾಡಿ ಕುತ್ಕೊಳ್ಬೇಕು. ಈಗ ನಾವು ಅಷ್ಟೇ ಪ್ರತಿನಿತ್ಯ 2 ಟೈಮ್ ಸ್ನಾನ ಮಾಡ್ತೀವಿ. ಧ್ಯಾನಕ್ಕೆ ಕೂರೋಕ್ಕಿಂತ ಮುಂಚೆ ಸ್ನಾನ ಮಾಡೇ ಕೂರೋದು. ಸ್ನಾನ ಮಾಡಿ ಅವಾಗ ಆಲೋಚನೆಗಳು ಚೆನ್ನಾಗಿರ್ತದೆ, ನಮ್ಮ ಥಾಟ್ ಪವರ್ ಚೆನ್ನಾಗಿರ್ತದೆ. ಈಗ ನಂದು ಒಂದು ಅನುಭವ ಹೇಳ್ತೀನಿ ಕೇಳಿ, ಪ್ರಾಕ್ಟಿಕಲ್ ಅನುಭವ. ಹೋಗಿದ್ನಲ್ಲ, ಹೋಗುವಾಗ ಏನಾಯ್ತು, ನಂದು ಪರ್ಸ್ ಮಿಸ್ ಆಯ್ತು. ಹಾಗಾದ್ರೆ ಹೇಳಿದೆ ಒಬ್ರು ಮಾಸ್ಟರ್ಗೆ, ನಂದು ಪರ್ಸು ಹೋಗ್ಬಿಟ್ಟಿದೆ, ಎಲ್ಲಿ ಹೋಗಿದೆ ಗೊತ್ತಿಲ್ಲ. ನಂದು ಟ್ರೈನ್ ಬುಕಿಂಗ್ ಇತ್ತು, ಹಂಗಾಗಿ ನಾ ಪರ್ಸು ನೋಡಕ್ ಹೋಗಿಲ್ಲ, ಅದು ಎಲ್ಲಿ ಮಿಸ್ ಆಗಿದೆ ಗೊತ್ತಿಲ್ಲ. ಏನು ಯಾರೋ ಎತ್ತಿದ್ರು ಅಥವಾ ನಾನೇ ಎಲ್ಲೋ ಬಿಟ್ನೋ ಗೊತ್ತಿಲ್ಲ. ಅದನ್ನ ಎಲ್ಲಿ ನೋಡಿದೆ ಅಂದ್ರೆ, ಲಾಸ್ಟಿಗೆ ಆಟೋಗೆ ಕೊಡ್ಬೇಕಲ್ಲ, ಅಲ್ಲಿ ನೋಡ್ತಾ ಇದ್ದೀನಿ. ಬರೀ ನನ್ನ ಹತ್ರ ಮೊಬೈಲ್ ಇದೆ,
ಅವ್ರಿಗೆ ಫೋನ್ ಪೇ ಇತ್ತು, ಫೋನ್ ಪೇ ಮಾಡಿದ. ಆದ್ರೆ ಮೊಬೈಲ್ ಪರ್ಸ್ ಮಿಸ್ ಆಯ್ತಲ್ಲ, ಎಲ್ಲಿ ಹೋಯ್ತು ಏನಾಯ್ತು, ಬ್ಯಾಗ್ ಎಲ್ಲ ನೋಡಿದ್ರೆ ಬ್ಯಾಗಲ್ಲೂ ಇಲ್ಲ. ಅವಾಗ ಅಲ್ಲೇ ಆಟೋದಲ್ಲೇ ಕುತ್ಕೊಂಡು ಕಣ್ಮುಚ್ಚಿದೆ, ಗೊತ್ತಾಯ್ತು ಎಲ್ಲಿದೆ, ಏನಾಯ್ತು ಅಂತ ಗೊತ್ತಾಯ್ತು. ಅಲ್ಲಿವರೆಗೂ ನೆನಪಿಲ್ಲ ಅದು ಎಲ್ಲಿ ಹೋಗಿ, ಅಲ್ಲಿವರೆಗೂ ಗೊತ್ತೇ ಇಲ್ಲ ನನಗೆ. ಗೊತ್ತಾಯ್ತು ಅದು ಎಲ್ಲೆಲ್ಲಿ ಏನೇನಾಯ್ತು ಅಂತ. ಕೊನೆಗೆ ಅಲ್ಲೇ ಕಣ್ಣು ಮುಚ್ಚಿ ಅಲ್ಲೇ ಹೇಳಿದೆ, ಪುನಃ ಅದು ನನಗೆ ಸಿಗಬೇಕು ಅಷ್ಟೇ. ಅವಾಗ ವಿಪರ್ಯಾಸ ಏನು ಅಂತಂದ್ರೆ, ವಾಪಸ್ ಮತ್ತೆ ನಾನು ಬಂದು ಅದು ಎಲ್ಲಿತ್ತು ಅಲ್ಲೇ ಹೋಗಿ ಕೇಳಿದೆ ಅವ್ರನ್ನ, ಈಗ ಇಲ್ಲೊಂದು ಪರ್ಸ್ ಇತ್ತು, ಅದು ನಿಮ್ಗೆ ಸಿಕ್ಕಿದೆ, ಅದರಲ್ಲಿ ದುಡ್ಡಿದೆ, ಆ ದುಡ್ಡು ನೀವೇ ಇಟ್ಕೊಳ್ಳಿ, ತೊಂದರೆ ಇಲ್ಲ, ಬಟ್ ಅದ್ರಲ್ಲಿ ID ಎಲ್ಲ ಇದೆ, ಪಾನ್ ಕಾರ್ಡ್ ಇದೆ, ತುಂಬಾ ನನಗದು ಬೇಕು ಅಂತ ಹೇಳಿದೆ. ಅವರು ಇಲ್ಲ ಸರ್, ಹೌದು ಸರ್ ಸಿಕ್ಕಿದೆ, ಯಾಕೆಂದ್ರೆ ಅಲ್ಲಿ ಕ್ಯಾಮ್ರಾ ಇತ್ತು, CC ಕ್ಯಾಮ್ರಾ ಇದೆ. ಅವ್ರು ಇಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಆಮೇಲೆ ಅದೇ ಒಬ್ರು ಅಲ್ಲಿ ಕೆಲಸದವ್ರು ಸಿಕ್ಕಿದೆ, ಅವ್ರು ಏನ್ ಮಾಡಿದ್ರು ಗೊತ್ತಿಲ್ಲ, ಒಟ್ಟಾರೆ ಕೊಟ್ಟಿದ್ದಾರೆ. ಆಯ್ತು, ನನಗೇನು ದುಡ್ಡು ಬೇಡ, ಆ ಅದನ್ನ ಕೊಡಿ ಅಂತ ಹೇಳಿದೆ. ಆಯ್ತು ಸರ್, ಇದೇ ಕೊಡ್ತೀನಿ ಅಂತ. ಅಂದ್ರೆ ಅದು ಅವ್ರ ಹತ್ರ ಇರ್ಲಿಲ್ಲ, ಅವರು ರೂಮಲ್ಲಿ ಓದಿ ಇಟ್ಬಿಟ್ಟಿದ್ದಾರೆ. ನಾನೇನ್ ಬಂದು ಕೇಳಲ್ಲ ಅಂತ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು ನಾ ಇಲ್ಲೇ ಹೋಗಿದೆ ಅಂತ, ಯಾರಿಗೆ ಹೆಂಗ್ ಗೊತ್ತಾಗ್ತದೆ? ಈಗ ನಾವೇ ಯಾರಾದ್ರೂ ಕಳ್ಕೊಂಡ್ರೆ ಎಲ್ಲಿ ಕಳ್ಕೊಂಡಿವಿ ಅಂತ ಹೆಂಗೆ ಅಷ್ಟು ಸುಲಭದಲ್ಲಿ ಗೊತ್ತಾಗಲ್ಲ. ಅಂದ್ರೆ ಅದೇ ಧ್ಯಾನದಲ್ಲಿ ಅಷ್ಟು ಶಕ್ತಿ ಇದೆ. ಒಂದು ಸಾರಿ ಫಾರ್ವರ್ಡ್ ಮಾಡಿದ್ರೆ ಅದು ಪೂರ್ತಿ ಪಿಕ್ಚರ್ ಕಣ್ ಮುಂದ್ ಬರಬೇಕು. ಆ ಲೆವೆಲ್ ಬರಾಗ್ಬೇಕು. ಹಾಗೆ ಸರ್, ನಾನು ಹೈದ್ರಾಬಾದ್ಗೆ ಹೋಗಿದ್ನಲ್ಲ ಸರ್, ಅವಾಗ ನಂದು ಒಂದು ಅಂಕಿ ಉಂಗ್ರ ಸರ್, ಅದು ದೊಡ್ಡದು. ಆ ಉಂಗ್ರ ಹಾಕೊಂಡಿದ್ದೀನಿ, ಸ್ವಲ್ಪ ಸಡ್ಲ ಇತ್ತು ಅಂತ ಅನ್ಕೊಳ್ಳಿ. ನಾನು ವಾಚ್ ಹಾಕೊಂಡಿದ್ದೀನಿ, ಉಂಗ್ರನು ಹಾಕೊಂಡಿದ್ದೀನಿ. ಬಟ್ಟೆಗಳನ್ನ ಏನ್ ಮಾಡಿದೆ, ಒಳಗಡೆ ಹಾಕ್ತಾ ಇದ್ದೀನಿ. ಅದ್ ಹೆಂಗ್ ಕಳ್ದೈತ ಗೊತ್ತಿಲ್ಲ, ಕಿಟ್ಟು ಒಳಗಡೆ ಹೊಂಟಾಗಿದೆ. ನಾನು ಹುಡುಕ್ತೀನಿ ಎಲ್ಲ ಜೋಡಿಸ್ತಾ ಆದ್ಮೇಲೆ ಕೆಳಗಡೆ ಎಲ್ಲ ಎಲ್ಲಿ 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 ಉಂಗ್ರ ಅಂತ ಹುಡುಕ್ತಾ ಇದ್ದೀನಿ, ಸಿಗ್ತಾ ಇಲ್ಲ. ಏನ್ ಇನ್ನೊಂದ್ ಬ್ಯಾಗ್ ಎಲ್ಲ ಸುರಿದು ಎಲ್ಲಾನು ಕೆಳಕಿಟ್ಟು ಎಲ್ಲ ಸೆಲ್ ಬಿಟ್ಟು ನೋಡ್ತಾ ಇದ್ದೀನಿ, ಅಲ್ಲೂ ಇಲ್ಲ. ಸುತ್ತ ನೋಡ್ತೀನಿ, ಇಲ್ಲ. ಬಟ್ಟೆ ಎಲ್ಲ ಕದರ್ತಿದ್ದೀನಿ, ಸಿಗ್ತಾನೆ ಇಲ್ಲ. ರತ್ನಮ್ಮ ಅವ್ರು ಹೇಳ್ತಾ ಇದಾರೆ, ಇವ್ರು ನಾಗರತ್ನ ಅವರು, ನೀ ಹೇಗಪ್ಪ ನೆನ್ನೆ ಬೆಳಿಗ್ಗೆ ತಾನೇ ನೋಡ್ದೆ, ಈ ಮಧ್ಯಾಹ್ನ ತಾನೇ ನೋಡ್ದೆ, ಇಂತ ಉಂಗ್ರ 1 ಗ್ರಾಮ್ ಚಿನ್ನ ತಗೊಳಕ್ಕಾಗೋದಿಲ್ಲ ಇವತ್ತೊಂದ್ ದಿನ, ಇಷ್ಟ ಅಂತ ಉಂಗ್ರ ಕಳ್ಕೊಂಡ್ರಲ್ಲಿ ನೀವ್ ಏನಕ್ ಹಾಕ ಬಂದ್ರಿ ಅಂತ ಹೇಳ್ತಾವ್ರೆ ಅವ್ರು. ಅಯ್ಯೋ ಏನ್ ಮಾಡೋದು, ಹಿಂಗಾಯ್ತು. ಎಲ್ಲೋ ಒಂದ್ ಕಡೆ ನನ್ ಅನ್ನಿಸ್ತಾ ಇದೆ, ಎಲ್ಲೋ ಒಂದ್ ಕಡೆ ಇದೆ ಅಂತ ಅನ್ನಿಸ್ತಾ ಇದೆ. ಹಾಗೆ ಒಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಅಂತ ಅಂದಿದ್ರೆ ಎಲ್ಲೂ ಹೋಗಲ್ಲ, ಸಿಗ್ತದೆ ಅಂತ. ಅಲ್ಲೇನಾರ ಕಳ್ಕೊಬಿಟ್ಟ ಸ್ಥಾನದ ಹತ್ರ, ಅಲ್ಲಿ ಎಲ್ ಸಿಗುತ್ತ, ಅಲ್ಲಿ ಹುಡುಗರು ಸಿಗುತ್ತೆ, ಸಿಗುತ್ತೆ ಅಂತ ಅವ್ರು ಹೇಳ್ತಾರೆ. ಅಲ್ಲಿ ಹುಡ್ಕಂದು ಬೆಳಿಗ್ಗೆಯಿಂದನೂ ನಾನು ಕೈಲಿ ಇದ್ದದ್ದು ಇಲ್ಲ ಅಂತಂದ್ರೆ, ಈಗ ಮಧ್ಯಾಹ್ನ ಇತ್ತು, ಬೆಳಿಗ್ಗೆ ಸ್ನಾನ ಮಾಡಿರೋದು, ಹೆಂಗ್ ಅಲ್ಲಿ ಕಳದ್ನೋ ಇಲ್ಲಿ ಕಳದ್ನೋ ಅಲ್ಲಿ ಕಳದ್ ಹುಡುಕಿ ಮಾಡಿದ್ದೆ ಸರ್, ಗೊತ್ತೇ ಆಗ್ಲಿಲ್ಲ. ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಧ್ಯಾನ ಮಾಡಿದೆ, ಎಲ್ಲೇ ಇದ್ರು ಸಿಗ್ಲೇಬೇಕು ಉಂಗ್ರ, ನಾನು ಇಲ್ಲಿ ತನಕ ಬಂದಿನಿ, ಇಲ್ಲಿವರೆಗೂ ಇವತ್ತಿಲ್ವಲ್ಲ, ಹೋಗೋ ಟೈಮಲ್ಲಿ ಇಲ್ವಲ್ಲ ಅಂತೇಳಿ ಒಂದ್ ಸ್ವಲ್ಪ ಧ್ಯಾನ ಮಾಡಿ ಅಂತಂದ್ರು ಅವರು. ಸ್ವಲ್ಪ ಹೊತ್ತು ಲೇಟ್ ಆದ್ರೂ ಪರವಾಗಿಲ್ಲ, ನೀವು ಧ್ಯಾನ ಮಾಡಿ, ನನಗೆ ಒಂಥರ ಅಂತ ಅವ್ರು ಹೇಳ್ತಾರೆ. ಅವಾಗ ಧ್ಯಾನ ಕೂತ್ಕೊಂಡ್ ಅನ್ಕೊಂಡಿದ್ವಿ, ಎಲ್ಲಿಟ್ಟೆ, ಏನಾಯ್ತು, ಎಲ್ಲಿದ್ರುನು ನಂಗೆ ಸಿಗ್ಬೇಕು ಅಂತ. ತಡಿ ಒಂದ್ಸರಿ ನೋಡೇ ಬಿಡೋಣ ಅಂತೇಳಿ ಮತ್ತೊಮ್ಮೆ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಎಲ್ಲ ಸುರಿದ್ಬಿಟ್ಟು ನೋಡ್ತೀರಿ ಸರ್, ಆ ಬಟ್ಟೆ ಅಡಿಲಿ. ಹಂಗೆ ಧ್ಯಾನದಲ್ಲಿ ಅಷ್ಟು ಶಕ್ತಿ ಇದೆ ಅಂತ ನೀವು ಸತ್ಯ ಸರ್, ಅದು ಖಂಡಿತ. ಅವತ್ತಿಂದ ನಾನು ಚಿನ್ನ ಉಂಗ್ರ ಹಾಕಂದೇ ಹೋಗಲ್ಲ ಸರ್, ನಾನು ಇವಾಗ ಕಳ್ಕೊತೀನಿ. ಚೆನ್ನಾಗಿತ್ತು ಸರ್. ಎಕ್ಸ್ಪೀರಿಯನ್ಸ್ ಬಹಳ ಚೆನ್ನಾಗಿತ್ತು. ಚಲೋ ಇತ್ತಂದ್ರ ಆಕಿ ಕಳಿಸ್ತಾರಲ್ಲ ಅವ್ರು, ಇಲ್ಲನೇ ಇದೆ. ಗುಡಾಕೇಶ ಮಾಡ್ತಾ ಇದ್ದೀರಾ? ಸಂಗಮ ಅದೇ ಸರ್, ಅಟೆಂಡ್ ಆಗಿದ್ರಂತೆ. ನಮಸ್ತೆ ಸರ್. ನಿನ್ನೆ ಜಾಯ್ನ್ ಆಗಿದ್ದೆ ಸರ್ ರಾತ್ರಿ. ಅದು ಇನ್ನರ್ ಸೋಲು 12ಕ್ಕೆ ಮುಗೀತು ಸರ್, 11:30 ಮುಗಿದ ಅನ್ಕೋಬೇಕಂತ ಹೇಳಿ ಬಂದ್ ಅನ್ಕೊಂಡೆ ಸರ್. ಯಾಕನ್ನ ನಿದ್ದೆ ಬರ್ಲಿಲ್ಲ. ಇದು ಮೇಡಮ್ ಏನ ಬಿಟ್ಟ ತಡಿಯತ್ತೆ, ಅದು ಸುಮ್ ಹೊಡ್ಯಂಗ್ ಹೊಡೆದೆ ಸರ್. ಅದು ಚಲನ ಐತ್, ನಿಮ್ದು ಚಲೋ ಇತ್ತು ಸರ್. ದೀಪ ಹಚ್ಚಿಟ್ಕೋ ಅಂತ ಹಿಂಗ್ ಹೇಳಕತ್ತಿದ್ರಲ್ಲ ಸರ್, ನೀರ್ ತುಂಬಿಟ್ಕೋರಿ, ದೀಪ ಹಚ್ಚಿಟ್ಕೋರಿ ಅಂತ ಹೇಳಕತ್ತಿದ್ರಲ್ಲ. ಅದು ದೀಪ ಹೆಂಗ್ ಹಚ್ಚದೋ ಗೊತ್ತಿಲ್ಲ, ಎಲ್ಲರೂ ಇದು ಮಾಡ್ಕೊಂಡ್ಬಿಟ್ಟಿದ್ರಿ, ಯಾರೋ ಒಬ್ರು ಕಾಣ್ಸಲ್ರು. ಹೆಂಗ ಯಾರ ಹಚ್ಚಿದಾರ ನೋಡಿದ್ರ ನನಗೂ ಹತ್ತಾಕ್ ಬರ್ತಿತ್ತು, ಏನು ಕಾಣ್ಸುವಲ್ದು. ಬ್ಯಾಡ್ಬಿಡು, ಯಾವ ಮಾತ್ ಕೇಳಿದಕ್ಕೆ ಸುಮ್ ಒಂದ್ ಬಾಟ್ಲಿ ನೀರ್ ತುಂಬಿಟ್ಕೊಂಡು ಜಗ್ಲಿ ಮೇಲೆ ದೀಪ ಹಚ್ಕೊಂಡ್ ಕೂತೆ ಸರ್. ನಾ ಕಣ್ ಮುಚ್ಕೊಂಡ್ ಕೂತೆ. ಮೇಡಮ್ ಅನ್ ಕೇಳಿದೆ, ಇಲ್ಲ ಕಣ್ ತೆರ್ಕೊಂಡ್ ಕುಂದಿರ್ಬೇಕಮ್ಮ, ನನ್ ಗೊತ್ತಿಲ್ಲ, ನಾ ಸುಮ್ ಕಣ್ ಮುಚ್ಚೆ ಮಾಡಿದೆ ಅಂತ ಹೇಳಿ. ಅಂದ್ರ 3:30 ತನ ಮಾಡಿದೆ ಸರ್, ರಾತ್ರಿ 3:30 ತನ ಕೂತೆ. ಅದು ಒಟ್ಟ ಕಾಲು ಎಲ್ಲದಿನ ಗೊತ್ತಿಲ್ಲ, ಹಂಗಾಗಿತ್ತು ಸರ್. ನಿನ್ನೆ ನನ್ ಭಾರಿ ಖುಷಿ ಆಯ್ತು. ಸುಸ್ತಂಗೂ ಆಗಿಲ್ಲ ಸರ್ ಇವತ್ತು, ಇಡೀ ದಿನಾನು ಕೂತೀನಿ.
ಸುಸ್ತು ಯಾಕೆ ಆಗ್ತದೆ? ಹ್ಮ್ ಸುಸ್ತಾಗಲ್ಲ, ಇನ್ನು ಎನರ್ಜಿ ಜಾಸ್ತಿ ಬಂದಿರ್ತದೆ. ಅದೇ ಹ್ಮ್ ಸರ್ ಮಾಡಿ ಮೇಡಮ್, ಮಾಡಿ, ಇನ್ನೂ ಒಳ್ಳೇದಾಗುತ್ತೆ. ಇನ್ನೂ ತುಂಬಾ ಹೈ ಹೈ ಲೆವೆಲ್ ಹೋಗ್ಬೇಕು ನೀವು. ಗ್ರೇಟ್ ಮಾಸ್ಟರ್ ಹೌದು ಸರ್. ಸರ್ ನಿಮ್ ಜೊತೆ ಸರ್ ನಾನ್ ಫೋನ್ ಮಾಡಿದ್ರೆ ನಡೀತಿ. ಏನಂದ್ರಿ? ಫೋನ್ ಒಂದ್ ಸ್ವಲ್ಪ ಮಾತಾಡೋದಿದೆ ಸರ್, ಅದಕ್ಕೆ ಕೇಳಿ. ಮಾಡ್ರಿ ಮೇಡಮ್, ಮಾಡ್ರಿ. ಯಾರಿಗ ಅವೈಲೇಬಲ್ ಇಲ್ಲ ಹೇಳ್ರಿ ನಾನು. ಮೇಡಮ್ ಅವ್ರನ್ನ ಕೇಳಿದೆ ಸರ್, ಅದ್ರಾಗ ಲಿಂಕ್ ದಾಗ ಇರ್ತೈತಿ ಫೋನ್ ನಂಬರ್ ಹಚ್ಚಿ ಮಾತಾಡತ್ ಹೇಳ್ಯಾರ ಸರ್, ಅದಕ್ಕೆ ಒಂದ್ ಸ್ವಲ್ಪ ಮಾತಾಡಿ ಮಾಡಿ ಆಯ್ತು. ಹ್ಮ್ ಓಕೆ ಓಕೆ ಮಾಸ್ಟರ್. ಎಲ್ಲರೂ ಜಾಯ್ನ್ ಆಗಿ 9 ಗಂಟೆಗೆ, ಆಯ್ತಾ? ಚೆನ್ನಾಗಿತ್ತು. ಓಕೆ ಮಾಸ್ಟರ್, ಮುಗೀತಲ್ಲ? ಕ್ಲೋಸ್ ಮಾಡೋದಲ್ಲ? ಕ್ಲೋಸ್ ಮಾಡಿ ಸರ್. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು.